ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಗೌಡಪಾದ ಹೃದಯ ನೋಡಬೇಕಾಗಿದೆ. ಅದರಲ್ಲಿ ಇವತ್ತು 4ನೇ ಚಾಪ್ಟರ್ನ ಶುರು ಮಾಡಬೇಕಾಗಿದೆ. ಅಂದ್ರೆ 11ನೇ ಮಂತ್ರ, ಎಪಿಸೋಡು 8. ಬ್ರಹ್ಮವು ಅಜಾದ್ವಯ ಸ್ವರೂಪವುಳ್ಳದ್ದೆಂಬುದಕ್ಕೆ ಶ್ರುತಿ ಪ್ರಮಾಣ ಅಂತ. ಹಿಂದೆ ಹೇಳಿದ್ದನ್ನ ಈ ಪಕ್ಷಿ ನೋಟ ಅಂತಿರೋ ಅಥವಾ ಸಿಂಹಾವಲೋಕನ ಅಂತ ಹೇಳ್ತಾರೆ. ಸಿಂಹಾವಲೋಕನ ಅಂತ ಯಾಕೆ ಹೆಸರು ಕೊಟ್ಟರು? ಯಾರಿಗಾದ್ರೂ ಗೊತ್ತಾ ಇದು? ಹಿಂದೆ ನೋಡೋದಕ್ಕೆ ಸಿಂಹಾವಲೋಕನ ಅಂತ. ಮುಂದಕ್ಕೆ ಹೋಗ್ಬಿಟ್ಟು ಆಮೇಲಿಂದ ತಾನು ನಡ್ಕೊಂಡ್ ಬಂದ ದಾರಿ ನಾನು ಹಿಂದೆ ತಿರುಗಿ ನೋಡುತ್ತೆ ಅಂತ ಸರ್. ಇಲ್ಲಿ ಹುಲಿ ನೋಡ್ರಿ ಬೇಕಾದ್ರೆ ಅದು ಮುಂದೆ ಹೋಗ್ತಾ ಇರತ್ತೆ, ಆವಾಗ ಹಿಂದಕ್ಕೆ ತಿರುಗಿ ಒಂದ್ಸಾರಿ ನೋಡುತ್ತಂತೆ. ಹಂಗೆ ಇದಕ್ಕೆ ಸಿಂಹಾವಲೋಕನ ಅಂತಾರೆ. ಸ್ವಾಮಿಗಳದ್ದು ಅಷ್ಟೇ, ಯಾವುದೇ ಪುಸ್ತಕ ಸ್ವಾಮಿಗಳದ್ದು ಓದ್ರಿ, ಮೊದಲು ಹಿಂದೆ ಆಗದ್ದನ್ನ ಮುಂದೆ ಹೇಳ್ಕೊಂಡೇ ಹೋಗ್ತಾರೆ. ಈವನ್ ಶಂಕರಾಚಾರ್ಯ ಭಗವದ್ಗೀತೆ ಭಾಷ್ಯ ತಗೊಳ್ರಿ, ಯಾವುದೇ ತಗೊಳ್ರಿ, ಶಂಕರಾಚಾರ್ಯರು ಕೂಡ ಹಿಂದೆ ಆಗಿದ್ದನ್ನ ಈಗ ಸ್ವಲ್ಪದ್ರಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾರೆ. ಹಾಗೆ ನಾವು ಹಾಗೆ ಮಾಡಿದ್ರೆ ನಮಗೆ ಕನೆಕ್ಷನ್ ಸಿಗುತ್ತೆ. ಮತ್ತೆ ರಿಪೀಟೆಡ್ ಆಗಿ ಮನಸ್ಸು ಮೇಲೆ ಬಿದ್ದಂಗಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮಾಡಬೇಕಾಗಿದೆ. ಈಗ ಹಿಂದೆ ನಾನು 7ನೇ ಮಂತ್ರದಿಂದ ಮಾಡಿದ್ದೆ. 7ನೇ ಮಂತ್ರದಲ್ಲಿ ಏನ್ ಹೇಳಿತ್ತು? ಇಲ್ಲಿ ಆಕಾಶವನ್ನ ಆತ್ಮನಾಗಿಯೋ ದೃಷ್ಟಾಂತ ಕೊಟ್ಟಿದ್ರು, ಈ ಘಟಾಕಾಶ ಅಂತ. ಅಲ್ಲಿ ಆಕಾಶವನ್ನ ಆತ್ಮನಿಗೆ ಹೋಲಿಸಿದ್ರು, ಈ ಘಟಾಕಾಶವನ್ನ ಜೀವಾತ್ಮನಿಗೆ ಹೋಲಿಸಿದ್ರು. ಇಲ್ಲಿ ಜೀವನೇ ಪರಮಾತ್ಮನು, ಅಲ್ಲಿ ಪರಮಾತ್ಮನಿಗೆ ವಿಕಾರವಿಲ್ಲ, ಅವಯವೂ ಇಲ್ಲ ಅಂತ ತಗೊಂಬಂದಿದ್ರು. ಅಲ್ಲಿ ಅವನು ಬೇಕಾದಷ್ಟು ಆಕ್ಷೇಪ ಮಾಡ್ತಾನೆ. ಅಲ್ಲ ಸ್ವಾಮಿ, ನೀವು ದೃಷ್ಟಾಂತ ಕೊಟ್ಬಿಟ್ರೆ ದ್ವೈತಿಗಳು ಹಾಗೆ ಅಂತೇನೋ ಅವನು ತೆಗಿತಾನೆ. ನಾಮರೂಪ ಕ್ರಿಯಾ ಕಾರ್ಯಗಳು ಬೇರೆ ಬೇರೆ ಆಗಿರುತ್ತಲ್ವಾ ಅಂತ ಅವನು. ಹಂಗಂದ್ರೆ ಜೀವರು ಬೇರೆ, ಜೀವರು ಅನೇಕರಾಗಿರ್ತಾರೆ. ಆದ್ರಿಂದ ಈಗ ನೀವು ಹೇಳೋ ಘಟಾಕಾಶ, ಕರಾಕಾಶ, ಇವೆಲ್ಲ ಬೇರೆ ಬೇರೆ ಅಲ್ವಾ, ಅದಕ್ಕೆ ಬೇರೆ ಬೇರೆ ಹೆಸರಿದೆ ಅಂತ ಒಂದು. ಅಯ್ಯೋ ದಡ್ಡ, ಹೌದು ಕಣೋ, ಶರೀರಗಳು ಬೇಕಾದಷ್ಟು ಇರುತ್ತೆ, ಅದಕ್ಕೆ ಜೀವಗಳು ಬೇರೆ, ಜೀವಪ್ರು ಬೇರೆ ಬೇರೆ ಇರ್ತಾರೆ. ಅನೇಕ ಕರ್ತೃಗಳು, ಅನೇಕ ಭೋಕ್ತೃಗಳು, ಅನೇಕ ಜ್ಞಾತೃಗಳು, ಮತ್ತಿನ್ನೇನು ಅನೇಕ ನಾಮರೂಪ ಕ್ರಿಯಾಕಾರಕಗಳು, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಬೇರೆ ಬೇರೆ ಇರುತ್ತೆ. ಹೌದು, ಆತ್ಮ ಒಬ್ಬನೇ ತಾನೆ ಎಲ್ರಿಗೂ ಅಂತ ಅವನು ಹಿಡಿತಾ ಇಲ್ಲ ಅದನ್ನ. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ಬಂದಿದೆ. ಅದಕ್ಕೋಸ್ಕರನೇ ಅವ್ರೇನ್ ಮಾಡಿದ್ರು, 3 ದೃಷ್ಟಾಂತಗಳನ್ನ ಕೊಟ್ಟಿದ್ರು. ಒಂದು ಚಿನ್ನ. ಅದರಲ್ಲಿ ಯಾಕೆ ಚಿನ್ನ ಕೊಟ್ಟರು ಅಂದ್ರೆ ಅದು ಮಾರ್ಪಾಡಾಗುತ್ತೆ. ಚಿನ್ನ ಕೊಟ್ರೆ ಆಚಾರಿಗೆ ಮಾರ್ಪಾಡು ಮಾಡಿ ಒಡವೆಗಳನ್ನ ಮಾಡಬೇಕು. ಹಾಗೆ ಇನ್ನೊಂದು ಏನು ಮಾರ್ಪಾಡಾಗೋದಿಲ್ಲ, ಸೇಮ್ ದೃಷ್ಟಾಂತ, ಬೇರೆ ದೃಷ್ಟಾಂತ. ಯಾವುದದು? ಸಮುದ್ರದ ನೀರಿರುತ್ತೆ, ಅದು ನೊರೆ ಆಗುತ್ತೆ, ಗುಳ್ಳೆ ಆಗುತ್ತೆ, ಅಲೆ ಆಗುತ್ತೆ, ಮಂಜುಗಡ್ಡೆ ಆಗುತ್ತೆ, ಪರಿವರ್ತನೆ ಇಲ್ಲ. ಹೇಗಿದೆ? ಆಚಾರ್ಯಕ್ಕೆ ಕೊಟ್ಟರೆ ಅವನು ಟೈಮ್ ತಗೊಂತಾನೆ, ತಗೊಂಡು ಆಮೇಲೆ ನೀವು ಒಡವೆ ಮಾಡ್ಕೊಡ್ಬೇಕು, ಪರಿವರ್ತನೆ ಮಾಡ್ಬೇಕು, ಅದನ್ನ ಕುಟ್ಟಿ ಗಿಟ್ಟಿ ಎಲ್ಲ ಮಾಡಿ. ಇಲ್ಲಿ ಏನೇ ಇಲ್ಲ. ಹೇಗಿದೆ ನೋಡ್ರಿ, ಈ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ರು. ಮತ್ತೆ 3ನೇ ದೃಷ್ಟಾಂತ ಮರ ಮತ್ತು ಕೊಂಬೆ. ಇಲ್ಲಿ ಮರ ಅನ್ನೋದು ಅವಯವಗಳು ಅಂತ. ಅಲ್ಲಿ ಮರ ಅಂತಂದ್ರೆ ಅದು ಬೇಸು, ಅದರಲ್ಲಿ ಕೊಂಬೆಗಳಿರುತ್ತೆ, ಎಲೆಗಳಿರುತ್ತೆ, ಕಾಯಿ, ಹಣ್ಣು ಎಲ್ಲ ಇರುತ್ತೆ, ರೆಂಬೆ, ಕೊಂಬೆ ಎಲ್ಲ. ಹಾಗೆ ಇಲ್ಲಿ ಏನಾಗುತ್ತೆ, ಈ ಅವಯವಗಳಿರುತ್ತೆ, ಅಂಗಾಂಗಗಳಿರುತ್ತೆ.
ಮರ ಅನ್ನೋದು ಮುಖ್ಯ, ಅಂಗಿ. ಮತ್ತೆ ಅದರ ಕೊಂಬೆ, ರೆಂಬೆ, ಎಲೆ, ಕಾಯಿ, ಹಣ್ಣು, ಅಂಗಾಂಗಗಳು. ಹಾಗೆ ನಮ್ಮ ಶರೀರ ಅಂತನ್ನೋದು ಅಂಗ, ಅಂಗಿ. ಮತ್ತೆ ಅದರ ಪಾರ್ಟ್ಗಳು ಅಂಗಾಂಗಗಳು, ಸ್ಪೇರ್ ಪಾರ್ಟ್ಸ್. ಹೀಗೆ ಇವು ಎಲ್ಲಿ ಅವಯವಗಳಿರುತ್ತೋ, ಅಂದ್ರೆ ಸ್ಪೇರ್ ಪಾರ್ಟ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುತ್ತೋ, ಅದು ಬದಲಾವಣೆ ಆಗಲೇಬೇಕು. ಅದಕ್ಕೋಸ್ಕರ 3 ದೃಷ್ಟಾಂತವನ್ನು ಕೊಟ್ಟಿದ್ರು. ಹಾಗೆ ಇಲ್ಲಿ ಇವು ಎಕ್ಸ್ಟ್ರಾ ಬದಲಾವಣೆ ಆಗುತ್ತೆ ಅಂತ. ಸೊ ಕಾರ್ಯವಾಗಿರುವಂತೆ ಕಾರ್ಯ, ಈಗ ಆ ಘಟಾಕಾಶ, ಇದು ಮಹಾಕಾಶ ಅನ್ನೋದು ಕಾರಣ, ಇದರಲ್ಲಿ ತೋರ್ಕೊಳ್ಳೋದು ಕಾರ್ಯ. ಹಾಗೆ ಸೊ ಹೀಗೆ ಈ ಒಂದು ಇದನ್ನು ಸ್ಪಷ್ಟವಾಗಿ ಮಾಡಿದ್ರು. ಆಕಾಶ ಏನಪ್ಪ, ಅದು ನಿರ್ವಯ, ಅದಕ್ಕೆ ಅವಯವಗಳಿಲ್ಲ, ಅಂಗಾಂಗಗಳಿಲ್ಲ, ಇರದೆ ಒಂದು. ಎಲ್ಲಿ ಶುರುವಾಯಿತು, ಎಲ್ಲಿ ಕೊನೆ ಆಯಿತು, ಮಧ್ಯದ ಭಾಗ ಯಾವುದು ಹೇಳಕ್ ಬರೋಲ್ಲ, ಯಾಕೆ ಅಲ್ಲಿಲ್ಲ. ಹಾಗೆ ಅಂತ ಹೇಳಿ ಅದು ನಿರವಯವ. ಆದ್ರೆ ಇದು ಸಾವಯವ. ಯಾವುದು? ಘಟಾಕಾಶ, ಕರಾಕಾಶ, ರೂಮಿನ ಆಕಾಶ. ಯಾಕೆ? ಇದಕ್ಕೆ ಹೆಸರಿದೆ, ಮತ್ತೆ ಅದಕ್ಕೂ ಹೆಸರಿದೆ, ಅದು ಬೇರೆ. ಇದಕ್ಕೆ ಆಕಾರ ಇದೆ, ಘಟಾಕಾಶ ಅಂತ ಹೇಳ್ತೀವಿ, ಚಿಕ್ಕದು. ಲೋಟ ಆಕಾಶ ಇನ್ನೂ ಚಿಕ್ಕದು. ಮತ್ತೆ ಕರಾಕಾಶ ದೊಡ್ಡದು, ರೂಮಿನ ಆಕಾಶ ಅದು ದೊಡ್ಡದು. ನೋಡ್ರಿ, ಅದು ಮತ್ತೆ ಅದರ ನಾಮ ರೂಪ ಕ್ರಿಯಾ ಕಾರಕ ಫಲಗಳು ಬೇರೆ ಬೇರೆ. ಒಂದ್ರಲ್ಲಿ ನೀರು ಕುಡಿತೀರಾ, ಇನ್ನೊಂದರಲ್ಲಿ ನೀರು ಶೇಖರಣೆ ಮಾಡ್ಕೊಂತೀರಾ, ಇನ್ನೊಂದರಲ್ಲಿ 10 ಜನ ಮಲ್ಕೊಂತೀರಾ. ಇದು ಸಾವಯವ ಅಂತ ನಮ್ಗೆ ಸ್ಪಷ್ಟವಾಗಿ ಮಾಡಿದ್ರು. ಅದಕ್ಕೋಸ್ಕರ ಕೆಳಗಡೆ ಇಲ್ಲಿ ಯಾವುದು ಉಪಾದಿಗಳಲ್ಲಿ ಘಟಾಕಾಶ, ಕರಾಕಾಶ, ಅಪವರಾಕಾಶ. ಅಪವರ ಅಂದ್ರೆ ರೂಮು, ಹೆಸರುಗಳು, ರೂಪಗಳು, ಕ್ರಿಯೆಗಳು, ಅದರ ಫಲ ಎಲ್ಲ ಬೇರೆ ಬೇರೆ. ಹಾಗೆ ಅಂತ ಹೇಳಿ ಇಲ್ಲಿ ಈ ಘಟಾಕಾಶ ಅನ್ನೋದನ್ನ ಜೀವರುಗಳಿಗೆ ಹೋಲಿಸಿ, ಮೇಲ್ಗಡೆ ಇರೋ ಆಕಾಶವನ್ನ ಪರಮಾತ್ಮರಿಗೂ ಹೋಲಿಸಿದ್ದು. ಇಲ್ಲಿ ಜೀವರುಗಳು ಅನೇಕ, ಘಟಾಕಾಶಗಳು ಅನೇಕ. ಏನೇನು? ಘಟಾಕಾಶ, ಕರಾಕಾಶ, ಅಪವರ ಆಕಾಶ. ಆಕಾಶ ಒಂದೇ, ಮಹಾಕಾಶ ಒಂದೇ. ಇವನ್ ಇಲ್ಲಿ ಹೃದಯಾಕಾಶ ಅಂತ ಹೇಳ್ತೀವಿ, ಅದು ಮಹಾಕಾಶ, ಇದು ಹೃದಯಾಕಾಶ. ನಮ್ಮ ಹೃದಯದಲ್ಲೂ ಕೂಡ ಆಕಾಶ ಇದ್ದಾನೆ. ಬೇರೆ ಕಡೆ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ ಬಂದಾಗ ನೋಡೋಣ ಅಂತ ಹೇಳಿದ್ದೆ. ಆದ್ದರಿಂದ ಆತ್ಮರು ಬೇರೆ ಬೇರೆ ಅಂತ ಜನರು ವ್ಯವಹರಿಸುವುದು ತಪ್ಪು ಅಂತ ಸ್ಪಷ್ಟವಾಗಿ ತೋರಿಸಿದ್ರು. ಇದ್ರ ಬಗ್ಗೆ ಕೆಲವರು ವಾದಿಗಳು ಜೀವರಗಳ ವಿಷಯ ಮಾಡಕ್ಕೆ ತಪ್ಪು ಕಲ್ಪನೆ ಮಾಡಿದ್ರು. ಜೀವರಗಳ ವಿಷಯಕ್ಕೆ ಏನ್ ತಪ್ಪು ಕಲ್ಪನೆ ಮಾಡಿದ್ರು? ಈ ಭರ್ತೃ ಪ್ರಪಂಚರು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಜೀವರುಗಳನ್ನ ಪರಮಾತ್ಮ ಚೈತನ್ಯದ ವಿಕಾರ ಅಂತ ಕಲ್ಪಿಸ್ತಾರೆ. ಅಂದ್ರೆ ಪರಮಾತ್ಮ ಬೇರೆ, ಜೀವ ಬೇರೆ, ಬೇರೆ ಬೇರೆ ಅಂತಾರೆ. ಈ ಕೆಲವರು ಅಂಶ, ಅಂಶಿ ಅಂತ ಕೂಡ ಹೇಳ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ಅವಯವಗಳಿಂದ ಆಗಿರುತ್ತೆ. ಅದೇ ಈಗ ತಾನೆ ಹೇಳಿದ್ವಲ್ಲ ದೃಷ್ಟಾಂತಗಳು, ಹಾಗೆ ವಿಕಾರ, ಬದಲಾವಣೆ ಆಗೋದು, ಇವೆಲ್ಲ ಆಗ್ತಾ ಇರುತ್ತೆ. ಈಗ ನೋಡ್ರಿ, ಜೀವಾತ್ಮನು, ಇವನಿಗೆ ಅವಯವಗಳಿದೆ, ಅಂಗಾಂಗಗಳಿದೆ, ಉಪಾದಿಗಳಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಇವು ಬದಲಾವಣೆ ಆಗುತ್ತೆ, ಚೇಂಜಸ್ ಆಗುತ್ತೆ, ಏನ್ ಬೇಕಾದರೂ ಆಗ್ಬಹುದು. ಈ ಮೊದಲು ಇರೋಲ್ಲ, ಬರುತ್ತೆ, ಬದಲಾವಣೆ ಆಗುತ್ತೆ, ಆಮೇಲೆ ಇಲ್ದಂಗ ಆಗುತ್ತೆ ಅಂತ ಇಲ್ಲಿ ನಾವು ಮಾಡ್ಕೋಬಹುದು. ಹೇಗೆ? ಆದ್ರೆ ಅವನು ಮೇಲೆ ಆಕಾಶ, ಏಕನು, ಅದ್ವಿತೀಯನು ಅಂತ ಹೇಗೆ ತಗೊಂತೀವೋ ಹಾಗೆ. ಸೊ ಆದ್ದರಿಂದ ಇಲ್ಲಿ ಜೀವಾತ್ಮರು ಸಾವಯವವಾದದ್ದು ಅನಿತ್ಯ, ಅದು ನಿರವಯವ. ಅದಕ್ಕೆ ಯಾವ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ. ಅದು ಅಂದು ಇಂದು ಮುಂದು ಯಾವಾಗಲೂ ಇರುತ್ತೆ. ಇದು ಮೊದಲು ಹಿಂದಿರೋಲ್ಲ, ಮುಂದಿರೋಲ್ಲ, ತಾತ್ಕಾಲಿಕವಾಗಿ ಮಧ್ಯ ತೋರುವಂಥದ್ದು ಅಂತ. ಹಾಗೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಕಾರಿ ಭಾವಿಯಿಂದ ಕಲ್ಪಿಸ್ತಾರೆ ಅಂತ ಕೂಡ ಆಯ್ತು. ಅಂಶ, ಅಂಶಿ, ಆಮೇಲೆ
ಬೆಂಕಿ, ಕಿಡಿ ಹೀಗೆಲ್ಲ ಬೇರೆ ಬೇರೆ ಕಲ್ಪಿಸ್ತಾರೆ ಅಂತ ಹೇಳಿದ್ರು. ಮತ್ತೆ ಮರ, ಅವಯವ, ಅಂಗಾಂಗಿ ಹಿಂಗೆಲ್ಲ ಬೇಕಾದಷ್ಟು. ಆದ್ದರಿಂದ ಈ ಜೀವರು ಪರಮಾತ್ಮನ ಶರೀರ ಅಂತ ಹೇಳಿ ಸೂರ್ಯ ಮತ್ತವನ ಕಿರಣಗಳು ಹಿಂಗೆಲ್ಲ ತಪ್ಪು ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ರು. ಹೀಗೆ ಇದೆಲ್ಲ ಯಾತಕ್ಕೆ ಹಿಂಗಾಗೋದಕ್ಕೆ ಅಂತಂದ್ರೆ ಅವಿದ್ಯಾಕೃತವಾದ ಉಪಾಧಿಗಳ ನಿಮಿತ್ತದಿಂದ ಇವರು ಉಪಾಧಿಗಳು ಬಿಟ್ಟು ನೋಡೋದಕ್ಕೆ ಬರೋದಿಲ್ಲ ಇವರಿಗೆ ಅಂತ ಅಂದ್ಬಿಟ್ಟು ಇಷ್ಟ ಆಯ್ತು. 8ನೇ ಮಂತ್ರದಲ್ಲಿ ಏನು ಹೇಳಿದ್ರು, ಇದನ್ನ ನೋಡ್ರಿ, ಆ ಹುಡುಗರು ಏನಂತಾರೆ, ಆಕಾಶವನ್ನ ನೀಲಿ ಬಣ್ಣ ಇದೆ, ಕೊಪ್ಪರಿಗೆಯಾಗಿದೆ, ಮತ್ತೆ ಮಲಿನದಿಂದ ಕೂಡಿದೆ ಅಂತಾರೆ. ಆದ್ರಿಂದ ಹೇಗೆ ಹಂಗೆ ಇದೆಯಾ ಅದು? ಆಕಾಶ ನೀಲಿ ಬಣ್ಣ ಇದೆಯಾ? ಕಣ್ಣಿಂದ ನೋಡೋದು ಬರುತ್ತಾ ಆಕಾಶವನ್ನ? ನಾವು ಹೊರಗಡೆ ಹೋಗಿ ಮಕ್ಕಳಿಗೆ ಆಕಾಶ ನೋಡುವಂತ ಮೇಲ್ಗಡೆ ತೋರಿಸ್ತೀವಿ, ಆದ್ರೆ ಅದು ನಿಜವಾದ ಆಕಾಶ ಅಲ್ಲ. ಆಕಾಶಕ್ಕೆ ನೀಲಿ ಬಣ್ಣನೂ ಇಲ್ಲ, ಕೊಪ್ಪರಿಗೆಯಾಗಿ ಇರೋದು ಇಲ್ಲ ಅಂತ. ಹಾಗೆ ಇಲ್ಲಿ ನಾವು ಆಕಾಶ ಬರೀ ಶಬ್ದಕ್ಕೆ ಸಿಗುತ್ತೆ, ಅದು ಈ ಕಣ್ಣಿನ ದೃಷ್ಟಿಯಿಂದ ನೋಡ ಬರಲ್ಲ. ಹಾಗೆ ಇಲ್ಲಿ ಮತ್ತೆ ಅವನ ಆಕ್ಷೇಪ ಮಾಡ್ತಾನೆ. ಅವನ ಆಕ್ಷೇಪಗಳು ಬೇಕಾದಷ್ಟು ಇರುತ್ತೆ, ನಾವೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾಗೆ ಅವನು ಹೇಳೋದು, ಆಗ್ಲಿ ಸ್ವಾಮಿ, ನಿಮ್ಮಂಗೆ ಒಪ್ಕೊಂಬೇಡ, ಈ ಜೀವನು ವಿಕಾರವಿಲ್ಲ, ಅವಯವಗಳು ಇಲ್ಲ, ಆಗ್ಲಿ ಅಷ್ಟು ಮಾತ್ರದಿಂದ ಜೀವನೇ ಪರಮಾತ್ಮ ಅಂತ ಹೆಂಗೆ ಹೇಳ್ಬಿಡ್ತೀರಾ ಅಂತ ಅವನು ಮತ್ತೆ ಪ್ರಶ್ನೆ ಹೇಳ್ತಾನೆ. ಅದಕ್ಕೋಸ್ಕರ ಅಯ್ಯೋ ದಡ್ಡ, ಆ ಮೇಲ್ಗಡೆ ಆಕಾಶ ಒಂದೇ ಕಣೋ, ಹಾಗೆ ಪರಮಾತ್ಮನು ಒಬ್ಬನೇ, ಅವನು ನಿತ್ಯ ಶುದ್ಧ ಮುಕ್ತ ಸ್ವರೂಪದವನು. ಇಲ್ಲಿ ಏನು ಹೆಚ್ಚು ಕಡಿಮೆ ಆದರೂ ಆ ಮಹಾಕಾಶಕ್ಕೆ ಏನಾದರೂ ಆಗುತ್ತೇನೋ, ಏನೇನೋ ಆಗಲ್ಲ ಅಂತ ಹೇಳಿ ಪಿಕ್ಚರು ಮತ್ತೆ ಸ್ಕ್ರೀನ್ ಆ ದೃಷ್ಟಾಂತಗಳನ್ನ ಹೋಲಿಸ್ಕೋಬಹುದು ನಾವು. ಹಾಗೆ ಆದರೆ ಈ ಜೀವನಿಗೆ ನಾಮ ರೂಪ ಕ್ರಿಯಾಕಾರಕಗಳು, ಕ್ಲೇಶಗಳು, ಕರ್ಮ ಫಲಗಳು ಎಲ್ಲ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಅವನು ಒಪ್ತಾ ಇಲ್ಲ, ಎರಡು ಒಂದೇ ಹೆಂಗಾಗ್ಬಿಡುತ್ತೆ, ಜೀವನೇ ಪರಮಾತ್ಮ ಅಂತಿರಲ್ಲ ಅಂತ ಅವನ ಆಕ್ಷೇಪ ಇದ್ದೇ ಇರುತ್ತೆ. ಆದ್ದರಿಂದ ಅವನದು ಮತ್ತಿನ್ನೊಂದು ಏನು ಅಂತಂದ್ರೆ, ನೋಡ್ರಿ, ನಿಮ್ಮ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ, ಜೀವನು ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತಿದೆಯೋ ಇಲ್ವೋ, ಮತ್ತೆ ಇಬ್ರು ಒಂದೇ ಆಗ್ಬಿಟ್ರೆ ಮತ್ತೆ ಇವಕ್ಕೆಲ್ಲ ಏನ್ ಹೇಳ್ತೀರಾ ಅಂತ ಅವನು ಕರ್ಮಕಾಂಡ ಉಪಾಸನ ಕಾಂಡ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತಾರೆ. ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಕರ್ಮಕಾಂಡ ಉಪಾಸನ ಕಾಂಡಕ್ಕೆ ಮುಖ್ಯವಾಗಿ ಏನ್ ಬೇಕು, ಏನ್ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲ. ಇಲ್ಲಿ ನಾನು ಕೇಳಿರೋ ಪ್ರಶ್ನೆ ಇದಕ್ಕೆ ಹೊಂದೋಂಗಿರ್ಬೇಕು. ಭಾವನೆ ಮುಖ್ಯ ಸರ್ ಅಲ್ಲಿ. ಭಾವನೆ ಸರಿ, ಕರೆಕ್ಟು. ಇಲ್ಲಿ ಯಾವ್ದು ಇಂಪಾರ್ಟೆಂಟು? ಕರ್ಮಕಾಂಡ ಉಪಾಸನ ಕಾಂಡ ಒಂದು ಭಾಗ ಮಾಡಿಕೊಂಡು ಜ್ಞಾನಕಾಂಡ ಒಂದು ಮಾಡಿದ್ರೆ, ಈ ಜ್ಞಾನಕಾಂಡಕ್ಕೆ ನಾನು ಹೇಳೋದು ಜೀವಪ್ಪನ ವಿಚಾರದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳ್ರಿ, ಬೇಕು, ಮಾಡೋನ್ ಬೇಕು ಅಲ್ಲಿ. ಇಲ್ಲಿ ಉಪಾಸನ ಕಾಂಡ ಕರ್ಮಕಾಂಡಕ್ಕೆ ಅಲ್ಲಿ ಪಡೆಯುವುದು ಏನಮ್ಮ, ಮಾಡುವುದು ಪಡೆಯುವುದು, ಮಾಡೋದು ಪಡೆಯೋದು ಇದೆಲ್ಲ ಈ ಕರ್ಮಕಾಂಡ ಉಪಾಸನ ಕಾಂಡಕ್ಕೆ. ಮತ್ತೆ ಇವೆಲ್ಲ ಕರ್ತೃತಂತ್ರವಾದ ಸಾಧನೆ ಮತ್ತೆ ಕ್ರಿಯೆಯಿಂದ ಮಾಡೋದು. ಇದು ಅದಕ್ಕೋಸ್ಕರ ಇಲ್ಲಿ ಇವರಿಗೆ ಮುಖ್ಯವಾಗಿ ಜೀವಪ್ಪನೇ ಪ್ರಧಾನ. ಯಾರಿಗೆ? ಕರ್ಮಕಾಂಡ ಉಪಾಸನ ಕಾಂಡದವ್ರಿಗೆ. ಅವ್ರು ಅದನ್ನ ಇಲ್ದಂಗೆ ಮಾಡ್ಕೊಳಲ್ಲ. ಈಗ ನೋಡ್ರಿ, ಲೌಕಿಕಕ್ಕೆ ಏನ್ ಬೇಕು? ಜೀವಪ್ಪನೇ ಬೇಕು. ಟಿಬೆಟ್ ರಾಗಿ ಬೀಸೋ ಕಲ್ಲು. ಲೌಕಿಕ ವೈದಿಕ, ಲೌಕಿಕ ವೈದಿಕ. ವೈದಿಕ ಅಂತಂದ್ರೆ ಸ್ವರ್ಗ, ನರಕ, ಪಾಪ, ಪುಣ್ಯ, ಅದಕ್ಕೆ ಯಾವ್ದು ಬೇಕು? ಜೀವಪ್ಪನೇ ಬೇಕು. ಯಾಕೆ? ಸತ್ತ ಮೇಲೆ ಈ ಶರೀರ ಹೂತಾಕ್ಬಿಡ್ತಾರೆ ಅಥವಾ ಸುಟ್ಟಾಕ್ಬಿಡ್ತಾರೆ. ಇದಕ್ಕಿಂತ ಬೇರೆ ಒಂದಿದೆ ಅಂತ ಅವ್ರಿಗೆ ಕನ್ಫರ್ಮ್ ತಾನೆ. ಆದ್ದರಿಂದ ಅಲ್ಲೂ ಜೀವಪ್ಪನೇ ಬೇಕು ಅವರಿಗೆ.
ಇಲ್ಲಿ ಜೀವಪ್ಪ ಅಂತಂದ್ರೆ ಸ್ಥೂಲ ಶರೀರ ಅಂತಲ್ಲ, ಅವ್ರು ಸೂಕ್ಷ್ಮ ಶರೀರ ಹಿಡ್ಕೊಂತಾರೆ. ಅಲ್ಲಿಗೆ ಸೂಕ್ಷ್ಮ ಶರೀರದವರೆಗೂ ಅವ್ರಿಗೆ ಎಲ್ಲ ಬೇಕು. ಹಾಗೆ ಈಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಯಾರು ಹೋಗೋದು? ಸ್ವರ್ಗಕ್ಕೆ ಹೋಗ್ತಾನೆ, ಯಾರು ಹೋಗೋದು? ನರ್ಕಕ್ಕೆ ಹೋಗ್ತಾನೆ, ಯಾರು ಹೋಗೋದು? ಈ ಸ್ಥೂಲ ಶರೀರ ಸುಟ್ಟಾಕ್ಬಿಡ್ತಾರಲ್ಲ, ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರು ಹೋಗ್ತಾರೆ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಹೋಗೋದು. ಅದಕ್ಕೋಸ್ಕರನೇ. ಆದ್ರೆ ಈ ಶರೀರ ಹಂಗೆ ಹೋಗಕ್ ಬರೋಲ್ಲ. ಇಲ್ಲಿಗೆ ಬರ್ಬೇಕಾದ್ರೆ ಹೇಗೆ ಸ್ಥೂಲ ಶರೀರ ತಗೊಂಡು ಬಂತು, ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಹೇಗೆ ಕೋಟ್ಗಳನ್ನ ಹಾಕೊಂಡು ಹೋಗ್ಬೇಕು, ಹಾಗೆ ಮಳೆಗಾಲ ಬಂತು ಅಂದ್ರೆ ನಾನು ರೈನ್ ಕೋಟ್ ಹಾಕೊಂಡು ಹೋಗ್ಬೇಕು ಹೊರಗಡೆಗೆ. ಆಯಾ ಕಾಲ, ಆಯಾ ದೇಶಕ್ಕೆ, ಆಯಾ ವಾತಾವರಣಕ್ಕೆ ಕೋಟ್ಗಳು ಬದಲಾವಣೆ ಮಾಡ್ಕೋಬೇಕು. ಹಾಗೆ ಈ ಸ್ಥೂಲ ಶರೀರ ಯಮಧರ್ಮ ಹುಟ್ಟುವಾಗಿ ಸ್ಥೂಲ ಶರೀರ ಎತ್ಕೊಂಡ್ಬರುತ್ತೆ. ಸೂಕ್ಷ್ಮ ಶರೀರ ಯಾವಾಗಲೂ ಇರುತ್ತೆ. ಇದಕ್ಕೆ ಆಧಾರ ಹಿಂದೆಗಡೆ ಇರೋದು. ಹಾಗೆ ನಾನು ನರಕಕ್ಕೆ ಹೋಗ್ಬೇಕಾದ್ರೆ ಆ ಸೂಕ್ಷ್ಮ ಶರೀರಕ್ಕೆ ಯಾತನಾ ಶರೀರ ಸೇರ್ಕೊಳ್ಳುತ್ತೆ. ಇವೆಲ್ಲ ಗರುಡ ಪುರಾಣದಲ್ಲಿ ಹೇಳಿದೆ. ನಾನು ಕೂಡ ಅದನ್ನೆಲ್ಲ ಹೇಳಿದ್ದೀವಿ. ನಾವು ಭಗವದ್ಗೀತೆ 8ನೇ ಅಧ್ಯಾಯ ಬಂದಾಗ ಅವೆಲ್ಲ ಮತ್ತೆ ಬರುತ್ತೆ. ಅಷ್ಟೆಲ್ಲ ಟಚ್ ಮಾಡಕ್ ಹೋಗಲ್ಲ, ನೋಡೋಣ. ಒಟ್ಟಿನಲ್ಲಿ ಇನ್ನೇನು 7ನೇ ಅಧ್ಯಾಯ ಮುಗಿದ ಮೇಲೆ 8ಕ್ಕೆ ಬರ್ತೀವಲ್ಲ, ಅಲ್ಲಿ ನೋಡೋಣ. ಸೊ ಅಲ್ಲಿಗೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಬೇರೆ ಒಂದು ಶರೀರ, ಇನ್ನು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಬೇರೆ ಶರೀರ. ಒಟ್ಟಿನಲ್ಲಿ ಸೂಕ್ಷ್ಮ ಶರೀರ ಅದೇ ಇರುತ್ತೆ. ತಿರ್ಗಾ ಹುಟ್ಟು ಬರ್ತಾನಲ್ಲ, ಅದೇ ಇರುತ್ತೆ. ಸೂಕ್ಷ್ಮ ಶರೀರಕ್ಕೆ ಆಯಸ್ಸೆಷ್ಟು? ಪ್ರಶ್ನೆ ಕೇಳ್ತಾ ಇದ್ದೆ. ಸೂಕ್ಷ್ಮ ಶರೀರಕ್ಕೆ ಆಯಸ್ಸೆಷ್ಟು? ಸ್ಥೂಲ ಶರೀರಕ್ಕೆ 100 ವರ್ಷ ಇಟ್ಕೊಳ್ರಿ. ಜ್ಞಾನ ಆಗೋ ತನಕ ಇದ್ದೇ ಇರುತ್ತೆ ಸರ್. ಒಂದಲ್ಲ ಒಂದು ಶರೀರ ಪಡಿತಾನೆ ಇರುತ್ತೆ ಸರ್. ಹೆಂಗಿದೆ ನೋಡ್ರಿ ಅನಾತ್ಮ. ಆ ಅನಾತ್ಮ ಕೋಟಿ ಕೋಟಿ ಯುಗಗಳು ಕಳೆದು ಹೋಗ್ಬಿಟ್ಲಿ. ಯುಗ ವರ್ಷಗಳೆಲ್ಲ ಹೇಳ್ತಾ ಇರೋದು ಹಂಗೆ ಇರುತ್ತೆ. ಹೋಗ್ಲಿ, ಅದನ್ನೇ ಸತ್ಯ ಅಂತ ಅನ್ಬೇಡ ಅಂತಂದ್ರೆ ನಿದ್ದೆಯಲ್ಲಿರಲ್ವೇ? ಎಚ್ಚರದಲ್ಲಿರೋದು ಕನಸಿಗೆ ಬರಲ್ವೇ? ಕನಸಿನಲ್ಲಿರೋದು ಎಚ್ಚರಕ್ಕೆ ಬರಲ್ವೇ? ಮುಗಿದೋಯ್ತು. ಎಲ್ಲ ಹೋಲ್ಸೇಲ್ ಆಗಿ ತಗೊಳ್ಳೋದು. ಎಚ್ಚರದಲ್ಲಿ ಸ್ಥೂಲ ಸೂಕ್ಷ್ಮ ಕನಸಿಗೆ ಬರುತ್ತಾ? ಬರೋಲ್ಲ. ಕನಸಿನಲ್ಲಿರೋ ಸ್ಥೂಲ ಸೂಕ್ಷ್ಮ ಎಚ್ಚರಕ್ಕೆ ಬರುತ್ತಾ? ಬರೋಲ್ಲ. ಇವೆರಡು ನಿದ್ದೆಗೆ ಬರುತ್ತಾ? ಬರಲ್ಲ. ಇದಕ್ಕೆ ಶಾಸ್ತ್ರದ ಆಧಾರ ಏನು? ಯಾರಾದ್ರೂ ಹೇಳ್ತೀರಾ? ಸ್ಥೂಲ ಸೂಕ್ಷ್ಮ ಎರಡೂ ಬರೋಲ್ಲ. ಯಾರಾದ್ರೂ ಆಧಾರ ಹೇಳ್ತೀರಾ? ಶಾಸ್ತ್ರ ಪ್ರಕಾರ ಬೇಕು ನನಗೆ. ಅಂದ್ರೆ ಕೆಲವರು ಎಚ್ಚರದಲ್ಲಿ ಸ್ಥೂಲ ಶರೀರ ಇದೆ, ಕನಸಿನಲ್ಲಿ ಸೂಕ್ಷ್ಮ ಶರೀರ ಇದೆ, ನಿದ್ದೆಯಲ್ಲಿ ಕಾರಣ ಶರೀರ ಇದೆ ಅಂತಾರೆ. ಅದು ಅಷ್ಟು ಬಿಟ್ಬಿಡ್ರಿ, ಕಾರಣ ಶರೀರ ಬಿಟ್ಬಿಡ್ರಿ. ಅಟ್ಲೀಸ್ಟ್ ಎಚ್ಚರದಲ್ಲಿ ಸ್ಥೂಲ ಶರೀರ, ಕನಸಿನಲ್ಲಿ ಸೂಕ್ಷ್ಮ ಶರೀರ ಅಂತಾರಲ್ಲ, ಇದು ಸರಿಯಲ್ಲ ಅಂತ ಹೇಳೋದಿಕ್ಕೆ ನಮಗೆ ಯಾವ್ದಾದ್ರು ಉಪನಿಷತ್ನಲ್ಲಿ ಮಂತ್ರದ ಆಧಾರ ಉಂಟಾ? ಕಠೋಪನಿಷತ್ತಲ್ಲಿ ಬರುತ್ತಲ್ಲ ಸರ್, ಯಾವುದು? ಕನಸನ್ನು ಎಚ್ಚರವನ್ನು ಕಾಣ್ತಾ ಎಲ್ಲವನ್ನು ನೋಡ್ತಾ ಇದ್ದಾನೆ ಅಂತ. ಅದು ಆತ್ಮನ ವಿಚಾರ ಆಯ್ತು. ನೋಡ್ತಾ ಇರೋನು ಆತ್ಮನು ಎರಡನ್ನು ಅಂತ ಆಯ್ತು. ಇಲ್ಲಿ ನಾನು ಕೇಳ್ತಾ ಇರೋದು, ಎಚ್ಚರದಲ್ಲಿ ಸ್ಥೂಲ ಶರೀರ ಇರುತ್ತೆ, ಅವ್ರು ಹೇಳ್ತಾರೆ. ತಪ್ಪು ಅರ್ಥ ಮಾಡೋರು. ಕನಸಿನಲ್ಲಿ ಇಲ್ಲೇ ಬರ್ತಾರಲ್ಲ ಸರ್, ಮಾಂಡುಕ್ಯದಲ್ಲೇ ಬರ್ತಲ್ಲ ಸರ್, ವೈಶ್ವಾನರ ತೈಜಸ. ಕರೆಕ್ಟು. ಮಾಂಡುಕ್ಯದಲ್ಲಿ ವೈಶ್ವಾನರ ತೈಜಸ ಅಂತಂದ್ರೆ ಎಚ್ಚರಕ್ಕೆ ವೈಶ್ವಾನರ ಆತ್ಮನು, ಕನಸಿಗೆ ತೈಜಸ ಆತ್ಮನು ಅಂತ ಹೇಳಿದ್ದಾರೆ. ನಾವು ಈ ಮುಸ್ಲಿಂ ಅವ್ರೇನು ಅನ್ಕೊಂಡಿರ್ತೀವಿ, ಇದಕ್ಕಿಂತ ಇನ್ನು ಸ್ವಲ್ಪ ಬೆಟರ್ ಆಗಿರೋದನ್ನ ಹೇಳ್ತಾರೆ. ಇನ್ನೂ ಅದು ತುಂಬಾ ದೊಡ್ಡದು ಅನ್ನೋ ದೃಷ್ಟಿಯಿಂದ ಇದನ್ನ ತಪ್ಪಿಸ ಅದಕ್ಕೆ ಹೋಗೋದಿಕ್ಕೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಅಷ್ಟೇ. ಇಲ್ಲಿ ಎಚ್ಚರದಲ್ಲೂ ಕೂಡ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇದೆ, ಕನಸಿನಲ್ಲೂ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇದೆ ಅನ್ನೋದನ್ನ ಎಲ್ಲಿ ತೋರಿಸಿದ್ದಾರೆ? ದೃಷ್ಟಾಂತ ಗೊತ್ತು ಸರ್, ಅದೇ ಜನಕ ಮಹಾರಾಜ ಭಿಕ್ಷುಕ. ಅದಲ್ಲಮ್ಮ, ಮಂತ್ರ ಕೇಳ್ತಾ ಇದ್ದಾರೆ. ಏಕೋ ನಂಶತಿ ಮುಖಃ. ಎಚ್ಚರದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡುವಾಗ, ವೈಶ್ವಾನರನ್ನ ಹೇಳುವಾಗ ಸಪ್ತಾಂಗ ಏಕೋ ನಂಶತಿ ಮುಖಃ, ಕನಸನ್ನ ಹೇಳುವಾಗ ವೈಶ್ವಾನರ ಏಕೋ ನಂಶತಿ ಮುಖಃ.
19 ಮುಖಗಳು ಬರುತ್ತೆ. ಸಪ್ತಾಂಗ ಅಂದ್ರೆ ಇವನಿಗೆ, ಏಕೋನಂಶತಿ ಮುಖ ಅಂದ್ರೆ 19. ಅಲ್ಲಿ 19 ಹೇಳ್ದೆ, ಬರೀ 6 5 ಹೇಳ್ಬೇಕಾಗಿತ್ತು. ಹೆಂಗಿದೆ ನೋಡ್ರಿ. ಅಂದ್ರೆ ಇವರು ವ್ಯವಹಾರದ ದೃಷ್ಟಿಯಿಂದ ಎಚ್ಚರದಲ್ಲಿ ಸ್ಥೂಲ ಶರೀರ ಇರುತ್ತೆ, ಕನಸಿನಲ್ಲಿ ಬರೀ ಸೂಕ್ಷ್ಮ ಶರೀರ ಇರುತ್ತೆ ಅಂತ ಇದ್ದಿದ್ರೆ ಅಲ್ಲಿ ಹಂಗೆ ಹೇಳ್ಬೇಕಾಗಿತ್ತು. ಎಚ್ಚರಿಕೆ ಹೇಗೆ ಏಕೋನಂಶ 19 ಮುಖಗಳು ಹೇಳಿದ್ರು, ಕನಸ್ಗೂ ಈ 19 ಮುಖಗಳೇ ಹೇಳಿದ್ರಲ್ಲ, ಇನ್ನೇನ್ ಬೇಕು ನಮ್ಗೆ? ಇಷ್ಟು ತಿಳ್ಕೊಳ್ಳಿ ಸಾಕು, ಮುಂದಕ್ಕೆ ಹೋಗೋಣ. ಆದ್ದರಿಂದ ಜೀವಾತ್ಮನಲ್ಲಿ ಕ್ಲೇಶಾದಿಮಾಳಗಳು ಇರೋದಿಲ್ಲ ಅಂತ ಅವನು ಆಕ್ಷೇಪ ಮಾಡ್ತಾನೆ. ಅವನು ಬಿಡ್ರಿ ಅವನು. ಅದಕ್ಕೋಸ್ಕರ ಅವನು ಉಪಾಸನೆ ಮಾಡಿ ಕೃತಾರ್ಥರಾಗೋದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ನಲ್ಲ, ಅಲ್ಲಿಗೆ ಬರೋಣ. ಎಲ್ಲಿಂದೆಲ್ಲಿಗೋ ಹೋಗ್ತಾ ಇದೆ. ಇಲ್ಲಿ ಲೌಕಿಕ, ವೈದಿಕ, ಪಾರಮಾರ್ಥಿಕ ಮೂರಕ್ಕೂ ಈ ಜೀವಪ್ಪನೇ ಅಂದ್ರೆ ಈ ಪ್ರಮಾತೃವೇ ಅಸ್ತಿತ್ವ ಆಧಾರ. ಇವನಿಲ್ದೆ ಅಲ್ಗಾಡಕ್ಕಾಗಲ್ಲ, ಮಿಸ್ಕಕ್ಕಾಗಲ್ಲ. ಲೌಕಿಕ ರೋಟಿ ಕಪಡ ಮಕಾನ್, ವೈದಿಕ ಸತ್ತ ಮೇಲೆ ನಾನು ಸ್ವರ್ಗ ನರಕಕ್ಕೆ ಹೋಗ್ತೀನಿ, ಇವನೇ ಇಂಪಾರ್ಟೆಂಟ್. ಉಪಾಸನಾ ಕಾಂಡ ಅಲ್ಲೂ ಅವನು ಹೋಗಿರ್ತಾನೆ. ಇನ್ನು ಜ್ಞಾನಕಾಂಡಕ್ಕೆ ಇಲ್ಲಿ ಇವನ್ ಇಟ್ಕೊಂಡೇ ಹೋಗ್ಬೇಕು. ಇವನಿಲ್ದೆ ಹೆಂಗ್ ಸಾಧನೆ ಮಾಡ್ತೀರ? ನಾವು ಈ ವ್ಯವಹಾರದಿಂದಲೇ ಪಾರಮಾರ್ಥಕ್ಕೆ ಹೋಗ್ಬೇಕು. ಆದ್ರಿಂದ ಕೊನೆಗದ್ ಬಿಡ್ತೀವಿ, ಅಲ್ಲಿ ಬೇರೆ. ಬಟ್ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ಜ್ಞಾನಕಾಂಡಕ್ಕೂ ಕರ್ಮಕಾಂಡಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಜ್ಞಾನಕಾಂಡದಲ್ಲಿ ಕರ್ಮಕಾಂಡದಲ್ಲಿ ಈ ಜೀವಪ್ಪನ್ನ ಬಿಡೋಕ್ ಸಾಧ್ಯವೇ ಇಲ್ಲ, ಅವನಿರ್ಲೇಬೇಕು. ಅವನೇ ಇವರಿಗೆ ಪರಮಾತ್ಮ. ಅವ್ರಿಗೇನ ಪರಮಾತ್ಮ ಬೇಡ ವ್ಯವಹಾರಕ್ಕೆ. ಲೌಕಿಕ ವೈದಿಕಕ್ಕೆ ಈ ಪರಮಾತ್ಮ ಪಕ್ಕಕ್ಕೆ ಎತ್ತಿಡ್ರಿ, ನಮ್ಗೆ ಅದಕ್ಕೆ ಬೇಕು. ಈಗ ವ್ಯವಹಾರ ಮಾಡೋವ್ರಿಗೆ ಪರಮಾತ್ಮ ಯಾಕೆ ಬೇಕು? ನಮ್ಮ ಪ್ರಶ್ನೆ ಯಾಕೆ ಬೇಕು? ಏನ್ ಬೇಕಾಗಿಲ್ಲ. ವೈದಿಕಕ್ಕೆ ಯಾತಕ್ಕೆ ಬೇಕು? ಸ್ವರ್ಗ ನರಕ ಉಪಾಸನ ಕಾಂಡಕ್ಕೆ ಯಾತಕ್ಕೆ ಬೇಕು? ಬೇಕಾಗಿಲ್ಲ. ಅದನ್ನ ಹಿಡ್ಕೊಂಡೇ ಮಾಡ್ಬೇಕು. ಇನ್ನು ಪಾರಮಾರ್ಥಿಕಕ್ಕೆ ಹೆಂಗ್ ಮಾಡ್ಬೇಕು? ಅದಕ್ಕೂ ಇವನೇ ಸ್ಟಾರ್ಟಿಂಗ್ ಇಂದ ಇರಬೇಕು, ಕೊನೆಯಲ್ಲಿ ಬಿಡ್ತಾರದು ಬೇರೆ. ಬಟ್ ಅಲ್ಲಿ ಆ ಜೀವಪ್ಪನ್ನ ಬಿಟ್ಟು ಜೀವಪ್ಪ ಅಂತಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಟು ಪರಮಾತ್ಮನಾಗಿ ಉಳ್ಕೊಂಡ್ಬಿಡ್ತೀವಿ ಅಲ್ಲಿ. ಅವಾಗ ಜೀವಪ್ಪನಿಗೆ ಅಸ್ತಿತ್ವ ಇಲ್ಲ ಜ್ಞಾನಕಾಂಡದಲ್ಲಿ. ಯಾರು ಜೀವಪ್ಪ ಅಂತಂದ್ರೆ ಈ ಪ್ರಮಾತೃ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಂತ ಹೇಳ್ತೀವಲ್ಲ, ಅವನಿಗೆ ಮುಕ್ತರು ಆದವರಿಗೆ ಅಸ್ತಿತ್ವ ಇಲ್ಲ. ಆಗ್ಲಿಲ್ವಾ ಅವನಿದ್ದೇ ಇರ್ತಾನೆ. ಇಷ್ಟು ತಿಳ್ಕೊಡ್ರಿ ಸಾಕು. ಅವನು ಉಪಾಸನೆ ಮಾಡೋರು ಬೇಕಲ್ಲ, ಕೃತಾರ್ಥರವಾಗಿ ಬೇಕಾಗುತ್ತಲ್ಲ ಅಂತ ಹೀಗೆ ಪರಮಾತ್ಮನೇ ಎಲ್ಲಿರುವ ಆತ್ಮನೆಂದು ಹೇಳಿರುವುದುಂಟು, ಆದರೆ ಅವುಗಳ ಅಕ್ಷರಾರ್ಥವನ್ನೇ ನಾವು ತಗೋಬಾರ್ದಪ್ಪ ಅಂತ ಅವನು ನಮ್ಗೆ ಐವಾಷ. ಆದ್ದರಿಂದ ಇವು ಅರ್ಥವಾದಗಳು. ಐವಾಷ್ ಅರ್ಥವಾದಗಳು. ಉಪಾಸನೆಯನ್ನ ಹೊಗಳೋದಕ್ಕೋಸ್ಕರ ಬಂದಿದೆಯಪ್ಪ ಅಂತ ಅವನು ನಮ್ಗೆ ಹೇಳ್ತಾನೆ, ದಡ್ಡ ಅಂತ ನಾವು ಅವನಿಗೆ ಹೇಳಿ, ಜೀವನೆಂದು ಜನರು ಬಗೆಯುತ್ತಿರುವ ಆತ್ಮನು ನಿತ್ಯ ಶುದ್ಧನೇ. ಬಟ್ ಜೀವ ಮೈನಸ್ ಎಕ್ಸ್ಟ್ರಾ ಫಿಟಿಂಗ್ಸ್. ಅದು ಶರೀರವಾಗ್ಲಿ, ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ, ಅಂತಃಕರಣ ಆಗಲಿ, ಮತ್ತೆ ಅಹಂಕಾರವಾಗ್ಲಿ, ಪ್ರಮಾತೃ ಯಾರ ಬಿಟ್ರೆ ಆತ್ಮನೇ. ಹೇಗಿದೆ? ಪಂಚಕೋಶಗಳನ್ನ ಬಿಟ್ಬಿಡ್ರಿ, ಆತ್ಮನೇ. ಈ ಅವಸ್ಥಾತ್ರಯಗಳ ಮೂರನ್ನ ಬಿಟ್ಬಿಡ್ರಿ, ಅವಸ್ಥಾತ್ರಯ ವ್ಯತಿರೇಕ ಸಾಕ್ಷಿ, ಪಂಚಕೋಶ ವ್ಯತಿರೇಕ. ಪಂಚಕೋಶಗಳಲ್ಲಿ 5 ಬಿಟ್ಬಿಡ್ರಿ, ಅವನೇ ಆತ್ಮ. ನೀವು ಏನೇ ತಗೊಳ್ರಿ, ಸ್ಥೂಲ ಸೂಕ್ಷ್ಮ ಬಿಟ್ಬಿಡ್ರಿ, ಆತ್ಮ. ಕಾರ್ಯ ಕಾರಣ ಬಿಟ್ಬಿಡ್ರಿ, ಆತ್ಮ. ಹೇಗಿದೆ ನೋಡ್ರಿ, ಕಾರ್ಯಕರಣ ಬಿಟ್ಬಿಡ್ರಿ, ಆತ್ಮ ಅವನೇ. ಹೇಗಿದೆ? ಆದ್ದರಿಂದ ನಾವು ಏನ್ ಕಲ್ಪನೆ ಮಾಡ್ತೀವೋ ಅದನ್ನು ಬಿಟ್ರೆ ಅವನೇ ಆತ್ಮ. ಆದರೆ ವ್ಯವಹಾರ, ಲೌಕಿಕ, ವೈದಿಕ, ಪಾರಮಾರ್ಥದ ಸ್ಟಾರ್ಟಿಂಗ್ನಲ್ಲಿ ಕೊನೆವರೆಗೂ ಇವು ಬೇಕೇ ಬೇಕು. ಇವಿಲ್ಲದೆ ಕೆಲಸ ಮಾಡೋಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಅವಿದ್ಯೆ ಯಾರಿಗೆ ಅಂತಂದಾಗ
ಆ ಜೀವಕ್ಕೆ ಇರೋದು. ಆದ್ರಿಂದ ಆ ಜೀವಪ್ಪ ಇಟ್ಕೊಂಡೇ ಮಾಡ್ಬೇಕು. ಅದಕ್ಕೆ ಇವನು ಪಿವೆಟ್ ಅಂತ ಕರೆಯೋದು. ಇಷ್ಟು ತಿಳ್ಕೊಡ್ರಿ. ಆದ್ದರಿಂದ ಇಲ್ಲಿ ಪರಿಹಾರ ಅದಕ್ಕೋಸ್ಕರಪ್ಪ ನಿನ್ಗೆ ಅರ್ಥ ಆಗ್ಲಿ ಅಂತಾನೆ ಹೇಳಿ ಘಟಾಕಾಶ, ಕರಾಕಾಶ, ಅಪವರ ಆಕಾಶ ಇವೆಲ್ಲ ನಾವು ಕೊಟ್ಟಿರೋದು ಅಂತ ಹೇಳಿದ್ದಾಯ್ತು. ಆದ್ದರಿಂದ ಅವಿದ್ಯಾಕೃತದಿಂದ ಇದ್ದಾಗ ಅದು ತೋರ್ತಾ ಇರುತ್ತೆ. ಅದಕ್ಕೋಸ್ಕರನೇ ಮಕ್ಕಳು ಈ ಆಕಾಶವನ್ನ ಮಲಿನ ಆಗಿದೆ, ಬಣ್ಣ ಇದೆ, ಕೊಪ್ಪರಿಗೆ ಆಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟೇ ಹೊರತು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಪಾರಮಾರ್ಥ ದೃಷ್ಟಿ ಇದೆಲ್ಲ ವಿವೇಕಿ ವ್ಯವಹಾರ ದೃಷ್ಟಿಯಿಂದ. ಆದರೆ ಪಾರಮಾರ್ಥ ದೃಷ್ಟಿಯಿಂದ ವಿವೇಕಿಗಳಾದವರು ನೋಡಿದ್ರೆ ಆಕಾಶಕ್ಕೆ ಯಾವ ಬಣ್ಣನೂ ಇಲ್ಲ, ಅದು ಕೊಪ್ಪರಿಗೇನೂ ಇಲ್ಲ, ಎಂಥದ್ದು ಇಲ್ಲ. ಹಾಗೆ ನಮ್ಮ ನಿಜವಾದ ಸ್ವರೂಪಕ್ಕೆ ಅವನು ನಿರವಯ, ಅವನಿಗೆ ಯಾವ ಅವಯವಗಳಿಲ್ಲ, ಅವನಿಗೆ ಯಾವ ಬದಲಾವಣೆಗಳು ಇಲ್ಲ ಅಂತ ವಿವೇಕಿಗಳು ಅರ್ಥ ಮಾಡ್ಕೊತಾರೆ. ಅವನಲ್ಲಿ ಯಾವ ಸಂಸಾರತ್ವವೂ ಇಲ್ಲ ಅಂತ ಅರ್ಥ ಮಾಡ್ಕೊತಾರೆ ಅಂತ. ಆತ್ಮನಲ್ಲಿ ಸಾಮಾನ್ಯ ಜನರು ಹುಟ್ಟುಗುಟ್ಟಿರುವ ಕ್ಲೇಶಗಳು ನಿಜವಾಗಿ ಅವನಲ್ಲಿ ಇರೋದಿಲ್ಲ ಅಂತ. 9ನೇ ಮಂತ್ರ ಸಾರಾಂಶ ಏನೋ, ಇಲ್ಲಿ ಮತ್ತೆ ಎಲ್ಲವನ್ನೂ ಉಪಸಂಹಾರ ಮಾಡ್ತಾ ಇದ್ದಾರೆ. ಏನು ಉಪಸಂಹಾರ ಮಾಡ್ತಾ ಇದ್ದಾರೆ? ನಾವು ಮೊದಲನೇ ಸಾರಿ ಹೇಳಿದ್ವಲ್ಲ ಮಂತ್ರದಲ್ಲಿ, ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಡಕೆ ಇಟ್ಟೆ, ಸೃಷ್ಟಿ ಮಾಡಿದೆ, ಇಟ್ಟೆ. ಇಲ್ಲಿ ಇಟ್ಟಿದ ತಕ್ಷಣ ಅದರಲ್ಲಿ ನೀರು ಹಾಕಿದ ತಕ್ಷಣ ಮೇಲ್ಗಡೆ ಆಕಾಶ ಸೂರ್ಯ ಕಾಣುತ್ತೆ. ಅಲ್ಲಿಗೆ ಆ ಮಹಾಕಾಶ ಹುಟ್ಟಿತು. ಇಲ್ಲಿಂದ ತಗೊಂಡೋದೆ ಹೋಯ್ತು, ಇಲ್ಲಿ ತಗೊಂಡ್ಬಂದೆ ಬಂತು, ಅದನ್ನು ಹೊಡೆದಾಕ್ತೆ ಸತ್ತೋಯ್ತು. ಮತ್ತು ಅದರಲ್ಲಿ ಇದಚ್ಚಿದೆ, ಗಂಧ ಹಚ್ಚಿದೆ, ಗಂಧದ ವಾಸನೆ, ಮತ್ತೆ ಸಗಣಿ ಹಚ್ಚಿದೆ, ಸಗಣಿ ವಾಸನೆ. ಅಯ್ಯೋ, ಆಯಾ ಉಪಾಧಿಗೆ ಸಂಬಂಧಪಟ್ಟರೆ ಅದಕ್ಕೆ ಮೇಲಿರೋ ಮಹಾಕಾಶವಾಗ್ಲಿ ಆ ಸೂರ್ಯ ಆಗ್ಲಿ ಒಬ್ಬನೇ ತಾನೇ ಇರೋದು. ಅವನು ಹುಟ್ಟಿದಂತೆ, ಹೋದಂತೆ, ಬಂದಂತೆ, ಸತ್ತಂತೆ, ಇಲ್ಲಿ ಗಂಧ, ಇಲ್ಲಿ ಸಗಣಿ, ಆಮೇಲೆ ಇನ್ನೇನು ಒಂದು ಇದರಲ್ಲಿ ನಾನು 10 ಮಡಕೆಗಳಿಟ್ರೆ 10 ಸೂರ್ಯ 10 ಆಕಾಶಗಳು ಕಾಣ್ತಾರೇನೋ, 100 ಇಟ್ರೆ 100 ಇದ್ದಾರೇನೋ ಅಲ್ಲಿ ಮೇಲೆ? ಇಲ್ಲ. ಹೇಗೆ ಇವೆಲ್ಲ ಉಪಾಧಿಗಳ ದೃಷ್ಟಿಯಿಂದ ಅಷ್ಟೇ ಹೊರತು ಇವುಗಳಿಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳಿ, ಮತ್ತೆ ಇಲ್ಲಿರೋ ಉಪಾಧಿಗಳು ಅವರವರು ಮಾಡಿದ ಅಲ್ಲಿಗೆ ನಾಮ ರೂಪ ಕ್ರಿಯಾಕಾರಕ ಫಲ ಭೋಗಗಳು ಬೇರೆ ಬೇರೆ. ಅದಕ್ಕೋಸ್ಕರನೇ ಅವನವನು ಮಾಡಿದ್ದವನು ಉಣ್ಬೇಕು. ಇಲ್ಲಿ ಕರ್ಮ ಥಿಯರಿ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಪಕ್ಕ ಇದ್ದಂಗಿರುತ್ತೆ ಇಲ್ಲಿ. ಅದಕ್ಕೋಸ್ಕರನೇ ನಾನು ಒಂದು ಬಕೆಟ್ನಲ್ಲಿ ನೀರು ನಿಂಗೆ ಅಲ್ಲಾಡಿಸಿದ್ರೆ ಆ ಮೇಲ್ಗಡೆ ಇರೋ ಆಕಾಶ ಸೂರ್ಯ ಅದರಲ್ಲಿ ಅಲ್ಲಾಡ್ತಾ ಇದ್ದಂಗಿರುತ್ತೆ. ನಿಜವಾಗ್ಲೂ ಮೇಲ್ಗಡೆ ಇರೋ ಆ ಮಹಾಕಾಶ ಅಲ್ಲಾಡುತ್ತೇನೋ, ಸೂರ್ಯ ಅಲ್ಲಾಡ್ತಾನೇನೋ? ಇಲ್ಲ. ಹಾಗೆ ತಗೋಬೇಕು ಅಂತ ಹೇಳಿ ಒಟ್ಟಿಗೆ ಎಲ್ಲವನ್ನೂ ಹೇಳ್ಬಿಟ್ರಿ. 9ನೇ ಮಂತ್ರದಲ್ಲಿ ಅದನ್ನೇ ಮಾಡಿದ್ದು. ಹೇಗಿದೆ ನೋಡಿ. ಈಗ ಇವುಗಳನ್ನ 10ನೇ ಮಂತ್ರದಲ್ಲಿ ಈ ಎಲ್ಲವನ್ನು ಈ 3ರಿಂದ ಹೇಳ್ಬಿಟ್ರು. ಹಾಗಂದ್ರೆ ಈ ಸಂಘಾತಗಳು, ಈ ಉಪಾಧಿಗಳು ಹೆಂಗೆ ಅಂತಂದ್ರೆ 3 ದೃಷ್ಟಾಂತಗಳು ಕೊಟ್ಟರು. ಕನಸಿನಂತೆ, ವೈದ್ಯತ್ಯ ಪ್ರಕರಣದಲ್ಲಿ ಎಲ್ಲವೂ ಕನಸನ್ನು ಹೋಲಿಸಿ ಎಚ್ಚರವೂ ಹಾಗೆ ಇದೆ ಅಂತ ಠಕ್ ಅಂತ ಹೊಡೆದಾಕ್ಬಿಟ್ರು. ಕನಸಿನಂತೆ, ಮಾಯೆಯಂತೆ, ಗಂಧರ್ವ ನಗರದಂತೆ ಅಂತ ತಿರ್ಗಾ ನಾವು ಹೇಳ್ಕೊಂಬಂತರು. ಹೀಗೆ ಆದ್ದರಿಂದ ಈ ಶರೀರ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನೀವು ಜಗತ್ತಂತ ಏನ್ ಕರಿತೀರೋ ಅದು ಅವಿದ್ಯಾ ದೃಷ್ಟಿಯಿಂದ, ಅದು ನಿಜವಾಗ್ಲೂ ಇಲ್ಲ, ಮಿಥ್ಯ. ಶರೀರವೆಲ್ಲವೂ ಅವಿದ್ಯಕ. ಬರೀ ಶರೀರ ಅಲ್ಲ, ಲೌಕಿಕ, ವೈದಿಕ, ಪಾರಮಾರ್ಥಿಕ 3 ಕೂಡ ಅವಿದ್ಯಾ ದೃಷ್ಟಿ. ಈವನ್ ಪಾರಮಾರ್ಥಿಕ. ಯಾಕೆ? ಅವಿದ್ಯಾ ಜ್ಞಾನ ಎಲ್ಲಿದೆಯಪ್ಪ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಅವಿದ್ಯ, ನಾನು ಮುಕ್ತನಾಗಿಲ್ಲ, ಈಗ ಅವನು ಮುಕ್ತನಾದ ಅನ್ನೋದು ಎಲ್ಲಿದೆ? ಅವಸ್ಥೆ ಒಳಗೆ, ಅವಸ್ಥೆ ಒಳಗೆ ಎಲ್ಲ ಇರೋದು. ಅವಸ್ಥೆ ಒಳಗಡೆ ಇದೆ, ವ್ಯವಹಾರದಲ್ಲಿದೆ. ಪಾರಮಾರ್ಥದಲ್ಲಿ ಅದರ ಸೊಲ್ಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆದ್ದರಿಂದ ಇದೆಲ್ಲ ಅದಕ್ಕೆ
ಈಗಲೂ ಕೂಡ ನಾನು ಮುಕ್ತನಾಗಿಲ್ಲ ಅಂತ ನೀವು ಹೇಳುವಾಗಲೂ ಕೂಡ ಆತ್ಮನ್ ಹೇಗಿರ್ತಾನೆ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನ. ಪಿಕ್ಚರ್ ರನ್ ಆಗ್ತಾ ಇದ್ದಾಗಲೂ ಆ ಹಿಂದೆಗಡೆ ಇರೋ ಸ್ಕ್ರೀನ್ ಕ್ಲಿಯರ್ ಕಟ್, ಕ್ರಿಸ್ಟಲ್ ಕ್ಲಿಯರ್ ವೈಟ್ ಕಲರ್ ಇರುತ್ತೆ. ಹೇಗಿದೆ? ನೀವು ಕುಂಡ ಅಂತ ಹೇಳಿ ಈ ಘಟಾಕಾಶ ಕರಾಕಾಶ ಅಂತ ಏನು ಹೇಳಿದ್ರು ಆಗ್ಲೂ ಕೂಡ ಮೇಲ್ಗಡೆ ಇರೋ ಮಹಾಕಾಶ ಅಥವಾ ಸೂರ್ಯ ಕ್ಲಿಯರ್ ಆಗಿರುತ್ತೆ. ಅಲ್ಲೇನಾದ್ರೂ ಗಲೀಜಾಗುತ್ತಾ? ಅವನಿಗೇನಾದ್ರೂ ಏಟ್ ಬೀಳುತ್ತಾ? ಎಂಥದ್ದು ಆಗಲ್ಲ. ಪ್ರಪಂಚದಲ್ಲಿ ಅಲ್ಲ, 9 ಗ್ರಹಗಳಲ್ಲಿರೋ ಎಲ್ಲ ಸೈನಿಕರನ್ನು ನಿಲ್ಲಿಸಿ ಆಕಾಶಕ್ಕೆ ಗುಂಡು ಒಂದೇ ಸಲ ಹೊರಿಸ್ರಿ, ಆಕಾಶಕ್ಕೆ ಏನಾದರೂ ಆಗುತ್ತಾ? ಏನೇನೂ ಆಗದೆ. ಮತ್ತು ನೀವೇ ಸಾಯ್ತೀರ, ನಿಮ್ಮ ಮೇಲೆ ಗುಂಡು ಬೀಳಬೇಕು. ಆದ್ದರಿಂದ ಇವೆಲ್ಲ ಶರೀರಗಳು ಅವಿದ್ಯಕ ಅನ್ನೋದು ಎಷ್ಟು ಸ್ಪಷ್ಟವಾಗಿ ತೋರಿಸ್ತಾರೆ ನೋಡಿ. ಇನ್ನ ಶರೀರಗಳು ಹೆಚ್ಚು ಕಡಿಮೆಯಾಗಿ ತೋರುವುದು ಅವಿದ್ಯೆಯಿಂದಲೇ. ಈ ಶರೀರಗಳು ಅಲ್ಲ ಸ್ವಾಮಿ, ಇಲ್ಲಿ ಕೆಲವರು ಶ್ರೀಮಂತರಾಗಿ, ಕೆಲವರು ಬಡವರಾಗಿ, ಕೆಲವರು ದೇವತೆಗಳಾಗಿ, ಕೆಲವರು ಮನುಷ್ಯರಾಗಿ, ಕೆಲವರು ರಾಕ್ಷಸರಾಗಿ, ಯಕ್ಷ ಗಂಧರ್ವರಾಗಿ, ಪ್ರಾಣಿಗಳಾಗಿ, ಗಿಡ ಮರಗಳಾಗಿ, ಮತ್ತೆ ಕಲ್ಲು ಬಂಡೆಯಾಗಿ. ಅದು ಬಿಡ್ರಿ. ಮನುಷ್ಯರಲ್ಲೂ ಗಂಡಸರು ಹೆಂಗಸರು ನಪಂಸಕ ಅದು ಬಿಡ್ರಿ. ಇಲ್ಲಿ ಶ್ರೀಮಂತ ಬಡವ, ಸುಂದರ ಕುರೂಪಿ, ಮತ್ತೆ ಆರೋಗ್ಯವಂತ ರೋಗಿಷ್ಠ, ನೋಡ್ರಿ ಎಷ್ಟು ಬದಲಾವಣೆ ಇದೆ. ಯಾಕೆ? ನಾ ಪ್ರಶ್ನೆ ಕೇಳ್ತಾ ಇದ್ದೆ, ಯಾಕೆ? ಯಾಕಮ್ಮ ಮೀನಮ್ಮ ಹಿಂಗೆಲ್ಲ ಬೇರೆ ಬೇರೆ ಇರೋದು? ಯಾರಾದ್ರೂ ಬೇರೆಯವ್ರು ಹೇಳಿ. ಕರ್ಮಾನುಸಾರ ಸರ್. ಏನಮ್ಮ? ಕರ್ಮಾನುಸಾರ ಅಷ್ಟೇ, ಮುಗಿದೋಯ್ತು. ಕರ್ಮ ಥಿಯರಿ. ಆದ್ದರಿಂದ ಪರಮಾತ್ಮಂದ ಏನಿಲ್ಲ ಅಲ್ಲಿ, ಕರ್ಮ ಥಿಯರಿ. ಅವರವರು ಮಾಡಿದ್ದು ಅನ್ನೋ ಮಹಾರಾಯ. ದೃಷ್ಟಾಂತದಲ್ಲಿ ಹೆಂಗ್ ನೋಡ್ಕೋಬೇಕು ನಾನು ಅಂದಾಗ, ಒಂದು ಮಡಕೆಯಲ್ಲಿ ಗಂಧ ಸುಡ್ರಿ, ಇನ್ನೊಂದು ಮಡಕೆ ಸಗಣಿ ಸುಡ್ರಿ, ಆಯಾ ಮಡಕೆಗೆ ಸಂಬಂಧಪಟ್ಟಿರೋದು. ಇನ್ನೊಂದ್ರಲ್ಲಿ ನೀರು ಅಲ್ಲಾಡಿಸ್ರಿ, ಆ ಮೇಲ್ಗಡೆ ಇರೋ ಸೂರ್ಯ ಆಕಾಶ ಅಲ್ಲಾಡುತ್ತೇನೋ? ಇಲ್ಲ, ಅಲ್ಲಾಡ್ದಂಗೆ ಕಾಣುತ್ತೆ ಅಂತೆ ಕಂತೆ. ಅದಕ್ಕೆ ಕನಸು, ಮಾಯೆ, ಗಂಧರ್ವ ನಗರೆ ಅಂತ ಹೆತ್ತು ಹೊಡೆದಾಕ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಹಿಂಗ ಅರ್ಥ ಮಾಡ್ಕೋಬೇಕು. ಹಾಗೆ ಆದ್ದರಿಂದ ಶರೀರಗಳು ಹೆಚ್ಚು ಕಡಿಮೆಯಾಗಿ ತೋರೋದು ರಾಂಗ್ ನಾಲೆಡ್ಜ್, ಅವಿದ್ಯೆಯಿಂದ. ಹೆಂಗೆ ಹೊಡೆದಾಕ್ತಾರೆ ನೋಡ್ರಿ, ಹೋಲ್ಸೇಲ್ ವ್ಯಾಪಾರ. ಇಲ್ಲಿ ನಾನು ಒಂದು ಹೇಳಿದ್ರೆ, ಆಧ್ಯಾತ್ಮಿಕವಾಗಿ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳು ತಗೊಂಡ್ಬಿಡ್ಬೇಕು. ಆದಿ ದೈವಿಕವಾಗಿ 14 ಲೋಕಗಳಲ್ಲಿರೋ ತಗೊಂಡ್ಬಿಡ್ಬೇಕು. ಅಲ್ಲಿಗೆ ಆಕಾಶದಲ್ಲಿ 9 ಗ್ರಹಗಳಿದೆಯಲ್ಲ, ಅವು ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಈಗ 9 ಗ್ರಹಗಳು ಕಂಡುಹಿಡಿದಿದ್ದಾರೆ, ನಾಳೆ ಇನ್ನೊಂದು 20 ಕಂಡುಹಿಡಿದ್ರು. ಅವು ಇದಕ್ಕೆ ಸೇರ್ಕೊಳ್ಳಲ್ವಲ್ಲ, ಅವಾಗೇನು ಮಾಡ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗೇನೋ 9 ಗ್ರಹಗಳು ಅಥವಾ 14 ಲೋಕಗಳು. ಶಾಸ್ತ್ರದಲ್ಲಿ 14 ಅಂತ ಹೇಳಿಬಿಟ್ಟಿದ್ದಾರೆ. ಇರ್ಲಿ, 9 ಗ್ರಹಗಳು ಅಷ್ಟೇ ಇವಾಗ ಇರೋದು. ಅದಕ್ಕೆ ನವಗ್ರಹಗಳು ಅಂತಾರೆ. ನಾಳೆ ಇನ್ನೊಂದು 10 ಗ್ರಹಗಳು ಕಂಡುಹಿಡಿದ್ರಪ್ಪ, ಏನ್ ಮಾಡ್ತೀರಾ? ನಾ ಪ್ರಶ್ನೆ ಕೇಳ್ತಾ ಇದ್ದೆ. ಯಾರಾದ್ರೂ ಬೇಕು? ಇದ್ರಲ್ಲೇ ಸೇರುತ್ತೆ ಸರ್. ಅದು ಇದ್ರಲ್ಲೇ ಸೇರುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಹೇಗೆ? ಇವಾಗ 10 ಮಡಕೆಗಳಿಟ್ಟಿದ್ವಿ, ಇನ್ನು 100 ಮಡಕೆಗಳಿಟ್ರು ಆಕಾಶಕ್ಕೆ ಏನು ಆಗೋದಿಲ್ವಲ್ಲ, ಹಂಗೆ. ದೃಷ್ಟಾಂತ ಆಯ್ತು. ದ್ರಾಷ್ಟಾಂತಿಕದಲ್ಲಿ ಈಗ ನನ್ನ ಪ್ರಶ್ನೆ, ನೀವು ಎಷ್ಟೇ ಇಡ್ರಿ ಮುಂದಕ್ಕೆ ಇನ್ನಿಬ್ಬರು ಸೂರ್ಯರನ್ನ ಸೃಷ್ಟಿ ಮಾಡ್ರಿ, ಕಾಣ್ಕೊಂಡ ಅಂತ ಇಟ್ಕೊಳ್ರಿ. 2 ಸೂರ್ಯರು, ಒಂದು ಸೂರ್ಯದಿಂದಲೇ 9 ಗ್ರಹಗಳು ಬಂದಿದೆ ಅಂತಾರೆ. ಬೈ ಚಾನ್ಸ್ ಆಕಾಶದಲ್ಲಿ ಜಾಗ ಎಷ್ಟಿದೆಯಪ್ಪ? ಒಂದು ಸೂರ್ಯ ಆಕಾಶವನ್ನ ಎಷ್ಟು ಆಕ್ಯುಪೈ ಮಾಡ್ಕೊಂಡಿದ್ದಾನೆ? ಒಂದು ಚಪಾತಿ ಗಾತ್ರ ಅಥವಾ ಒಂದು ತಟ್ಟೆಯಷ್ಟು. ಇನ್ನು ಆಕಾಶದಲ್ಲಿ ಎಷ್ಟು ಜಾಗ ಇದೆ? ಕೋಟಿ 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 ಕೋಟಿ, ಇನ್ಫಿನಿಟ್. ಎಷ್ಟು ನೀವು ಚಪಾತಿಗಳನ್ನ ಪೇರ್ಸಿದ್ರೆ ಆಕಾಶದಲ್ಲಿ ಮುಗಿದೀತು. ಅಲ್ಲ,
9 ಗ್ರಹಗಳು ಬಂದಿರೋದೇ ಸೂರ್ಯನಿಂದ, ಒಂದು ಸೂರ್ಯನಿಂದ ಅಲ್ವಾ, ಸೈಂಟಿಸ್ಟ್ಗಳ ಪ್ರಕಾರ. ಈಗ ಅಂಥ ಸೂರ್ಯ ಒಬ್ಬ ಅಲ್ಲ, ಎಷ್ಟು ಬೇಕಾದ್ರೂ ಪೇರ್ಸಿ, ಇನ್ನೂ ಜಾಗ ಇರುತ್ತೆ. ಪೂರ್ತಿ ಆಗೋಯ್ತು ಅಂತ ಇಟ್ಕೊಳ್ರಿ, ಎಲ್ಲಿದೆ ಅದು? ಇಷ್ಟು ಸೂರ್ಯರು ಎಲ್ಲಿರ್ತಾರೆ ಪ್ರಶ್ನೆ ಅದು. ಆಕಾಶದೊಳಗಡೆ. ಆಯ್ತು, ನಾನು ಹೇಳ್ತೀನಿ, ಆಕಾಶವು ಇನ್ನು ಚಿಕ್ಕದು, ಇದಕ್ಕಿಂತ ದೊಡ್ಡದು ಇನ್ಯಾವುದಾದ್ರೂ ಇದೆಯಾ? ಪ್ರಶ್ನೆ ಹೆಂಗ್ ತಗೊಂಡೋಗ್ತಾರೆ ನೋಡ್ರಿ. ಅವಸ್ಥೆ, ಆಕಾಶಕ್ಕೂ ಅವಕಾಶ ಮಾಡಿಕೊಟ್ಟಿರೋ ಅವಸ್ಥೆ ಇನ್ನೆಷ್ಟು ದೊಡ್ಡದಾಗಿರ್ಬೇಕು. ಆಕಾಶವೇ ಎಚ್ಚರದಲ್ಲಿರೋ ಆಕಾಶ ಕಾನ್ಸೆಪ್ಟ್ ಬರಲ್ಲ ಸ್ವಾಮಿ. ಕಿತ್ತೋಯ್ತು, ಹೊಡೆದಾಕ್ಬಿಟ್ರು ಒಂದೇ ಏಟ್ಗೆ. ಎಚ್ಚರದ ಕನಸಿನಲ್ಲಿರೋ ಆಕಾಶ ಎಚ್ಚರಕ್ಕೆ ಬರಲ್ಲ. ಇವೆರಡು ನಿದ್ದೆಗೆ ಅಡ್ರೆಸ್ ಇಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ. ಇನ್ನಿವ ಒಳಗಡೆ ಎಷ್ಟು ತೋರಿದ್ರೆ ಏನು? 100 ಹೇಳ್ತೀರಾ ಹೇಳ್ರಿ. ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಮಿಸ್ಕಕ್ಕಾಗತ್ತಾ, ಅಲ್ಲಾಡಕ್ಕಾಗತ್ತಾ? ಹೀಗ್ ನೋಡ್ಬೇಕಪ್ಪ, ಹಿಂಗ್ ನೋಡ್ಬೇಕು. ಕುಣಿಯಂಗಾಗಲ್ದೇನೆ ಇವೆಲ್ಲ ತಿಳ್ಕೊಂತ ಇದ್ರೆ ಹಿಂಗೆ ಅರ್ಥ ಮಾಡ್ಕೊಳ್ರಿ. ಏನಿದೆ ಕಷ್ಟ? ಇದರಲ್ಲಿ ಏನೋ ಕಷ್ಟ ಇದೆಯೇನೋ? ಏನ್ ವೇದಗಳು ಬರಬೇಕು, ಸಂಸ್ಕೃತ್ ಬರಬೇಕು, ವೇದಾಂಗಗಳು ಬರಬೇಕು? ಮಣ್ಣು ಎಂಥದ್ದು ಬೇಡ. ಸ್ವಾಮಿಗಳು ಬರೆದಿರೋ ಪುಸ್ತಕ ಓದ್ರಿ, ಎಂಥ ದಡ್ಡನಿಗೂ ಅರ್ಥ ಆಗುತ್ತೆ. ಶರೀರಗಳು ಹೆಚ್ಚು ಕಡಿಮೆ ಆಗಿ ತೋರುವುದು ಅವಿದ್ಯೆಯಿಂದ. ಶರೀರ ಅಂದಿದ ತಕ್ಷಣ ಕಾರ್ಯ ಕಾರಣ ಸಂಘಾತ ಮುಗಿದೋಯ್ತು. ಕಾರ್ಯ ಕಾರಣ ಎರಡೂ ಅನಾತ್ಮದಲ್ಲಿರೋದು. ಕಾರ್ಯ ಅಂತ ಇವಾಗ ನಮ್ಗೆ ಏನ್ ತೋರ್ತಾ ಇದೆಯೋ ಕಾರ್ಯ. ಏನು ಕಾರ್ಯ? ಹೋಲ್ಸೇಲ್ ಆಗಿ ಏನು ಕಾರ್ಯ ಅಂತಂದ್ರೆ ಏನು? ಹೋಲ್ಸೇಲ್ ಆಗಿ ಹೇಳ್ಬೇಕು ನನಗೆ. ಕಾರ್ಯ ಅಂದ್ರೆ ಯಾವುದನ್ನು ಹೇಳಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಶರೀರ, ದೃಶ್ಯ ಪ್ರಪಂಚ ಹೋಲ್ಸೇಲ್ ಅಂತ ಕೇಳ್ತಾ ಇದ್ದೀನಿ ಅಲ್ವಾ? ದೃಶ್ಯ ಪ್ರಪಂಚ. ಇಲ್ಲಿ ನಿಮಗೆ ದೃಶ್ಯ ಅಂತಂದಿದ ತಕ್ಷಣ ಏನೇನ್ ಬರುತ್ತೆ? ಎರಡು ಸೇರ್ಕೋಬೇಕು. ಎಚ್ಚರ, ಕನಸು, ದೃಶ್ಯ ಪ್ರಪಂಚ ಯಾವ್ಯಾವ ಸೇರ್ಕೊಳುತ್ತೆ? ಎಲ್ಲ ಅರ್ಧ ಡಜನ್. ಅವಸ್ಥೆ ಕೂಡ, ಅವಸ್ಥೆ ಬಿಟ್ರೆ ಮತ್ತೆ ಅದ್ ಬೇರೆ ಮಿಕೊಂಡ್ಬಿಡ್ತಾವ. ಅವಸ್ಥೆ ಮತ್ತು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ 7 ಸಪ್ತಾಂಗಗಳು ಅಂತಾರೆ. ಅವೆಲ್ಲ ಸಪ್ತ ಬಣ್ಣಗಳು. ಎರಡು ಎಲ್ಲ ಸೇರಿ ಒಂದೇ ಬಣ್ಣ. 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಮುಗಿದೋಯ್ತು. 7 ಸ್ವರಗಳು ಸೇರಿ ಸಂಗೀತ ಆಯ್ತು ಅಷ್ಟೇ ಸ್ವಾಮಿ, ಮುಗಿದೋಯ್ತು. 7. ಇದು ದೃಶ್ಯ ಪ್ರಪಂಚ. ಇದೇನಿದು? ಕಾರ್ಯ. ಇದರಲ್ಲಿ ಏನ್ ಬಿಟ್ಟಿದ್ದೀರ ಸ್ವಾಮಿ? ಏನ್ ಬಿಟ್ಟಿದ್ದೀರ ಕಾರ್ಯದಲ್ಲಿ? ಅರ್ಜುನ ಮಹಾಭಾರತದಲ್ಲಿ ಅಗ್ನಿದೇವ ಬಂದು ನಾನು ಇದನ್ನೆಲ್ಲ ಸುಟ್ಟಾಕೊಂಡ್ಬಿಟ್ಟು ನಾನು ತಿಂದಾಕ್ಬಿಡ್ತೀನಿ ಅನ್ನ ಆದ. ಆದ್ರಿಂದ ಇಲ್ಲಿಂದ ಹೊರಗಡೆ ಬಂದು ಹೋಗ್ಬಾರ್ದು, ನೀನು ನೋಡ್ಕೊಂತ ಅರ್ಜುನನಿಗೆ ಹೇಳಿದಾಗ ಒಂದು ಹಾವು ಹೊರಗಡೆ ಹೋಗೋಕೆ ಶುರು ಮಾಡುತ್ತೆ. ಅರ್ಜುನ ಬಿಡೋದಿಲ್ಲ. ಅವೆಲ್ಲ ಗೊತ್ತಿಲ್ಲ ನಿಮ್ಗೆ. ಮತ್ತೆ ನಾನೇನು ಕನೆಕ್ಷನ್ ಕೊಡಕ್ಕೆ ಹೋಗೋದಿಲ್ಲ. ಗೊತ್ತಿಲ್ದಿದ್ರೆ ಕೇಳ್ರಿ, ಹೇಳ್ತೀನಿ. ಈ ಹೆಂಗೆ ಕನೆಕ್ಷನ್ಗಳು ಬರುತ್ತೆ ಅನ್ನೋದಕ್ಕೆ ಹಾಗೆ ಮಹಾಭಾರತದಲ್ಲಿ ಇರ್ಲಿ. ಅಲ್ಲಿಗೆ ಇದು ಕಾರ್ಯ. ಇದಕ್ಕೆ ಕಾರಣ ಏನು? ಗಾಢ ನಿದ್ರೆ ಅನುಭವ ಕಾರಣ. ನೀವು ಎಷ್ಟೇ ದೊಡ್ಡದಾಗಿರ್ಲಿ ಕಾರ್ಯ, ಅದಕ್ಕಿಂತ ದೊಡ್ಡದಾಗಿರ್ಲಿ ಕಾರಣ, ಎಲ್ಲವೂ ಅವಿದ್ಯೆ, ಅನಾತ್ಮದಲ್ಲಿದೆ. ಆತ್ಮನು ಇವೆರಡನ್ನೂ ಮೀರಿರ್ತಾನೆ. ಈ ಎರಡಕ್ಕೂ ಅವನೇ ಅಸ್ತಿತ್ವ ಆಧಾರ. ಕಾರ್ಯ ಕಾರಣವನ್ನ ಮೀರಿರ್ತಾನ ಅವನು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆಲ್ಲ ಬಂದ್ಬಿಡ್ತಿಲ್ಲಿ. ನಾಮರೂಪ ಕ್ರಿಯಾಕಾರಕ ಅನೇಕ, ಕರ್ತೃಭೋಕ್ತೃಗಳು ಅನೇಕ, ನಾಮರೂಪಗಳು ಕ್ರಿಯೆಗಳು, ಏನ್ ಬೇಕಾದ್ರೆ ಹೇಳಿ. ಆದ್ದರಿಂದ ವೇದಾಂತ ಯಾರಾದರೂ ಸ್ವಲ್ಪ ಬದನೆ ಹೇಳಿ.
ಕೃಷ್ಣವೇಣಿ ಅವರೇ, ನೀವೇ ಇದನ್ನ ಹೇಳಿ, ಸ್ಪಿರಿಚುವಲ್ದು ಟೀಚಿಂಗ್ಸ್ ಎಲ್ಲ ಹೇಳಿ. ನನ್ನ ಮೊಮ್ಮಗನ ಜೊತೆ ಇದ್ದೀನಿ, ಸಾರಿ. ಈ ಎಚ್ಚರದಲ್ಲಿ ಎಲ್ಲ ನಾವು ತೋರ್ತಾ ಇರೋದು ಯಾಕೆ ಅಂದ್ರೆ ಅವಿದ್ಯೆಯಿಂದಲೇ. ಶರೀರಗಳು ಎಷ್ಟೊಂದು ಶರೀರಗಳು ತೋರ್ತಾ ಇದೆ, ಆದ್ರೆ ಒಳಗಡೆ ಇರೋ ಆತ್ಮ ಮಾತ್ರ ಒಂದೇ. ಅವನು ಏಕಮೇವಾದ್ವಿತೀಯ, ಎರಡನೆಯದು ಇಲ್ಲದೆ ಇರುವಂತ ಒಂದು. ಆದ್ರೆ ಅವಿದ್ಯೆಯಿಂದ ಬೇರೆ ಬೇರೆಯಾಗಿ ಒಂದೊಂದು ಶರೀರಕ್ಕೂ ಒಬ್ಬ ಆತ್ಮ ಅಂತ ತೋರ್ತಾ ಇದೆ ಅಷ್ಟೇ. ತೋರೋದು ಸತ್ಯ ಅಲ್ಲ ಅಂತ, ಅದು ನಾವು ತಿಳ್ಕೊಳ್ದಿರ ಇರೋದ್ರಿಂದ ಮತ್ತೆ ಈ ಶರೀರಕ್ಕೆ ಸುಖ ದುಃಖ ಎಲ್ಲ ಆಗ್ತಾ ಇದೆಯಲ್ಲ, ಯಾಕೆಂದ್ರೆ ಅದು ಅವಿದ್ಯೆಯಿಂದಲೇ. ಈಗ ಗಾಢ ನಿದ್ರೆ ಗೊತ್ತ ತಕ್ಷಣ ನಮ್ಗೆ ಸುಖ ದುಃಖ ಆನಂದ ಯಾವ ಅನುಭವನೂ ಇರೋದಿಲ್ಲ. ಹೌದು ತಾನೇ, ಎಲ್ಲರಿಗೂ ಅನುಭವದಲ್ಲೇ ಇದೆ ಅದು. ಮತ್ತೆ ಈ ಎಚ್ಚರದ ಹೋಗೋದಿಲ್ಲ, ಕನಸಿಂದು ಅಲ್ಲಿಗೆ ಬರೋದಿಲ್ಲ. ಮತ್ತೆ ಆನಂದನು ಅಂತ ಹೇಳಕ್ಕಾಗಲ್ಲ. ಸುಮ್ನೆ ನಾವ್ ಎಚ್ಚರಕ್ ಬಂದ್ಮೇಲೆ ನಾವಲ್ಲಿ ಆನಂದವಾಗಿ ನಿದ್ದೆ ಮಾಡಿದ್ವಿ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಅಲ್ಲಿ ಆನಂದ ಅಂತನೂ ಗೊತ್ತಾಗೋದಿಲ್ಲ. ಆತ್ಮನ್ಗೆ ಈ ತರ ಹೋಲಿಕೆ ಕೊಟ್ಟು ತುಂಬಾ ಚೆನ್ನಾಗಿ ಅವಿದ್ಯೆಯಿಂದಲೇ ಎಲ್ಲಾ ತೋರ್ತಾ ಇರೋದು. ಅಲ್ಲಿ ಮತ್ತೆ ಕಾರಣ ಇತ್ತು ನಮ್ಗೆ, ಅಲ್ಲಿ ಅವಿದ್ಯೆ ಗೊತ್ತಾಗ್ಲಿಲ್ಲ ಅನ್ನೋ ಕಾರಣ ಇದ್ದಿದ್ರಿಂದ ಈ ದೃಶ್ಯ ಪ್ರಪಂಚ ತೋರ್ಕೊಂತು. ಈಗ ಡಾಕ್ಟರ್ ಹೇಳ್ತಾ ಇದ್ರಲ್ಲ, ದೃಶ್ಯ ಪ್ರಪಂಚ ಒಟ್ಟಿಗೆ ತಗೊಂಡ್ಬಿಡ್ಬೇಕು ಅಂತ. ಕನಸು ಎಚ್ಚರ ಎರಡು ದೃಶ್ಯ ಪ್ರಪಂಚ, ಎರಡರಲ್ಲೂ ನಮ್ಗೆ ತೋರ್ತಾ ಇರ್ತೈತೆ. ತೋರೋ ಕಾಲದಲ್ಲಿ ಸತ್ಯವಾಗ್ಲೇ ಇರುತ್ತೆ, ಅದು ಸುಳ್ಳು ಅಂತ ನಮ್ಗೆ ಅನ್ಸೋದೇ ಇಲ್ಲ. ಎಚ್ಚರ ತೋರುವಾಗ ಎಚ್ಚರನೇ ಸತ್ಯವಾಗಿರುತ್ತೆ, ಕನಸು ತೋರುವಾಗ ಎಚ್ಚರದಷ್ಟೇ ಸತ್ಯವಾಗಿರ್ತೈತೆ ಕನಸು. ಜೈ ಶ್ರೀ. ಇವೆರಡನ್ನು ಸರ್. ಓಕೆ, ಈಗ ಇಷ್ಟ ಆಯ್ತು. ಇವಾಗ ಶರೀರಗಳು ಹೆಚ್ಚು ಕಡಿಮೆ ಆಗಿ ತೋರೋದು ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜ್, ವ್ಯವಹಾರ ದೃಷ್ಟಿಯಿಂದ. ಆದ್ದರಿಂದ ವ್ಯವಹಾರ ಲೌಕಿಕ ವೈದಿಕ ಪಾರಮಾರ್ಥಿಕದಲ್ಲೂ ಕೂಡ ಕೊನೆಯವರೆಗೂ ಹಗ್ಗವನ್ನು ಕಾಣೋವರೆಗೂ ಕೆಲವರಿಗೆ ಹಾವಾಗಿ, ಕೆಲವರಿಗೆ ನೀರಿನ ಕೋಡಿ, ಕೆಲವರಿಗೆ ನೆಲದ ಬೆರುಕು, ಹೂವಿನ ಮಾಲೆ ಬೇರೆ ಬೇರೆ ಕಾಣ್ತಾನೆ ಇರುತ್ತೆ. ಅನ್ಲೆಸ್ ವಿ ಸಿ ದಿ ರೋಪ್. ಆದ್ದರಿಂದ ವೇದಾಂತವಾದಗಳೆಲ್ಲ ಆಗಿರುವ ಮತಭೇದಕ್ಕೆ ಈ ಒಂದು ದೃಷ್ಟಾಂತ ಕೊಟ್ಟರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾವುದು ಮಹಾಕಾಶ, ಇಲ್ಲಿ ಘಟಾಕಾಶ, ಕರಾಕಾಶ, ಇವುಗಳನ್ನ ದೃಷ್ಟಾಂತ ಅದಕ್ಕೆ ಕೊಟ್ಟಿರೋದು. ಈವನ್ ಬ್ರಹ್ಮಸೂತ್ರದಲ್ಲೂ ಕೂಡ ಸೂರ್ಯನ ಪ್ರತಿಬಿಂಬದಂತೆ ಜೀವನು, ಆತ್ಮನು, ಇವೆಲ್ಲ ಹೇಳ್ತಾ ಬರ್ತಾರೆ. ಒಬ್ಬನ ಕರ್ಮವು ಮತ್ತೊಬ್ಬನಿಗೆ ಸೋಕೋತಿಲ್ಲ. ಎಲ್ಲ ನಮ್ಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ದೃಷ್ಟಾಂತಗಳನ್ನ ಮೆಲುಕು ಹಾಕಿದ್ರೆ. ಆದ್ರಿಂದ ಉಪಾದಿಯಿಂದ ನೀರು ಅಲುಗಾಡುತ್ತೆ, ನೀರಿನೆಲ್ಲ ಅಲ್ಲಾಡಿಸಿದ್ರೆ ಉಪಾದಿಯಿಂದ ಅದು ಭೇದ. ಆದರೆ ಮೇಲ್ಗಡೆ ಏನಾದರೂ ಅಲ್ಲಾಡ್ತಾನೇನೋ ಅವನು ಇಲ್ಲ. ಅವರವರ ಕರ್ಮದ ಫಲವು ಅವರವರಿಗೆ ಸೇರಿರುತ್ತದೆ. ಪ್ರತಿಬಿಂಬ ದೃಷ್ಟಾಂತವನ್ನು ಕೊಟ್ಟಿದೆ. ದೃಷ್ಟಾಂತದಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಇನ್ನೇನು ಬೇಕು ಹೇಳ್ರೆ. ಇದು ಬರೀ ದೃಷ್ಟಾಂತದಲ್ಲಿ ಮಾತ್ರ ಅಲ್ಲ, ಮತ್ತಿನ್ನೇನು ಪ್ರಶ್ನೆ ಕೇಳ್ತಾರೆ. ಇನ್ನೇನು ದೃಷ್ಟಾಂತ ಬೇರೆ, ಜೊತೆಗೆ ಬರೀ ದೃಷ್ಟಾಂತ ಹೇಳ್ಬಿಟ್ರೆ ಆಗೋಯ್ತೇನು? ಮತ್ತಿನ್ನೇನು ತೋರಿಸ್ಕೊಡ್ತಾರೆ ನಮ್ಗೆ ಇಲ್ಲಿವರು? ಅನುಭವ ಕೂಡ ಹೇಳಿ ತೋರಿಸ್ತಾರೆ. ಗಾಢ ನಿದ್ರೆ, ಎಚ್ಚರದ ಅನುಭವ, ಕನಸಿನ ಅನುಭವ, ಗಾಢ ನಿದ್ರೆ, ಮೂರು ಅನುಭವ. ಯಾರಪ್ಪಂದು ಎಲ್ರಿಗೂ ಪ್ರತಿದಿನ ಹುಟ್ಟಿದಾಗ್ಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ ಆಗ್ತಾನೆ ಇರುತ್ತೆ. ಇದನ್ನ ಹಿಡ್ಕೊಂಡು ತೋರಿಸ್ತಾರಲ್ಲ, ಮತ್ತೆ ಮುಗಿದೋಯ್ತು. ಈಗ ಎಲ್ಲರೂ ಕೂಡ ಬೇರೆ ಬೇರೆ. ಅವನ ಪ್ರಶ್ನೆ ಕೇಳಿದ್ನಲ್ಲ, ಅದಂಗೆ ಎಲ್ಲರೂ ಬೇರೆ ಬೇರೆ ಇರ್ತಾರೆ, ಅವರ ಕರ್ಮ ಫಲಗಳು ಬೇರೆ ಬೇರೆ. ಹೌದು, ನಿದ್ದೆಗೆ ಹೋದ್ರೆ ರಾಮಕೃಷ್ಣ ಪರಮಹಂಸರು ಕೂಡ ಆತ್ಮನಾಗಿರ್ತಾರೆ, ವೀರಪ್ಪನು ಆತ್ಮನಾಗಿರ್ತಾನೆ, ಮುಗಿದೋಯ್ತು. ಹೆಂಗಿದೆ ಆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಯಾರು ನಿದ್ದೆಗೆ ಹೋದ್ರು ಎಲ್ಲರೂ ಆತ್ಮನಾಗಿರ್ತಾರೆ, ಅವ್ರ ಉಪಾಧಿಗಳು ಮೈನಸ್ ಆಗಿರ್ತಾರೆ. ಇನ್ನೇನ್ ಬೇಕು ನಿನ್ಗೆ? ದೇವರು ಬಿಡಿಸಿರೋದು ಸಹಜ. ಎಚ್ಚರದಲ್ಲಿ ನೀನು ಸಾಧನೆ ಮಾಡಿ ಬಿಡಿಸ್ಕೊಂಡ್ಬಿಡು, ಮುಗಿದೋಯ್ತು ನಿನ್ ಕತೆ. ಯಾವ್ದಾರ ಜೀವಪ್ಪನ ಕತೆ, ಈ ಉಪಾಧಿಗಳ ಕತೆ ಮುಗಿದೋಯ್ತು, ಎಂಡ್. ಹಾಗೆ ಮಾಡು, ಇನ್ನೇನು ಮುಗಿದೋಯ್ತು, ಇನ್ನೇನು ಬೇಕು ನಿನಗೆ? ಆದ್ದರಿಂದ ಈ ಕೆಲವರು ಈಗಿನ ವೇದಾಂತಿಗಳು ಅದರಲ್ಲಿ ತಪ್ಪು ಮಾಡ್ಕೊತಾರೆ. ಅವಚ್ಛೇದವಾದ, ಪ್ರತಿಬಿಂಬವಾದ ಒಡ್ಡಿ ಈ ಪಂಚಪಾದಿಕ ಭಾಮತಿಕಾರರು ಗಬ್ ಮಾಡಿ
ಅದಕ್ಕೆ ಸಗಣಿ ಹಚ್ತಾರೆ. ಯಾವುದಕ್ಕೆ? ತತ್ವಕ್ಕೆ. ತತ್ವಮಸಿ ಶ್ವೇತಕೇತು ಅಂದ್ರೆ ಮಸಿ ಹಚ್ಚುತ್ತಾರ, ಸಗಣಿ ಹಚ್ಚುತ್ತಾರೆ. ಹೇಗಿದೆ ನೋಡಿ. ಆದ್ದರಿಂದ ಅದಕ್ಕೆ ಇವರೆಲ್ಲ ಬೇಕಾದಷ್ಟು ಹೀಗೆಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಜೀವನು ಬ್ರಹ್ಮ ಪ್ರತಿಬಿಂಬವೇ ಎನ್ನುವ ನಮ್ಮ ಪಕ್ಷದಲ್ಲಿಯೋ ಎಂದರೆ ಒಂದೇ ಜಲಾಶಯದಲ್ಲಿ ಸ್ವಾಭಾವಿಕವಾದ ಆಕಾಶ ಇದೆಲ್ಲ ಕೊಟ್ಬಿಡಲಾಗೋಯ್ತು ಅಂತ. ಸೊ ವೇದಾಂತಿಗಳು ಕೊಟ್ಟಿರುವ ವಿವಾದ ಎರಡು ಗುಂಪಿಗೆ ಪರಿಶುದ್ಧವಾದ ವೇದಾಂತ ಪ್ರಕ್ರಿಯೆಯಲ್ಲಿ ಎಳ್ಳಷ್ಟು ಅವಕಾಶವಿಲ್ಲ ನಮ್ಮ ವೇದಾಂತದಲ್ಲಿ. ವೇದಾಂತ ಅಂದ್ರೆ ಉತ್ತರ ಮೀಮಾಂಸ, ಅಂದ್ರೆ ಶಂಕರಾಚಾರ್ಯರು ಬರೆದಿರೋದನ್ನು ಸರಿಯಾಗಿ ಇಟ್ಕೊಂಡಿರೋ ಪ್ರಸ್ಥಾಂತರ ಭಾಷ್ಯಗಳಲ್ಲಿ ಈ ದೃಷ್ಟಾಂತ ದ್ರಾಷ್ಟಾಂತಗಳಿಗೆ ಎಲ್ಲ ಅಂಶಗಳಲ್ಲಿ ಹೋಲಿಕೆ ಇರಬೇಕೆಂದು ಯಾರಿಗೂ ನಿರ್ಬಂಧ ಮಾಡೋದಿಲ್ಲ, ಮಾಡಲೂಬಾರ್ದು. ದೃಷ್ಟಾಂತ ಕೊಡೋದು ಯಾವುದೋ ಒಂದನ್ನು ಅರ್ಥ ಮಾಡೋದಕ್ಕೋಸ್ಕರ ಕೊಡೋದು. ನೀವು ಪೂರ್ತಿ ನೋಡ್ಕೊಂಡ್ಬಿಟ್ರೆ ದೃಷ್ಟಾಂತ ಆಗಲ್ಲ, ದ್ರಾಷ್ಟಾಂತನೇ ಆಗ್ಬಿಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೀವನು ನಿಜವಾಗಿ ಪರಮಾತ್ಮನೇ ಆಗಿರ್ತಾನೆ ಅನ್ನೋದು ಹಾಗೆ ನೋಡ್ರಿ. ಗಾಢ ನಿದ್ರೆಯಲ್ಲಿ ಎಲ್ಲರ ಜೀವರಿಗಳು ಪರಮಾತ್ಮನೇ ಆಗಿರ್ತಾರೆ. ಅಂದ್ರೆ ಮೈನಸ್ ಉಪಾಧಿ ಅಷ್ಟೇ. ಈಗ ಏನಿದೆಯೋ ಅದನ್ನ ಉಪಾಧಿ ಕಳ್ಕೊಳ್ರಿ, ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಒಡವೆ ಅಂತಂದಾಗ ಚಿನ್ನ ಇರಲ್ವಾ ಅದ್ರ ಜೊತೆಯಲ್ಲಿ, ಮತ್ತೇನ್ ಮಾಡ್ಬೇಕು? ಉಪಾಧಿ ಕರಗಿಸ್ರಿ ಚಿನ್ನವೇ. ಹಾಗಾದ್ರೆ ನೀವು ಒಡವೆ ಅಂತ ಅನ್ನುವಾಗ ಚಿನ್ನ ಇರ್ಲಿಲ್ವ? ಅಲ್ಲಿ ಇತ್ತು. ಚಿನ್ನ ಪ್ಲಸ್ ಉಪಾಧಿ ಒಡವೆ ಆಗಿತ್ತು. ಹಾಗೆ ಇಲ್ಲಿ ಘಡನಿದ್ರೆಯಲ್ಲಿ ಪರಮಾತ್ಮನು ಕರಗಿಸಿ ಬರೀ ಆತ್ಮನಾಗಿರೋದನ್ನ ನಮ್ಮ ಅನುಭವದಲ್ಲಿ ಪ್ರತಿದಿನ ತೋರಿಸ್ತಾನೆ. 3 ಸ್ಯಾಂಪಲ್ ದೇವರು ಕೊಟ್ಟಿರೋ ಸಹಜ ಸ್ಥಿತಿ. ದೇವ್ರು ಅಷ್ಟೆಲ್ಲ ಕೊಟ್ಟಿದ್ರು, ಅದಕ್ಕೆ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಹೀಗೆ ಅಮ್ಮ ಮೀನಮ್ಮ, ಹೀಗೆ ನಾವು ಎಲ್ಲ ಹೇಳ್ತಾ ಇದ್ದೀವಿ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸರ್ ಅರ್ಥ ಆಗ್ತಾ ಇದೆ, ಫಾಲೋ ಮಾಡ್ತಾ ಇದ್ದೀನಿ ಸರ್. ಒಳ್ಳೇದಮ್ಮ. ಪಾಪ ನೀವಿನ್ನೂ ಹೊಸದಾಗಿ ಬಂದವರು, ನಿಮಗೆ ಇದು ಪಾರಮಾರ್ಥ ಚಿಂತಾಮಣಿ ಗೊತ್ತಿಲ್ಲ. ಅವಸ್ಥಾತ್ರ ವಿಚಾರ ಅಲ್ಲಿ ಚೆನ್ನಾಗಿ ಮೆಲುಕು ಹಾಕಿದ್ರೆ ಆಗ ಸ್ಪಷ್ಟವಾಗಿ ಅರ್ಥ. ಇನ್ನು ಸ್ವಲ್ಪ ದಿವಸದಲ್ಲೇ ಇಲ್ಲ, ಇನ್ನೇನು ಸ್ವಲ್ಪ ದಿವಸ ಇಲ್ಲ, ಇನ್ನು ನಾಳೆ 3ನೇ ದಿವಸದಿಂದ ನಾನು ಇನ್ನೊಂದು ಪುಸ್ತಕ ಶುರು ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿದ್ರು ಮತ್ತೆ ಅದರಲ್ಲೇ ಕೇಳ್ಕೊಳ್ರಿ. ಎಲ್ಲ ಪೂರ್ತಿ ಆಲ್ಮೋಸ್ಟ್ ತುಂಬನೇ ಇನಿಷಿಯಲ್ ಸ್ಟೇಜ್ನವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ 3 ಕವರ್ ಮಾಡ್ತಾರೆ: ಸೂತ್ರ ಭಾಷ್ಯ, ಉಪನಿಷತ್ತು, ಭಗವದ್ಗೀತೆ. ತುಂಬ ಸರಳವಾಗಿ ಸುಲಭವಾಗಿ ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಇವಾಗಲೇ ಆ ಪುಸ್ತಕ ಕಳಿಸ್ತೀನಿ, ನೀವು ಓದೋಕ್ಕೆ ಶುರು ಮಾಡ್ರಿ. ಸರ್ವಸಮ್ಮತೋಪದೇಶಗಳು. ಅದನ್ನು ರೆಕಾರ್ಡ್ ಇದು ಮಾಡ್ಕೊಳ್ರಿ, ಅಪ್ಲೋಡ್ ಮಾಡ್ಕೊಳ್ರಿ, ಅದನ್ನು ಓದೋಕ್ಕೆ ಶುರು ಮಾಡ್ರಿ. ನಾನು 3 ದಿವಸ ಇದನ್ನು ಮಾಡ್ತೀನಿ, ಇನ್ನು 3 ದಿವಸ ಅದನ್ನು ಮಾಡ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಇದು ಕಾರಿಕೆ ಅಥವಾ ಭಾಷ್ಯ. ಇನ್ನು ಮಿಕ್ಕಿರೋ 3 ದಿವಸ ಅದಕ್ಕೆ ಭಾಷ್ಯ ಗೀಷ್ಯ ಇಲ್ಲ, ಸ್ವಾಮಿಗಳು ಬರೆದಿರೋದು ಡಿಟೆಕ್ಟಿವ್ ಪುಸ್ತಕ ಅಂತ ಹೋಗುತ್ತೆ. ಅದರಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಮಾಡ್ತೇನೆ, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇವರೆಲ್ಲ ಅವನ್ನೆಲ್ಲ ಕೇಳಿದ್ದಾರೆ, ಹಾಗಾಗಿ ಇವ್ರಿಗೆ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೆ. ನೀವು ಇನ್ನೂ ಹೊಸದಾಗಿ ಬಂದಿರೋರು ಹೇಳಿದ್ರಲ್ಲ 3 ತಿಂಗಳೇನೋ ಆಯ್ತಾ, ನಿಜವಾಗ್ಲೂ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ. ಈ ರೀತಿ ಹೋಗ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಕಷ್ಟ ಏನಿಲ್ಲ. ಏನು ಬಟ್ ಓನ್ಲಿ ಥಿಂಗ್, ಎಲ್ಲವನ್ನೂ ಸ್ವಲ್ಪ ಒಂದು 3 ವರ್ಷ ಬೇಕಿದಕ್ಕೆ. 3-4 ವರ್ಷ ನೀವು ಸತತವಾಗಿ ಎಲ್ಲ ಪುಸ್ತಕಗಳನ್ನು ಓದಿದ್ದಾದ್ರೆ ಅಷ್ಟೇ ಸಾಕು. ಇಲ್ಲಿಗೆ ಅಷ್ಟ ಆಯ್ತು. ಇಲ್ಲಿ ಪ್ರಕೃತದಲ್ಲಿ ಇಲ್ಲಿ ಜೀವರು ಬ್ರಹ್ಮ ಅಂತ ಭೇದ ವ್ಯವಹಾರ ಇರೋದು ಯಾತ್ರಿಂದ? ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜ್ ಇಂದ ಅಷ್ಟೇ. ಜೀವ ಸ್ವರೂಪರು ನಿಜವಾಗಿಯೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಕೂಡ ನಾನು ಹೇಳಿದೆ. ಇಲ್ಲಿ ಪ್ರಕೃತದಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಘಟಾಕಾಶ, ಪ್ರತಿಬಿಂಬ 2 ಕೊಟ್ಟಿದ್ರು.
ಆ ನೀರಿನಲ್ಲಿ ಕೈ ಅಲ್ಲಾಡಿಸಿದ್ರೆ ಆ ಪ್ರತಿಬಿಂಬ ಅಲ್ಲಾಡೋದು. ಘಟಾಕಾಶ ಬೇಕಾದಷ್ಟು ಆಯ್ತು. 2 ದೃಷ್ಟಾಂತಗಳಿಂದ ಎಲ್ಲವನ್ನು ತೋರಿಸಿದ್ರು. ಇಷ್ಟು. ಆಕಾಶದಂತೆ ಪರಮಾತ್ಮನು ನಿತ್ಯ ಶುದ್ಧ ಸ್ವಭಾವದವನು ಅಂತ ನೋಡ್ರಿ. ಇದು ಒಂದು ದೃಷ್ಟಾಂತ. 2ನೇ ಗಾಢ ನಿದ್ರೆಯಲ್ಲಿ ನೋಡ್ಕೊಂಡ್ರೆ ಮುಗಿದೋಯ್ತು ಅನ್ನೋದು. ಇನ್ನು ಪ್ರತಿಬಿಂಬ ದೃಷ್ಟಾಂತ ತೆಗೆದುಕೊಂಡ್ರೆ ಅದು ಆಯ್ತು. ಕಾರ್ಯಕರಣ ಸಂಘಾತಗಳೆಂಬ ಉಪಾಧಿಗಳ ಸಂಬಂಧದಿಂದ ಕಾರ್ಯಕರಣ ಸಂಘಾತಗಳು, ಆವಾಗಲೇ ಹೇಳಿದ್ದು ಕಾರ್ಯಕಾರಣ ಸಂಘಾತಗಳು. ಈಗ ಹೇಳ್ತಾ ಇರೋದು ಇಲ್ಲಿ ಕಾರ್ಯಕರಣ ಸಂಘಾತಗಳ ಉಪಾಧಿ. ಅಂದ್ರೆ ಈ ಶರೀರ ಮತ್ತು ಇದರ ಇನ್ಸ್ಟ್ರೂಮೆಂಟ್ಸ್. ಈ ಪಾದದಿಂದ ತಲೆವರೆಗೂ ಇದನ್ನ ನಾನು ಅಂತೀನಿ. ಇದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ಏನು? 19 ಏಕೋನಂಶತಿ ಮುಖ ಅಲ್ವಾ? ಹಾಗೆ ಇದನ್ನ ಕಾರ್ಯಕರಣ ಅಂತಾರೆ. ಕಾರ್ಯಕರಣ ಸ್ವಲ್ಪ ಚೆನ್ನಾಗಿ ಅರ್ಥ ಆಗದಿದ್ರೆ ಕೇಳ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಗೊತ್ತಿದೆ ಅನ್ಕೊಂತೀನಿ. ಆದ್ದರಿಂದ ಇವೆರಡನ್ನು ತಿಳ್ಕೋಬೇಕು. ಈ ಕಾರ್ಯಕರಣ ಅಂತಂದ್ರೆ, ಕರ್ಣ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್. ಇದರಲ್ಲಿ ಪ್ರಾಣಗಳು ಅಂತನ್ನೋದು ಮುಖ್ಯವಾಗಿರೋ ಇನ್ಸ್ಟ್ರೂಮೆಂಟ್ ಅಷ್ಟೇ. ಹೇಗೆ ನಮ್ಮ ಮೊಬೈಲ್ನಲ್ಲಿ ಈ ಬ್ಯಾಟ್ರಿ ಅನ್ನೋದಿರುತ್ತಲ್ಲ, ಅದು ಪ್ರಾಣಕ್ಕೆ ಹೋಲಿಸ್ಕೊಡ್ರಿ. ಮಿಕ್ಕಿರೋದೆಲ್ಲ ಬೇರೆ ಇನ್ಸ್ಟ್ರೂಮೆಂಟ್ಸ್. ಹಾಗೆ ಇದಕ್ಕೆ ಕಾರ್ಯಕರಣ ಅಂತಾರೆ. ಮತ್ತೆ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ. ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್. ಈ ಇದರಲ್ಲಿ ಸೈನ್ಸ್ನಲ್ಲಿ ಇವೆರಡನ್ನು ಬಿಟ್ಟರೆ ಬೇರೆದು ಹೇಳಕ್ ಬರಲ್ಲ. ನಮ್ಮ ಅಧ್ಯಾತ್ಮದಲ್ಲಿ ಇನ್ನು ಸ್ವಲ್ಪ ಒಳಕ್ಕೆ ಹೋದ್ರೆ ಇದು ಏನಂತೀವಿ ನಾವು, ಶರೀರ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಸರಿ, ಇನ್ನು ಒಳಗಡೆ ಹೋದ್ರೆ ಇದು 3 ಇರುತ್ತೆ ಆ ಥರ. ಹೌದು. ಸೊ ಹೀಗೆ ಇಟ್ ವರ್ಕ್ಸ್ ಅಟ್ ದಿ ಫಿಸಿಕಲ್ ಲೆವೆಲ್, ಮೆಂಟಲ್ ಲೆವೆಲ್ ಅಂಡ್ ದಿ ಸ್ಪಿರಿಚುವಲ್ ಲೆವೆಲ್ ಅಂತ 3 ಸೇರಿಸ್ತೀವಿ ಇಲ್ಲಿ. ನಾವು ಯಾವುದೇ ಸಾಧನೆ ಮಾಡಿದ್ರು ಇಟ್ ವರ್ಕ್ಸ್ ಅಟ್ ದಿ ಯೋಗ ಮಾಡ್ರಿ, ಕೇಳ್ರಿ, ಏನ್ ಬೇಕಾದರೂ ಮಾಡ್ರಿ. ಒಂದು ಇಟ್ ವರ್ಕ್ಸ್ ಅಟ್ ದಿ ಫಿಸಿಕಲ್ ಲೆವೆಲ್, ಇದು ಫಿಸಿಕಲ್ ಲೆವೆಲ್ ಕಾರ್ಯಕರಣ. ಮತ್ತೆ ಇದಕ್ಕೆ ಕಾರ್ಪೊರಲ್ ಪ್ಲೇನ್ ಅಂತಾರೆ, ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್ ಅಂತಾರೆ. ಇದು ಕಾರ್ಯಕರಣ. ಅಂಡ್ ಇಟ್ ವರ್ಕ್ಸ್ ಅಟ್ ದಿ ಮೆಂಟಲ್ ಲೆವೆಲ್. ಅದಕ್ಕೋಸ್ಕರನೇ ಇದಕ್ಕೆ ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್. ಈ ದೇಹ ಮತ್ತೆ ಮನಸ್ಸು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ, ಗೊತ್ತಲ್ವಾ? ಹೇಳಿದ್ದೆ ನಾನು ಎಷ್ಟೋ ಸಲ. ಅದಕ್ಕೋಸ್ಕರನೇ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಕೂಡ ಹೇಳಿದ್ದೆ, ನೆನ್ಸ್ಕೊಡ್ರಿ. ಹೊಟ್ಟೆ ಇರೋದು ಕೆಳಗೆ, ಕಿಚ್ಚು ಪಡೋದು ಮನಸ್ಸಿನಲ್ಲಿ. ಇದಕ್ಕೂ ಕನೆಕ್ಷನ್ ಇದೆ ಅಂತ ಈ ಸೈಂಟಿಸ್ಟ್ಗಳು ಇಲ್ಲಿವರೆಗೂ ಹೋಗ್ತಾರೆ. ಇದಕ್ಕಿಂತ ಹಿಂದೆ ಹೋಗೋಕ್ ಬರಲ್ಲ. ನಾವು ಆಧ್ಯಾತ್ಮದಲ್ಲಿ ನಾವೇನ್ ಮಾಡ್ತೀವಿ, ನಾವು ಅಟ್ ದಿ ಫಿಸಿಕಲ್ ಲೆವೆಲ್, ಅಟ್ ದಿ ಮೆಂಟಲ್ ಲೆವೆಲ್, ಅಟ್ ದಿ ಸ್ಪಿರಿಚುವಲ್ ಲೆವೆಲ್ ಅಂತ ಹಿಂದಕ್ಕೆ ಹೋಗ್ತೀವಿ. ಇನ್ನೂ ಹಿಂದಕ್ಕೆ ಹೋಗ್ಬಿಡ್ತೀವಿ. ಇಲ್ಲಿ 3 ಸೇರಿಸ್ಕೊಂತೀವಿ, 3 ಲೆವೆಲ್ಸ್ ಸೇರಿಸ್ಕೊಂತೀವಿ ಆಧ್ಯಾತ್ಮದಲ್ಲಿ. ಹಾಗೆ ಸೊ ಚಾರ್ವಾಕರು ಬರೀ ಶರೀರ ಮಾತ್ರ ಸೇರಿಸ್ಕೊಂತಾರೆ. ಅವ್ರಿಗೆ ಏನ್ ಕಾಣುತ್ತೋ ಅಷ್ಟು ಮಾತ್ರ. ಸೈಂಟಿಸ್ಟ್ಗಳು ಮತ್ತು ಮಿಕ್ದವರು ಈ ಶರೀರ ಮತ್ತೆ ಮನಸ್ಸು ಸೇರಿಸ್ಕೊಂತಾರೆ. ಈವನ್ ಈ ಬುದ್ಧಿಸಮ್ನವರು ಮನಸ್ಸುವರೆಗೂ ಹೋಗ್ತಾರೆ. ಅದಕ್ಕಿಂತ ಹಿಂದೆ ಹೋಗಕ್ಕೆ ಬರೋಲ್ಲ. ಇನ್ನ ಬೇರೆಯವರು, ಬೇರೆ ಧರ್ಮದವರು ಎಲ್ಲರೂ ಬೇರೆ, ಇವರೆಲ್ಲ ಶರೀರ, ಮನಸ್ಸು ಮತ್ತೆ ಹಿಂದೆಗಡೆ ಆತ್ಮ ಅಂತ ಹಿಂಗೆ ಹೋಗ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಕಾರ್ಯಕರಣ ಸಂಘಾತಗಳು ಉಪಾಧಿಗಳ ಸಂಬಂಧದಿಂದ ಆಗಿರುತ್ತೆ ಅಂತನೂ ಹೇಳಿದರು. ತನ್ನ ನಿಜವಾದ ರೂಪದಿಂದ ಯಾವ ವಿಕಾರವೂ ಇಲ್ಲದೆ ನಿತ್ಯ ಶುದ್ಧನಾಗಿರ್ತಾನೆ. ನಿಜವಾದ ನಮ್ಮ ರೂಪದಲ್ಲಿ ಯಾವ ಆಕಾರ, ವಿಕಾರ, ನಾಮ, ರೂಪ, ಕ್ರಿಯಾ, ಕಾರಕಗಳು, ಪ್ರಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಎಕ್ಸ್ಟ್ರಾಕ್ಟಿಂಗ್ ಎಂಥದ್ದು ಇಲ್ಲ. ಈ 3 ಅವಸ್ಥೆಗಳೇ ಮುಗಿದೋಯ್ತು. 3 ಅವಸ್ಥೆಗಳು ಇಲ್ದಂಗೆ ಮಾಡ್ಕೊಂಡ್ಬಿಡ್ಲಿ, ನಿರವಸ್ಥ ಅಂತ. ಹೀಗೆ ಅಂತೂ ಅಜ ಅದ್ವಯದ ಪರಮಾತ್ಮನಿಗೆ ಅಜ ಅದ್ವಯ
ಆತ್ಮನು ಅಜಾತಿವಾದ ಅಂತಾರೆ. ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಎರಡು ಇದ್ರೆ ತಾನೆ ಒಂದರಿಂದ ಒಂದು ಹುಟ್ಟಬೇಕಾದ್ರೆ. ಅವನು ಅದ್ವೈತ ಸ್ವರೂಪನು. ಆದ್ರಿಂದ ಉಪಾಧಿ ವಶದಿಂದ ಈ ಸ್ಟಾರ್ಟ್ ಆಯ್ತು. ಉಪಾಧಿ ಅಂದಿದ ತಕ್ಷಣ ಈ ಜೀವಪ್ಪ ಸಂಸಾರ ಶುರುವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ. ಆದ್ದರಿಂದ ಎರಡು ದೃಷ್ಟಾಂತಗಳಿಂದ ಸ್ಪಷ್ಟ ಮಾಡಿದ್ದಾರೆ. ಯಾವುದೆರಡು ದೃಷ್ಟಾಂತ? ಒಂದು ಘಟಾಕಾಶ, ಇನ್ನೊಂದು ಪ್ರತಿಬಿಂಬ. ಸಾಕ್, ಮುಗಿದೋಯ್ತು. ಈಗ ನೋಡ್ರಿ, ಹತ್ತತ್ರ 1 ಗಂಟೆನೆ ಆಗೋಯ್ತು. ಈಗ ಇಲ್ಲಿಂದ 8ನೇ ಶುರು ಮಾಡಬೇಕು. 4ನೇ ಚಾಪ್ಟರು. ಇದರಲ್ಲಿ ಸ್ವಲ್ಪ ಪೂರ್ವ ಪಕ್ಷಿ ಮತ್ತೆ ಇವರು ಕರ್ಮಕಾಂಡ ಉಪಾಸನಾ ಕಾಂಡದವರು ಇವುಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಇದು ಸ್ವಲ್ಪ ಮುಂದೆ ಚೆನ್ನಾಗಿ ಬೇಗ ಫಸ್ಟ್ ಆಗಿ ಹೋಗ್ಬೋದು. ಆದ್ರಿಂದ ಇವಾಗ 11ನೇ ಮಂತ್ರ. ಇಲ್ಲಿ 4ನೇ ಚಾಪ್ಟರ್ನಲ್ಲಿ ಇದು 8ನೇ ಎಪಿಸೋಡು. ಬ್ರಹ್ಮವು ಅಜಾದ್ವಯ ಸ್ವರೂಪವುಳ್ಳದ್ದೆಂಬುದಕ್ಕೆ ಶ್ರುತಿ ಪ್ರಮಾಣ. ಇಲ್ಲಿ ನೋಡ್ರಿ, ಈಗ ಇಲ್ಲಿವರೆಗೂ ಏನ್ ಮಾಡಿದ್ರು? ಪ್ರಶ್ನೆ ಕೇಳ್ತಾ ಇದ್ರು. ಬ್ರಹ್ಮವು ಅಜಾದ್ವಯ ಸ್ವರೂಪ ಅಂದ್ರೆ ಬ್ರಹ್ಮ ಆತ್ಮಸ್ವರೂಪ, ನಿರವಯ, ಅಂಗಾಂಗಗಳಿಲ್ಲ, ಅಂಶಿ ಇಲ್ಲ, ಈಗೆಲ್ಲ ಅವಯವಗಳಿಲ್ಲ, ಅವಯವಿಯೂ ಅಲ್ಲ, ಬದಲಾವಣೆ ಆಗೋದು ಯಾವುದು ಇಲ್ಲ ಅಂತ ಹೇಳಿದ್ರು. ಇವಾಗ ಶ್ರುತಿ ಪ್ರಮಾಣ ತೋರಿಸ್ತಾರೆ. ಇಲ್ಲಿವರೆಗೂ ಏನ್ ತೋರಿಸ್ತಾ ಇದ್ರು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ದೃಷ್ಟಾಂತಗಳನ್ನ ತೋರಿಸೋದು, ಎಕ್ಸಾಂಪಲ್ಸ್, ಕಂಪ್ಯಾರಿಸನ್ ಕೊಟ್ಟು ತೋರಿಸೋದು. ಅದನ್ನೇ ಇದ್ರ ಹಿಂದಿನ ಮಂತ್ರದಲ್ಲಿ ಹೇಳಿದ್ದು. ಆ ಘಟಾಕಾಶ, ಕರಾಕಾಶ, ಮತ್ತೆ ಅದು ಹುಟ್ಟಿಸಿದ್ದು, ತಗೊಂಡೋಗಿದ್ದು, ಬಂದಿದ್ದು, ಹೊಡೆದಾಕಿದ್ದು, ಇವುಗಳನ್ನ ಹೇಳಿದ್ರು. ಎಲ್ಲ ಬರೀ ದೃಷ್ಟಾಂತದಿಂದ ಹೇಳಿದ್ರು. ಇದಕ್ಕೆ ಶಾಸ್ತ್ರ ಪ್ರಮಾಣವೂ ಇದೆ. ಒಟ್ಟು 3. ಒಂದು ಶಾಸ್ತ್ರ ಪ್ರಮಾಣ, ಅದನ್ನು ಆಗಮದಲ್ಲೂ ಹೇಳ್ಬಿಟ್ಟಿದ್ರು. ಎರಡನೇದು ಇಲ್ಲಿ ದೃಷ್ಟಾಂತಗಳಿಂದ ತಿಳಿಸ್ಕೊಟ್ರು. ಏನು? ಎಕ್ಸಾಂಪಲ್ಸ್. ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಮ್ಮಂಥ ದಡ್ಡರಿಗೆ, ಮಂದ ಮಧ್ಯಮ ಅಧಿಕಾರಿಗಳಿಗೆ. ಈಗ 3ನೇದು ಶಾಸ್ತ್ರವೂ ಅದನ್ನೇ ಹೇಳುತ್ತೆ ಅಂತ ಹೇಳಿದ್ರು. 4ನೇದೇನು? ಪ್ರಶ್ನೆ ಕೇಳ್ತಾ ಇದ್ದೆ. 4ನೇದೇನು? ನೇರಾದ ಅನುಭವ. ಅನುಭವದಿಂದಲೂ ನಾವು ಇದನ್ನ ಕಂಡುಕೋಬಹುದು. ಅಲ್ಲಿಗೆ ಏನಾಯ್ತು? 4, 3 ಅಂದ್ರೆ ಸಾಕಷ್ಟೆ. ಒಂದು ಶಾಸ್ತ್ರ ಪ್ರಮಾಣ, ಎರಡನೇದು ಸಾರ್ವತ್ರಿಕ ಪೂರ್ಣಾನುಭವ, ಅನುಭವ ಪ್ರಮಾಣ. ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸಾಂಪಲ್ಸ್, ದೃಷ್ಟಾಂತಗಳು. ಮುಗಿದೋಯ್ತು. ಮತ್ತೆ ಇನ್ನೂ ಸ್ವಲ್ಪ ಬೇಕು ಅಂತಂದ್ರೆ ಯುಕ್ತಿ, ತರ್ಕಗಳನ್ನು ಉಪಯೋಗಿಸ್ಕೊಂಡು ಹೇಳ್ತೀವಿ. ಬಟ್ ಆ ತರ್ಕ ಹೇಗಿರ್ಬೇಕು? ಶಾಸ್ತ್ರಯುಕ್ತ ಅನುಭವ ಗಮ್ಯವಾದ ತರ್ಕ. ಹೇಗೆ? ಇನ್ನೂ ಸ್ವಲ್ಪ ಹೊಳಕ್ ಹೋಗ್ಬೇಕು ಅಂತಂದ್ರೆ ಮುಕ್ತನಾದವನ್ ಇರ್ತಾನೆ. ಏನ್ ಸುಮ್ಮನೆ ಕಾಕಮ್ಮನ ಕತೆ, ಗೋಮನ್ ಕತೆ ಹೇಳಿಲ್ಲ. ಮುಕ್ತನಾದವ್ರು ಇಲ್ವೇನೋ? ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಅವ್ರ ಅನುಭವ ಕೇಳ್ರಿ. ಸೇಮ್ ಡಿಟೋ. ಆಮೇಲೆ ಕೊನೆಯದು, ನೀವು ಸಾಧನೆ ಮಾಡಿ ಮುಕ್ತರಾಗ್ರಿ. ಶಾಸ್ತ್ರ ಇವಾಗ ಇಷ್ಟೊತ್ತು ಏನ್ ಹೇಳಿದ್ವೋ ಅದು ಕಂಪ್ಲೀಟ್ ಅನುಭವ, ಎಚ್ಚರದಲ್ಲ ಅನುಭವ. ಹೀಗಾಗುತ್ತೆ ಅನ್ನೋದಕ್ಕೆ ಈಗ ಮತ್ತೆ ಶ್ರುತಿ ಪ್ರಮಾಣವನ್ನ ಹೇಳಿದ್ದಾರೆ. ಆಗಮದಲ್ಲಿ ಆಗೋಗ್ಬಿಟ್ಟಿತ್ತು ಶ್ರುತಿ ಪ್ರಮಾಣ. ವೈಕತ್ಯದಲ್ಲಿ ಕನಸಿನ ಹಾಗೆ ಎಚ್ಚರ ಸುಳ್ಳು ಅಂತೆಲ್ಲ ತೋರಿಸ್ಬಿಟ್ಟಿದ್ರು. ಇಲ್ಲಿ ದೃಷ್ಟಾಂತಗಳನ್ನ ಹೇಳಿದ್ರು. ಮತ್ ಜೊತೆಗೆ ಇಲ್ಲಿ ಶ್ರುತಿ ಪ್ರಮಾಣವನ್ನ ಹೇಳ್ತಾ ಇದ್ದಾರೆ. 11ನೇ ಮಂತ್ರ ಏನಿದು? ರಸಾದಯೋ ಹೀಯೋ ಕೋಶ ವ್ಯಾಖ್ಯಾತ ತೈತರೀಯಕೆ ತೇಷಾಮಾತ್ಮ ಪರೋಜ್ಜೀವಃ ಕಂ ಯಥಾ ಸಂಪ್ರಕಾಶಿತಃ. ಇಲ್ಲಿ ತೈತರಿ ಉಪನಿಷತ್ ತಗೊಂಬಂದ್ಬಿಟ್ರು. ಇಲ್ಲಿ ರಸಾದಯೋ ಹಿ ಯೋ ಕೋಶ. ಇಲ್ಲಿ ರಸ ಅಂದ್ರೆ ಏನು?
ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಫಸ್ಟ್ ರಸ ಅಂದಿದ ತಕ್ಷಣ ಆನಂದದ ರಸ, ನಮ್ಗೆ ಅಲ್ಲಿ ಮನಸ್ಸು ಹೋಗ್ಬಿಡುತ್ತೆ, ಆನಂದ. ಅದೇ ತರ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇವುಗಳು ಹೇಗಿದೆ ಕೋಶಗಳು? ಇವು ಕತ್ತಿನಲ್ಲಿ ಆ ಕತ್ತಿಯ ಒಂದು ಕವರ್ ಇರುತ್ತೆ ನೋಡ್ರಿ, ಅದನ್ನ ಇಲ್ಲಿ ಕಟ್ಕೊಂಡಿರ್ತಾರಲ್ಲ ರಾಜರು, ಅದ್ರ ಒಳಗಡೆ ಕತ್ತಿ ಹೋಗಿರುತ್ತೆ. ಯಾಕೆಂತಂದ್ರೆ ಅದು ಕೈಗೆ ಕುಯ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಅದಕ್ಕೊಂದು ಕವರ್ ಇರುತ್ತೆ, ಚೀಲ, ಅದರಲ್ಲಿ ಇಟ್ಟಿರ್ತೀವಿ. ಹಾಗೆ ಆತ್ಮನು ಈ ಉಪಾಧಿಗಳಿಂದ ಒಳಗಡೆ ಇರ್ತಾನ. ಅವನ ಆತ್ಮನು ತುಂಬಾ ಒಳಗಡೆ. ಹೇಗೆ ಒಂದು ಕಬ್ಬಿಣ ಪೆಟ್ಟಿಯಲ್ಲಿ ನಾನು ಡೈಮಂಡ್ ಇಟ್ಟಿರ್ತೇನೆ, ಹಾಗೆ ಈ 5 ಕೋಶಗಳು ಹೊರಗಡೆಯಿಂದ ಹೇಳ್ಕೊಂಡು ಹೋಗ್ತಾರೆ. ಹೊರಗಡೆ ಇದಿರೋದು, ತುಂಬಾ ಹೊರಗಡೆ ಇರೋದು ಅನ್ನಮಯ, ಅದಕ್ಕಿಂತ ಒಳಗಡೆ ಪ್ರಾಣಮಯ, ಅದಕ್ಕಿಂತ ಒಳಗಡೆ ಮನೋಮಯ, ಅದಕ್ಕಿಂತ ಒಳಗಡೆ ವಿಜ್ಞಾನಮಯ, ಅದಕ್ಕಿಂತ ಒಳಗಡೆ ಆನಂದಮಯ. ಇವೆಲ್ಲ ಕೋಶಗಳೇ. ಆನಂದಮಯ ಆತ್ಮವೋ ಅನಾತ್ಮವೋ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಮ್ಮ ಮೀನಮ್ಮ, ಆನಂದಮಯ ಕೋಶ ಅನ್ನೋದು ಆತ್ಮವೋ ಅನಾತ್ಮವೋ? ಏನಮ್ಮ ಮೀನಮ್ಮ? ಅನಾತ್ಮ ಸರ್. ಅನಾತ್ಮ. ವೆರಿ ಗುಡ್ ಅಮ್ಮ, ಅಷ್ಟೇ ಬೇಕಾಗಿರೋ. ಸೊ ಇವೆಲ್ಲ ಕೋಶಗಳೇ. ಇವುಗಳನ್ನ ಮೀರಿ ಒಳಗಡೆ ಇರ್ತಾನೆ ಅವನು, ನಮ್ಮ ನಿಜವಾದ ಸ್ವರೂಪ, ನಾನು ಅದಕ್ಕೆ ಯೋಗ್ಯವಾಗಿರೋ ವಸ್ತು. ಅದನ್ನು ಹೇಳ್ತಾರೆ ಇಲ್ಲಿ. ಇದನ್ನು ಹೇಳಿದ್ದಾರೆ. ಆ ಶ್ಲೋಕದಲ್ಲಿ ಇರೋದು ಅದೇ ಅರ್ಥ. ರಸವೇ ಮುಂತಾದ ಕೋಶಗಳನ್ನ ತೈತೇರಿಯ ಉಪನಿಷತ್ನಲ್ಲಿ ವಿವರಿಸಿದೆ. ಅವುಗಳಿಗೆ ಆತ್ಮನಾದ ಪರಜೀವನನ್ನೇ ಆಕಾಶದಂತೆ, ಈ ದೃಷ್ಟಾಂತಗಳು ಕೊಟ್ರಲ್ಲ, ಆಕಾಶದಂತೆ. ಆತ್ಮ ಅಂತ ಏನ್ ಹೇಳಿದ್ರು ಅದು ಆಕಾಶ ಇದ್ದಂಗೆ. ಆತ್ಮ ಮತ್ತು ಆಕಾಶ ಈಕ್ವಲ್. ಎಕ್ಸಾಂಪಲ್ ಕೊಟ್ಟು ನಮ್ಗೆ ಇನ್ನೂ ಸ್ಪಷ್ಟತೆ ಮಾಡಿದ್ರು. ಈಗ ಸ್ವಾಮಿಗಳು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಗೌಡಪಾದರು ಕಾರಿಕೆಯಲ್ಲಿ ಏನ್ ಬರ್ದಿದ್ದಾರೋ ನಾವು ಇದನ್ನು ಮುಗಿಸ್ಬಿಟ್ಟಿದ್ದೀವಿ. ಕಾರಿಕೆ ಅಲ್ಲ, ಅದೇ ಇದರಲ್ಲಿ ಉಪನಿಷತ್ನಲ್ಲಿ, ಅದೇ ಕಾರಿಕೆ. ಈ ಆತ್ಮೈಕತ್ವಕ್ಕೆ ತೈತರೀಯ ಶ್ರುತಿಯ ಪ್ರಮಾಣ ಅಂತ ತೈತರೀಯ ಉಪನಿಷತ್ನಲ್ಲಿ ಇದೆಯಲ್ಲ, ಅದು ತೈತರೀಯ ಉಪನಿಷತ್ನಲ್ಲಿ 3 ವಲ್ಲಿಗಳಿದೆ. ಹೇಗೆ ಭಗವದ್ಗೀತೆಯನ್ನು ನಾವು ಅಧ್ಯಾಯ ಅಂತ ಕರಿತೀವೋ, ಮೊದಲನೇ ಅಧ್ಯಾಯ 18 ಅಧ್ಯಾಯಗಳು, ಇಲ್ಲಿ ವಲ್ಲಿ ಅಂತ ಕರೀತಾರೆ. ಒಂದೊಂದು ಕಡೆ ಒಂದು ನೋಡ್ರಿ. ಇವಾಗ ಕಾರಿಕೆ ಅಂತ ಕರೆದ್ರು ಇಲ್ಲಿ, ಹಾಗೆ ಈಗ ಮಂತ್ರಗಳು ಅಂತ ಕರೆದ್ರು ಸೂತ್ರ ಭಾಷೆಯಲ್ಲಿ, ಹೀಗೆ ಅಲ್ಲಲ್ಲಿ ಚೇಂಜಸ್ ಆಗತ್ತೆ. ಅಲ್ಲಿ ವಲ್ಲಿಗಳು 3 ವಲ್ಲಿಗಳಿದೆ. ಅದಕ್ಕೆ ತೈತರೀಯ 3. ಅದು ಟಿಟಿಬಾ ಪಕ್ಷಿ ಏನೇನೋ ಹೇಳ್ತಾರೆ, ಅದು ಬಿಟ್ಬಿಡ್ರಿ, ಏನಾದ್ರೂ ಇಟ್ಕೊಳ್ಳಿ. 3. ಮೊದಲನೇದಲ್ಲಿ ಗುರುಕುಲದಲ್ಲಿ ಹೇಗಿರ್ಬೇಕು, ಕೊನೆಗೆ ಅವನೆಲ್ಲ 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ವಾಪಸ್ ಬಂದ ಮೇಲೆ ಗುರು ಶಿಷ್ಯನ್ಗೆ ಏನ್ ಬೋಧನೆ ಮಾಡ್ತಾರೆ, ಸತ್ಯವನ್ನೇ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು, ಯಮ ನಿಯಮಗಳು ಇವೆಲ್ಲ ಹೇಳ್ತಾರೆ. ಆಮೇಲೆ ಇನ್ನೇನು ಮಾಡ್ಬೇಕು, ಅವನನ್ನು ಅಧ್ಯಯನ ಅಧ್ಯಾಪನ, ಓದ್ತಾ ಇರಬೇಕು, ಹೇಳ್ಕೊಡ್ತಾ ಇರಬೇಕು, ಇದು ಅಂತ ಹೇಳ್ಕೊಡ್ತಾರೆ. ಮೊದಲನೇ ವಲ್ಲಿ. 2ನೇ ವಲ್ಲಿಯಲ್ಲಿ ಭೃಗುವಲ್ಲಿ ಅಂತ ಹೇಳ್ತಾರೆ. ತಂದೆಯಾದವನು ಮಗನಾದ ಭೃಗುವಿಗೆ ಹೇಳುವಂತ ವಿದ್ಯೆ ಭೃಗುವಲ್ಲಿಯಲ್ಲಿ. ಅಲ್ಲೂ ಕೂಡ ಇಲ್ಲಿ ಹೇಳಿದ ಈ ಪಂಚ ಕೋಶಗಳಿಂದ ಅದನ್ನ ಧ್ಯಾನ ಹೇಗೆ ಮಾಡಿ ಕಂಡ್ಕೋಬೇಕು ಅನ್ನೋದು ಹೇಳ್ತಾರೆ. ಅವನು ಧ್ಯಾನವನ್ನೇ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ. ಇನ್ನು 3ನೇದು ಆನಂದವಲ್ಲಿ ಅಂತ ಹೇಳ್ತಾರೆ. ನಾವು ಹ್ಯಾಪಿ ಅನಾಲಿಸಿಸ್ ಹೇಳಿದಾಗ ಆನಂದವಲ್ಲಿ ಬರುತ್ತೆ. ಈಗ ನಾನು ಆ ಪುಸ್ತಕ ಓದ್ತಾ ಇದ್ನಲ್ಲ, ಉಪದೇಶಗಳು, ಅಲ್ಲಿ ತುಂಬಾ ಚೆನ್ನಾಗಿ ತಗೊಂಡೋಗಿ ತೋರಿಸಿದ್ದಾರೆ. ಪಂಚಕೋಶಗಳ ವಿಚಾರ, ಅವಸ್ಥಾತ್ರೆ ವಿಚಾರ, ಮತ್ತೆ ಕೆಲವರು ತಪ್ಪಾಗಿ ಹೇಗೆ ಪಂಚಕೋಶಗಳಿಗೂ ಅವಸ್ಥೆಗಳಿಗೂ ಒಂದಕ್ಕೊಂದು ಕಲಬೆರಕೆ ಮಾಡಿಕೊಂಡು ಗಬ್ ಮಾಡಿ ಸಗಣಿ ಹಚ್ಚಿಡ್ತಾರೆ ಅನ್ನೋದು ಕೂಡ ತೋರಿಸಿದ್ದಾರೆ. ನೋಡೋಣ. ಆದ್ದರಿಂದ ಇಲ್ಲಿ ಈವರೆಗೂ ಪ್ರತಿಪಾದಿಸಿರುವ ಆತ್ಮೈಕತ್ವಕ್ಕೆ ಆಗಮ ಪ್ರಕರಣದಲ್ಲಿ ಹೇಳ್ಬಿಟ್ಟಿದ್ರು. ನೆಕ್ಸ್ಟ್ ವೈಕತ್ಯ ಪ್ರಕರಣದಲ್ಲಿ ಅನುಭವದಿಂದಲೇ ಗಾಢನಿದ್ರ ಅನುಭವದಿಂದ ತೋರಿಸಿದ್ರು. ಮತ್ತೆ ಇಲ್ಲಿ ದೃಷ್ಟಾಂತಗಳನ್ನ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ತೋರಿಸಿದ್ರು. ಈಗ ಅದಕ್ಕೆ ಶಾಸ್ತ್ರದ ಆಧಾರ ಇದೆಯಾ? ಇದೆ. ಏನು? ಯಾವುದು? ತೈತರೀಯ ಉಪನಿಷತ್.
ಬೇಕಾದಷ್ಟು ಉಪನಿಷತ್ತುಗಳಿದೆ. ಇಲ್ಲಿ ಆ ಪೂರ್ವ ಪಕ್ಷಿ ಬೇರೆ ಬೇರೆ ಬೇಕಾದಷ್ಟು ಅವನು ಒಡ್ಡುತ್ತಾನೆ. ಅದಕ್ಕೆಲ್ಲ ಇವರು ಉತ್ತರ ಹೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಇಲ್ಲಿ ಆತ್ಮನು ಹೆಂಗಿರ್ತಾನವನು? ಅವನು ಪ್ರಪಂಚೋಪಶಮನು, ಶಿವಸ್ವರೂಪನು, ಅದ್ವೈತನು ಅಂತ ಎಲ್ಲ ವರ್ಣಿಸಿತ್ತು. ಆಗಮ ಪ್ರಕರಣದಲ್ಲಿ ತೋರಿಸ್ಕೊಟ್ಟಿತ್ತು. ಮೊದಲನೇ ಪ್ರಕರಣ ಆಗಮ ತೋರಿಸಿತ್ತು. ಅದೆಲ್ಲವನ್ನು ಶ್ರುತಿಯು ಉಪಾಸನ ರೂಪವಾಗಿ ಹೇಳಿರುತ್ತದೆ ಅಂತ ಈ ಪೂರ್ವ ಪಕ್ಷಿ. ಇವನಿರ್ತಾನಲ್ಲ, ಇವನು ಅವೆಲ್ಲ ಉಪಾಸನೆಗೋಸ್ಕರ ಹೇಳಿರೋದಪ್ಪ ಅಂತ ಅವನು ಮಾತಾಡಿದ್ರೆ ಉಪಾಸನೆ ಅಂತಾನೆ. ಅವನು ಗೊತ್ತಿರೋದೇ ಕರ್ಮಕಾಂಡ, ಉಪಾಸನ ಕಾಂಡ. ಜ್ಞಾನಕಾಂಡ ಅಂತಂದ್ರೆ ಅದು ಐವಾಶ್ ಹೊಗಳೋದಕ್ಕೋಸ್ಕರ ಬಂದಿದೆ ಇದನ್ನ ಅಂತ ಅವನು ತಿಳಿಸ್ತಾ ಇರ್ತಾನೆ. ಆದ್ರಿಂದ ಎಲ್ಲ ಉಪನಿಷತ್ ವಾಕ್ಯಗಳಿಗೂ ಉಪಾಸನೆಯಲ್ಲಿಯೇ ತಾತ್ಪರ್ಯವಿದೆ ಅಂತ ತೋರಿಸುವುದರಿಂದಲೇ ಹೊಂದುಗಡೆಯಾದೀತು. ಇದೆಲ್ಲ ಅವನದು ಪೂರ್ವ ಪಕ್ಷಿದು ಮಾತು ಅಂತ ಅವನು ಹೇಳ್ತಾ ಇದ್ನಲ್ಲ, ಅದು ಇದು ಶ್ರುತಿಗೆ ವಿರುದ್ಧ ಅಲ್ವಾ ಅಂತ ಅವನು ಹೇಳೋದು. ಯಾವುದೇ ತಗೊಳ್ಳಿ, ಅವನು ಉಪನಿಷತ್ತುಗಳು ಕೂಡ ಹೇಳಿದ ತಕ್ಷಣ ಅವನು ಕರ್ಮಕಾಂಡ ಉಪಾಸನ ಕಾಂಡಕ್ಕೆ ಮಾತ್ರ ಹೇಳಿದೆ. ಅದು ನೀವು ಹೇಳೋ ಪ್ರಕಾರ ಅದು ಮೋಕ್ಷ ಗೀಕ್ಷ ಬದುಕಿರುವಾಗ್ಲಿ ಮೋಕ್ಷ ಅಂತ ಹೇಳ್ತಿರಲ್ಲ, ಹೊಂದೋದಿಲ್ಲ ಅಂತ ಅವನು. ಹಾಗೆ ಮತ್ತೆ ಎಲ್ಲಿ ಅವ್ರದ್ರಲ್ಲಿ ಮೋಕ್ಷ ಅಂದ್ರೆ ಹೇಗೆ? ಸತ್ತ ಮೇಲೆ ಅಲ್ಲಿಗೆ ಹೋಗ್ಬೇಕು, ಎಲ್ಲಿ ಬ್ರಹ್ಮಲೋಕಕ್ಕೆ, ಅದೇ ಮೋಕ್ಷ ಅಂತ ಅವರದು. ಅದಕ್ಕೆ ಈ ಕರ್ಮಕಾಂಡ ಉಪಾಸನ ಕಾಂಡಕ್ಕೆ ಇಂಪಾರ್ಟೆಂಟ್ ಆಗಿ ಈ ಪ್ರಮಾತೃತ್ವ ಬೇಕು. ನಮ್ಮ ಜ್ಞಾನಕಾಂಡಕ್ಕೆ ಅವನ್ ಬಿಡದೇ ಬೇಕು ಅಷ್ಟೇ, ಅವನ್ ಬಿಟ್ಬಿಡ್ಬೇಕು ನಾವಲ್ಲಿ. ಇರ್ಲಿ, ಇಷ್ಟಂತ ಮೊದಲೇ ಹೇಳ್ಬಿಟ್ಟಿದೆ. ಈಗ ಹೀಗೆ ವಾದಿಸುತ್ತಿರುವ ವೇದಾಂತಿಗಳ ಪ್ರಭಾವದಿಂದ ಜಿಜ್ಞಾಸುಗಳು, ನಿಜವಾಗ್ಲೂ ನಾನು ಆತ್ಮನ್ ತಿಳ್ಕೋಬೇಕು ಅಂತ ಹೇಳೋ ಈ ಜಿಜ್ಞಾಸುಗಳು ಅಜದ್ವಯ ದರ್ಶನವನ್ನ ಅಳವಡಿಸಿಕೊಳ್ಳಲಾರದೆ ಹೋಗಬಾರದು ಅನ್ನೋದಕ್ಕೋಸ್ಕರ ನಿಜವಾಗ್ಲೂ ಜಿಜ್ಞಾಸುಗಳು ಇರ್ತಾರೆ. ಅವರು ಈ ಏನದು ಸಾಧನ ಚತುಷ್ಟಯ ಇವುಗಳನ್ನ ಪಡ್ಕೊಂಡು ನಾನು ಮುಕ್ತವೇ ಆಗಬೇಕು, ನನಗೆ ಫುಲ್ ಸ್ಟಾಪ್ ಆಗಬೇಕು ಅಂತ ಹೇಳಿ ಅವರು ಸಾಕಿನ ನನಗೆ ರ್ಯಾಟ್ ರೇಸ್ ಬೇಡ, ಬೆಟ್ಟಕ್ಕೆ ಕಲ್ಲೆತ್ತಾಕೋದು ಬೇಡ ಅಂತ ಹೇಳೋರು ಇರ್ತಾರಲ್ಲ, ಅವ್ರಿಗೋಸ್ಕರ ಇಲ್ಲಿ ಹೇಳಬೇಕಾಗಿದೆ ಅಂತ ಹೇಳಿ ಇಲ್ಲಿವರೆಗೂ ಆಕಾಶ ದೃಷ್ಟಾಂತವನ್ನು ತೋರಿಸಿದ್ದಾಯಿತು. ಮತ್ತಿನ್ನೇನು ಯುಕ್ತಿಯಿಂದಲೂ ಅದನ್ನ ತೋರಿಸ್ಕೊಟ್ಟಿದ್ದಾಯ್ತು. ಯುಕ್ತಿ ಅಂದರೆ ಲಾಜಿಕ್, ಅನುಭವದಿಂದಲೂ ತೋರಿಸಿದ್ದಾಯ್ತು. ಎಚ್ಚರ, ಕನಸು, ನಿದ್ದೆ. ಇನ್ನು ಈಗ ಎಲ್ಲ ಉಪನಿಷತ್ತುಗಳು ಈ ಅದ್ವೈತವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಈಗ ತೋರಿಸ್ಬೇಕಾಗಿದೆ. ಆದ್ದರಿಂದ ಈ ಮುಂದಿನ ಗ್ರಂಥವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತೈತರಿ ಉಪನಿಷತ್ನ ಪ್ರಮಾಣವಾಗಿ ಹಿಡ್ಕೊಂಡು ಇಲ್ಲಿ ಹೇಳ್ತಾ ಇದೆ. ಈ ಉಪನಿಷತ್ತಿನ ಆನಂದವಲ್ಲಿಯಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ, ಆನಂದಮಯ ಅಂತ ಈ ಪಂಚಕೋಶಗಳನ್ನ ಒಂದೊಂದಾಗಿ ಪ್ರತಿಪಾದಿಸಿದೆ. ಕೋಶ ಅಂತಂದ್ರೆ ಅದೇ ಅವಾಗಲೇ ಹೇಳಿದ್ನಲ್ಲ, ಅದು ಈ ಕತ್ತಿ ಇಡೋಲಿಕ್ಕೆ ಅದಕ್ಕೊಂದು ಕವರ್ ಕೋಶ. ಈ 5 ಕೋಶಗಳನ್ನ ಆತ್ಮನ ಮುಚ್ಕೊಂಡಿದೆ. ಆತ್ಮ ತುಂಬ ಒಳಗಡೆ ಇದ್ದಾನೆ, 5 ಕೋಶಗಳು ಹೊರಗಡೆ ಇದೆ. ಈ 5 ಕೋಶಗಳು ಆತ್ಮನಿಗೆ ಉಪಾಧಿ. ಅಲ್ಲಿ ಈ ವ್ಯವಹಾರ ದೃಷ್ಟಿಯಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ಇಲ್ಲಿ ಆತ್ಮ ಯಾವುದು? ಒಳಗಡೆ ಇರೋನು. ಅನಾತ್ಮ ಯಾವುದು? ಪ್ರಶ್ನೆ ಕೇಳ್ತಾ ಇದ್ದೆ. ಅನಾತ್ಮ ಯಾವುದು? ಇದರಲ್ಲಿ ನಾನಿವಾಗ ತಗೊಳ್ತಾ ಇರೋ ದೃಷ್ಟಾಂತದಲ್ಲಿ ಅನಾತ್ಮ ಯಾವುದು? ಯಾರಾದ್ರೂ ಬೇಗ ಈ ಕೋಶಗಳೆಲ್ಲ ಅನಾತ್ಮನೇ ಸರ್. 5 ಕೋಶಗಳು ಅನಾತ್ಮ. ಈಗ ನಿಮ್ಗೆ ಆತ್ಮ ಬೇಕು ಅಂತಂದ್ರೆ ಆತ್ಮ ಮೈನಸ್ 5 ಕೋಶ ಮುಗ್ದೋಯ್ತು. ಎಷ್ಟು ಚೆನ್ನಾಗಿದೆ. ಮತ್ತೆ ಇನ್ನೊಂದು ಚೆನ್ನಾಗಿ ನಾವು ಕಟ್ಕೋಬೇಕು. ಇಲ್ಲಿ
ನನ್ನೊಬ್ಬಂದೇನಾದರೂ ತಗೊಂಡ್ಬಿಟ್ರೆ ಕಪಿಲ ಸಾಂಖ್ಯರು ತಾರ್ಕಿಕರಾಗ್ಬಿಡ್ತೀನಿ ನಾನು. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತೇನು ಮಾಡ್ಬೇಕಿಲ್ಲ, ಶಂಕರಾಚಾರ್ಯ ಹೋಲ್ಸೇಲ್ ಅವ್ರದ್ದು ಸಿಗರೇಟ್ ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿ ಮುಂದೆ ಅವರು ಬೀಡಿ ಅಂಗಡಿ, ಸಿಗರೇಟ್ ಅಂಗಡಿ ಇಟ್ಕೊಂಡು ಮಾಡೋಕ್ಕೆ ಹೋಗಲ್ಲ. ಅವರು ಹೋಲ್ಸೇಲ್ ಬಿಸ್ನೆಸ್ ಮಾಡೋರು. ಅದಕ್ಕೆ ಏನು ಮಾಡ್ಬೇಕು ಇವಾಗ? ವ್ಯಷ್ಟಿ ಸಮಷ್ಟಿ ಎಲ್ಲ ತಗೋಬೇಕಿದೆ. ವ್ಯಷ್ಟಿ ಈಗ ನಾನು ಇವನು ಈ ಅನ್ನಮಯ ವ್ಯಷ್ಟಿ ಆಯ್ತು. ಆಗ ಸಮಷ್ಟಿ ಅಂದ್ರೆ ಹೇಗೆ ತಗೋಬೇಕು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೆಂಗೆ ತಗೋಬೇಕು ಸಮಷ್ಟಿ ಅಂದ್ರೆ? ಯಾರಾದ್ರು ಗೊತ್ತಾಗ್ಲಿಲ್ವಾ? ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಥವಾ ಏನು? ವೈಶ್ವಾನರ ತೇಜಸ ಅಂತ ತಗೊಂಡ್ರಲ್ಲ ಸರ್, ಆ ತರ ತಗೋಬೇಕು. ಅಲ್ಲಿವರೆಗೆ ಯಾಕೆ ಹೋಗ್ತೀರಾ? ಈಗ ನಾನು ಆಧ್ಯಾತ್ಮಿಕವಾಗಿ ಅನ್ನಮಯ ಕೋಶ ತಗೊಂಡೆ. ಫಸ್ಟ್ ಮೊತ್ತ ಅನ್ನಮಯ ಕೋಶ. ಈ ಕಪಿಲ ಸಾಂಖ್ಯರು ಏನ್ ಮಾಡ್ತಾರೆ, ಈ ಬರೀ ಅನ್ನಮಯ ಕೋಶನ ಇಟ್ಕೊಂಡೇ ಹೊರಡ್ತಾರೆ. ಅವ್ರಿಗೇನಾಗುತ್ತೆ, ಆತ್ಮನ್ ಕಂಡ್ಕೊಂತಾರೆ. ಅವರು ನಿತ್ಯ ಅನಿತ್ಯ ವಸ್ತುಗಳು ಇವೆಲ್ಲ ಮಾಡ್ಕೊಂಡಿದ್ದೆ ಬುದ್ಧಿಯಿಂದ ಕ್ಷೇತ್ರಜ್ಞ ಅನ್ಕೊಂಡು ಆತ್ಮ ಅನಾತ್ಮಗಳು ಕಲಬೆರಕೆ ಆಗಿದೆ, ಬಿಡಿಸ್ಕೋಬೇಕು ಅಂತ ಹೇಳಿ ನಿಂತ್ಕೊಂತಾರೆ. ಅವಾಗ ನನ್ನಾತ್ಮ ಬೇರೆ ನಿನ್ನಾತ್ಮ ಬೇರೆ ಅಂತ ಅಷ್ಟ ಅವ್ರದ್ದು ಹಂಗೆ ಬಂದ್ಬಿಡ್ತೀವಿ ನಾವು. ಮತ್ತೇನ್ ಮಾಡ್ಬೇಕು? ವ್ಯಷ್ಟಿ ಸಮಷ್ಟಿ ಎರಡನ್ನೂ ತಗೊಂಡು ನೋಡೋದು ಬರಬೇಕು. ಈಗ ನಾನು ಆಧ್ಯಾತ್ಮಿಕವಾಗಿ ನನ್ನ ಶರೀರ ಅಂತ ಹೇಳಿದ ತಕ್ಷಣ ಇಷ್ಟು ಪೂರ್ತಿ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರ ಇದೆಯೋ ಇಲ್ವೋ, ಅನ್ನಮಯ ಕೋಶ, ಅವನ್ನೆಲ್ಲ ಸೇರಿಸ್ಕೋಬೇಕು. ಆಮೇಲೆ ಅಷ್ಟೇ ಮುಗಿತಾ? ಆದಿ ದೈವಿಕವಾಗಿ 14 ಲೋಕಗಳಲ್ಲಿರುವಂತ ಅವರ ಸ್ಥೂಲ ಶರೀರ ತಗೋಬೇಕು ನಾ. ಅವಾಗ ಏನಾಯ್ತು? ಸಮಷ್ಟಿ. ಹೆಂಗಿದೆ? ಏನ್ ಬಿಟ್ರಿ ಇವಾಗ? ಏನ್ ಬಿಟ್ರಿ? ಈಗ ನಾನು ಕನಸಿನಲ್ಲಿ ಅಕಸ್ಮಾತ್ ಸೂಕ್ಷ್ಮ ಶರೀರ ಅಂತ ತಗೊಂಡ್ರೆ ಪೂರ್ತಿ ಇಷ್ಟು ತಗೋಬೇಕು. ಸೂಕ್ಷ್ಮ ಶರೀರ ವ್ಯಷ್ಟಿ ಸಮಷ್ಟಿ, ಕಾಲ ದೇಶ ಕಾರ್ಯ ಕಾರಣ ಭಾವ ಅವಸ್ಥೆ ಒಳಗಡೆ ಪ್ರಾಬ್ಲಮ್ ಬರಲ್ಲ ನಮ್ಗೆ. ಅವಸ್ಥಾತ್ರಯದಲ್ಲಿ ಪ್ರಾಬ್ಲಮ್ ಬರಲ್ಲ. ಅಲ್ಲೂ ಹಂಗೆ ತಗೋಬೇಕು. ನಿಮ್ಗೆ ಅದಕ್ಕೆ ಹೇಳಿದ್ದೆ ಎಷ್ಟೋ ಸಲ, ಈ ಪೂರ್ತಿ ತಗೋಬೇಕು, ಬಿಡಬಾರ್ದು. ವ್ಯಷ್ಟಿ ಸಮಷ್ಟಿ ಜ್ಞಾಪಕ ಇದೆಯಾ? ಹೇಳುವಾಗ ವ್ಯಷ್ಟಿ ಸಮಷ್ಟಿ ಅಲ್ಲಿ ತಗೊಂಡಿದ್ವಿ. ಯಾವ ತರ ತಗೊಂಡಿದ್ದೆ? ಅವಸ್ಥಾತ್ರಯದಲ್ಲಿ ಜ್ಞಾಪಕ ಇದೆಯಾ? ನಾವು ಮಾಂಡಿಕ್ಯ ಉಪನಿಷತ್ ಮಾಡುವಾಗ ವ್ಯಷ್ಟಿ ಸಮಷ್ಟಿ ತಗೊಂಡು ಚಿಂತನೆ ಮಾಡಿದ್ವಿ. ಯಾರಿಗಾದ್ರು ನೆನಪಿದ್ಯಾ? ಹೇಗಲ್ರಿ ಹೇಳ್ರಿ? ಅವಸ್ಥಾತ್ರಯದಲ್ಲಿ ವ್ಯಷ್ಟಿ ಸಮಷ್ಟಿ ಹೇಗೆ ಹೇಳ್ರಿ? ಅದೇ ಎಲ್ಲರ ಎಚ್ಚರದ ದೃಷ್ಟಿ ತಗೊಂಡ್ಬೇಕು. ಎಚ್ಚರನ ಮತ್ತೆ ಎಲ್ಲಾ ಜೀವರಾಶಿಗಳ ಕನಸಿನ ಸೂಕ್ಷ್ಮ ಶರೀರ ಎಲ್ಲ ತಗೊಬೇಕು ಅಂತ ಹೇಳ್ತಿರ್ತಾರೆ. ಹಂಗಿಲ್ಲಮ್ಮ. ಈಗ ನಾನು ಎಚ್ಚರದಲ್ಲಿ ಫಸ್ಟ್ ತಗೊಂಡ್ರಿ. ಎಚ್ಚರದಲ್ಲಿ ನಾವು ತಗೊಂಡಾಗ, ಎಚ್ಚರ ಅಂತಂದಾಗ ಸ್ಥೂಲ ಶರೀರನೇ ತಗೊಳ್ರಿ. ಅಲ್ಲಿ ಈ ಆಧ್ಯಾತ್ಮಿಕ ಶರೀರ ಒಂದು ತಗೊಂಡ್ರೆ ಸಾಲದು. ಈ ನನ್ನ ಶರೀರ ವ್ಯಷ್ಟಿ. ಸಮಷ್ಟಿ ಅಂತಂದ್ರೆ ಏನು? ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳಿರ್ತಾರೆ. ಅವರ ಸ್ಥೂಲ ಶರೀರಗಳು, ಆದಿ ದೈವಿಕವಾಗಿ ಅವ್ರ ಸ್ಥೂಲ ಶರೀರಗಳು, ಇಷ್ಟು ತಗೋಬೇಕು. ಮತ್ತೆ ಕಾಲ ದೇಶ ಕಾರ್ಯ ಕಾರಣ ಭಾವ ಇಷ್ಟು ತಗೋಬೇಕು. ತಗೊಂಡಾಗ ವ್ಯಷ್ಟಿ ಸಮಷ್ಟಿ. ಈ ವ್ಯಷ್ಟಿಯನ್ನ ಈ ವ್ಯಷ್ಟಿ ಸಮಷ್ಟಿ ಅಂತ ಹಿಂಗೆ ತಗೊಂಡು ಹೋಗ್ತೀವಲ್ಲ, ತಗೊಂಡು ಹೋದಾಗ ಅಲ್ಲಿ ಅವನಿಗೆ ಹೆಸರುಗಳು ಬೇರೆ ಬೇರೆ ಕೊಡ್ತಾರಲ್ಲಿ. ನಾವು ವ್ಯಷ್ಟಿ ಅಂತ ತಗೊಂಡಾಗ ಸ್ಥೂಲ ಶರೀರವನ್ನ ಅಲ್ಲ, ನಾನೊಬ್ಬನ್ ಆ ಥರ ತಗೊಂಡಾಗ ಅಲ್ಲಿ ಏನ್ ಮಾಡ್ತಾರೆ? ಸೂಕ್ಷ್ಮವಾಗಿದ್ದಾಗ ಹಿರಣ್ಯ ಗರ್ಭ ಅಂತ ಕರ್ತಾರೆ, ಸ್ಥೂಲವಾಗಿದ್ದಾಗ ಪ್ರಜಾಪತಿ ಅಂತ ಕರೀತಾರೆ. ಎಲ್ಲ ಸೇರ್ಸ್ತು ಹೋಗ್ಬೇಕು. ಹಿಂಗಿದೆ ನೋಡ್ರಿ, ಹಿಂಗ್ ತಗೊಂಡೋಗ್ತಾರೆ ಅವರು. ಮತ್ತೆ ಇದು ಕಾರ್ಯಪ್ರಪಂಚದಲ್ಲಿ ಇರುತ್ತೆ. ಕಾರ್ಯಪ್ರಪಂಚ, ಕಾರಣ ಪ್ರಪಂಚದಲ್ಲಿ ಆ ಬೀಜ ರೂಪದಲ್ಲಿರುತ್ತೆ ಅಂತ ತಗೊಂಡ್ಬಿಡ್ತೀವಿ. ಅದಕ್ಕೆ ಕಾರ್ಯ ಕಾರಣ ಎರಡೂ ಅನಾತ್ಮ ಅಂತ ಹೇಳಿ ಆ ಆತ್ಮ ಇಷ್ಟನ್ನೂ ವ್ಯಾಪಿಸಿರ್ತಾನೆ ಅಂತ ಹೇಳಿ ಹಂಗೆ ಇಲ್ಲೇನ್ ಮಾಡ್ತಾರೆ? ಇಲ್ಲಿ ಅನ್ನಮಯ ಕೋಶ ಅಂತ ತಗೊಂಡಾಗ ನಾನು ಒಬ್ಬನ್ ತಗೊಂಡು ಎಲ್ಲವನ್ನೂ ಸೇರಿಸ್ಕೋಬೇಕು. ಇಷ್ಟು
ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ. ನಮ್ಗೆ ಗೊತ್ತಿರುತ್ತಲ್ವ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅಷ್ಟು ಸೇರಿಸ್ಕೋಬೇಕು. ಅನ್ನಮಯ ಅಂದ್ರೆ ಪ್ರಾಣಮಯ ಅಂದ್ರು ಹಂಗೆ, ಮನೋಮಯ ಅಂತಂದ್ರು ಹಂಗೆ, ಆನಂದಮಯ, ಎಲ್ಲವೂ ಹಂಗೇ ಮಾಡ್ಕೊಂಡು ಹೋಗ್ಬೇಕು. ವ್ಯಷ್ಟಿ ಸಮಷ್ಟಿ ಮಿಕ್ಸ್ ಮಾಡ್ಕೊಂಡು ಹೋಗಿ ತೋರಿಸ್ತಾರೆ. ಇಲ್ಲಿ ಅಷ್ಟು ಡೀಟೇಲ್ ಆಗಿ ಹೇಳಿಲ್ಲ, ಇಲ್ಲಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಈಗ ಇಷ್ಟ ಆಯ್ತಾ? ಈ ಕೋಶ ಅಂದ್ರೆ ಏನು ಗೊತ್ತಾಯ್ತು. ಕೋಶಗಳು ಆತ್ಮನನ್ನ ಮುಚ್ಕೊಂಡಿದೆ, ಅವುಗಳಿಗೆ ಜೀವ ಪರಮಾತ್ಮನು ಇರುತ್ತಾನೆ ಎಂದು ಪ್ರತಿಪಾದಿಸಿರುತ್ತೆ. ಪರಮಾತ್ಮನನ್ನು ಇಲ್ಲಿ ಆಕಾಶ ದೃಷ್ಟಾಂತ ತಿಳಿಸ್ಕೊಟ್ಟಿದೆ. ಆಕಾಶ ದೃಷ್ಟಾಂತಕ್ಕೆ ಪರಮಾತ್ಮ, ಇದಕ್ಕೆ ಜೀವಾತ್ಮ ಅನ್ನೋದು ಆಯ್ತು. ಅವನ ಪ್ರಶ್ನೆ ಏನ್ ಗೊತ್ತಾ ಇವಾಗ ನೆಕ್ಸ್ಟು? ಈ ಉಪನಿಷತ್ನಲ್ಲಿ ಆತ್ಮ ಪ್ರಾಣಮಯ ಅಶೋತಾರ್ಥ ಆತ್ಮ ಎಂದು ಮುಂತಾಗಿ ಆತ್ಮರುಗಳನ್ನೇ ಹೇಳಿದೆಯಲ್ಲ, ಇಲ್ಲಿ ಶ್ಲೋಕಗಳನ್ನ ಹೇಳಿದೆ ಎಂಬುದಕ್ಕೆ ಆಧಾರವೇನು? ಆತ್ಮರುಗಳನ್ನೇ ಹೇಳಿದೆ ಅಂತ ಅವನು ಮತ್ತೆ ಇಲ್ಲಿ ಅದಕ್ಕೆ ಪರಿಹಾರ ಹೇಳ್ತಾರೆ. ಅಂದ್ರೆ ನೋಡ್ರಿ, ಅನ್ನಮಯ ಬೇರೆ ಶರೀರ, ಪ್ರಾಣಮಯ ಬೇರೆ ಶರೀರ, ಮನೋಮಯ ಬೇರೆದು, ಎಲ್ಲ ಆತ್ಮರುಗಳನ್ನೇ ಹೇಳಿದೆಯಲ್ಲ. ಅವನು ಒಂದೊಂದು ಶರೀರದಲ್ಲಿ ಒಂದೊಂದು ಆತ್ಮ ಇದೆ ಅಂತ ಇಟ್ಕೊಂಡಾನೆ ದಡ್ಡ. ಅದಕ್ಕೆ ಆತ್ಮರುಗಳನ್ನೇ ಹೇಳಿದೆಯಲ್ಲ ಅಂತ ಅವನು ದಡ್ಡ. ನೀನೇನು ಆ ಥರ ಮಾಡ್ತಾ ಇದ್ದೀಯ? ಇವೆಲ್ಲ ಉಪಾಧಿಗಳು ಕಣೋ, ಅನಾತ್ಮ ಕಣೋ. ಅವನು ಸಾರ್ವತ್ರಿಕ ಪೂರ್ಣವನ್ನು ನೋಡ್ಕೊಳ್ಳೋದು ಬರೋಲ್ಲ ಅವನಿಗೆ. ಬರೀ ಶಾಸ್ತ್ರ ಇಟ್ಕೊಂಡು ಅವ್ನು ನೋಡ್ಕೊಳಕ್ ಹೋಗ್ತಾನೆ, ಎಡವುತ್ತಾ ಇದ್ದಾನೆ. ಇಮ್ಯಾಜಿನ್ ಮಾಡ್ಕೋಬೇಕು ಅವನು. ನಮ್ಗೆ ಎಲ್ಲ ಗೊತ್ತಿದೆ. ನಮ್ಗೆ ಈ 5 ಕೋಶಗಳು ಏನ್ ಹೇಳ್ತೀವೋ ಎಚ್ಚರದ ಕನ್ಸಕ್ ಬರೋಲ್ಲ, ಕನ್ಸಿಂದ ಎಚ್ಚರಕ್ಕೆ ಬರೋಲ್ಲ. ಅದಕ್ಕೆ ಏಕೋನಂಶತಿ ಮುಖ, ಇಲ್ಲೂ ಅಲ್ಲೂ ಏಕೋನಂಶತಿ ಮುಖ. ಇವೆರಡು ನಿದ್ದೆಗೆ ಬರೋಲ್ಲ, ಹೊಡೆದೋಯ್ತು. ಅವನು ಹಂಗೆ ನೋಡ್ಕೊಳಕ್ ಬರೋಲ್ವೇ? ನಮ್ಗೆ ದೃಷ್ಟಾಂತ ಹೊಂದುತ್ತೆ, ಅನುಭವ ಹೊಂದುತ್ತೆ, ತರ್ಕ ಹೊಂದುತ್ತೆ, ಶಾಸ್ತ್ರ ಎಲ್ಲ ಹೊಂದುತ್ತೆ. ಹೆಂಗ್ ತಗೊಂಡ್ಬರ್ತಾರೆ. ಆದ್ದರಿಂದ ಇಲ್ಲಿ ಅವನು 5 ಆತ್ಮರು ಅನೇಕನ ಹೇಳಕ್ ಬಂದಿದ್ದೇನೆ. ಇಲ್ಲಿ ಅನೇಕ ಆತ್ಮರು ಇದ್ದಾರೇನೋ, ದಡ್ಡ ಅಂತ ಅವನು ಹೇಳ್ತದೆ. ಸಾಮಾನ್ಯರಿಗೆ ಮತ್ ನೀವ್ ಯಾಕೆ ಈ 5 ಕೋಶಗಳನ್ನ ಹೇಳಿದ್ರು ಅಂತಂದ್ರೆ, ಸಾಮಾನ್ಯರು ಈ ರೀತಿ ತಿಳ್ಕೊಂಡಿರ್ತಾರೆ. ಸಾಮಾನ್ಯಗೆ ಅನ್ನಮಯವಾದ ದೇಹವೇ ತಮ್ಮ ಸ್ವರೂಪವೆಂದು ತೋರ್ತಾ ಇದೆ. ಅವ್ರಿಗೆ ಇಷ್ಟೆಲ್ಲ ಗೊತ್ತೇನೋ? ಆರ್ಡಿನರಿ ಒಬ್ಬ ಮನುಷ್ಯ ಬಂದ್ರೆ ಈ ಶರೀರವನ್ನು ನಾನು ಅಂತಾನೆ. ಅವನಿಗೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಗೊತ್ತೇನೋ? ಗೊತ್ತಿಲ್ಲ. ಅವನ ದೃಷ್ಟಿಯನ್ನ ಇಟ್ಕೊಂಡು ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋದಕ್ಕೋಸ್ಕರ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೋಗಿದ್ದೀವಿ ಅವನಿಗೋಸ್ಕರ. ಹಂಗೇನೋ 5 ಆತ್ಮಗಳಿದ್ದಾರೆ ಅಂತ ಅಲ್ಲ ಕಣೋ, ದಡ್ಡ ಅಂತ ಹೇಳ್ತಾ ಇದ್ವಿ. ನೋನ್ ಟು ಅನ್ನೋನ್, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಅಂತ. ಅದರಿಂದ ಈ ಸಾಮಾನ್ಯ ಜನರಿಗೆ ಈ ಶರೀರವನ್ನೇ ನಾನು ಅಂತ ಇಟ್ಕೊಟ್ಟಿರೋದ್ರಿಂದ ಅವ್ರಿಗೆ ತಿಳಿಸೋದಕ್ಕೋಸ್ಕರ ಅನ್ನಮಯ ಅಂತ ಹೇಳಿ, ಅದಕ್ಕಿಂತ ಒಳಗಡೆ ಪ್ರಾಣಮಯ ಅಂತಿದ್ದಾನೆ ಅಂತ ನಾವು ಹೇಳ್ಕೊಂಡು ತಗೊಂಡೋಗ್ಬೇಕಾಗತ್ತೆ, ಅವನು ಕರ್ಕೊಂಡು ಹೋಗ್ಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಅದೇ ರೀತಿ ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಅವರ ದೃಷ್ಟಿಯನ್ನು ಅವಲಂಬಿಸಿ ಈ ಮಿಕ್ಕಿರೋ 5, 6, ಈ 4 ಕೋಶಗಳನ್ನ ಹೇಳಿದೆ ಅಂತ. ಒಂದೊಂದು ಆತ್ಮನೆಂದು ಕಂಡುಕೊಂಡು ಎಲ್ಲಕ್ಕೂ ಒಳಗಿರೋ ಆತ್ಮನೇ ನಿಜವಾದ ಆತ್ಮನು ಅಂತ ಹೇಳಿದೆ. ಅದಕ್ಕೋಸ್ಕರನೇ ಆ ಆತ್ಮನನ್ನ ಪುಚ್ಛ ಬ್ರಹ್ಮ ಅಂತ. ಪ್ರತಿಯೊಂದರಲ್ಲೂ ಕೂಡ, ಅನ್ನಮಯದಲ್ಲೂ ಕೂಡ ಆ ಪುಚ್ಛ ಇದೆಯಲ್ಲ ಅದನ್ನು ಬ್ರಹ್ಮ ಅಂತಾನೆ ಕರೆಯೋದು. ಮನೋಮಯದಲ್ಲಿ ಆ ಪುಚ್ಛ ಇದೆಯಲ್ಲ ಅದನ್ನು ಬ್ರಹ್ಮ ಅಂತ ಕರೆಯೋದು. ಎಲ್ಲ ಆತ್ಮಗಳಲ್ಲೂ ಆ ಪುಚ್ಛ ಅಂದ್ರೆ ಅದೇ ಆಧಾರ, ಅಸ್ತಿತ್ವ, ಆ ಥರ ಅಂತ ಹೇಳ್ತಾರೆ, ಬ್ರಹ್ಮ ಅಂತ ಹೇಳ್ತಾರೆ. ಆ 5 ಕೋಶಗಳಿಗೂ ನಿಜವಾಗಿ ತೀರಾ ಒಳಗಿರುವ ಪರಮಾತ್ಮನೇ ನಮ್ಮ ನಿಜವಾದ ಸ್ವರೂಪ, ನಾನು ಯೋಗ್ಯವಾಗಿರೋ ವಸ್ತು ಅಂತ ತೋರಿಸಿದ್ದಾರೆ. ಆದ್ದರಿಂದ ಎಂಥ ದಡ್ಡನು ಒಂದು ದೇಹಕ್ಕೆ 5 ಆತ್ಮಗಳಿದೆ ಅಂತ ತಿಳ್ಕೊಳ್ಳೋದಿಲ್ಲ. ಇದು ಅಜ್ಞರ ದೃಷ್ಟಿಯಿಂದ ಒಂದೊಂದು ಕೋಶವನ್ನು ಆತ್ಮನೆಂದು ಕಲ್ಪಿಸಿಕೊಂಡು ಹಿಂದಿನದು ಶರೀರ
ಮಾತ್ರವೆಂದು ಅದಕ್ಕೆ ಹೇಳಿರುವುದು ಆತ್ಮನೆಂದು ಕ್ರಮಕ್ರಮವಾಗಿ ತಿಳಿಸೋದಿಕ್ಕೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ನೋಟು ಅನ್ನೋವನಿಗೆ ಹೋಗೋದಿಕ್ಕೆ ಮಾಡಿರೋದು ಅಷ್ಟೇಪ್ಪ. ಮತ್ ಪರಮಾರ್ಥ ದೃಷ್ಟಿಯಿಂದ ಏನು? ಸರ್ವಾಂತರನಾದ ಪರಮಾತ್ಮನನ್ನೇ ಆತ್ಮನೆಂದು ಬೋಧಿಸಿವೆ. ಮುಗಿದೋಯ್ತು. ಅಥವಾ ಈ ಶ್ಲೋಕಕ್ಕೆ ಬೇರೆ ಅರ್ಥನೂ ಮಾಡ್ಕೋಬಹುದು. ಏನದು ಬೇರೆ ಅರ್ಥ? ಇವನೊಳಗೆ ಪ್ರಾಣಮಯ, ಅನ್ನಮಯದ ಒಳಗಡೆ ಇನ್ನೊಬ್ಬ ಪ್ರಾಣಮಯನೆಂಬ ಆತ್ಮನಿದ್ದಾನೆ ಅಂತ ಮಾಡ್ಕೋಬಹುದು. ಆಯಾ ಕೋಶಗಳಿಂದ ಉಪಾದಿಯಿಂದ ಒಳಗೂಡಿದ ಆತ್ಮನಲ್ಲಿ ಹೇಳಿರುತ್ತೆ. ನೀವೇನ್ ಬೇಕಾದ್ರೂ ಹೇಳ್ಕೊಡ್ರಿ. ಪ್ರಾಣಮಯ ಅಂದ್ರೆ ಅವನು ಉಪಾದಿಯೇ, ಮನೋಮಯ ಅಂದ್ರೆ ಇನ್ನೊಂದು ಉಪಾಧಿ, ಒಳಗಡೆ ಇರೋನು ಇನ್ನೂ ಸೂಕ್ಷ್ಮ, ವಿಜ್ಞಾನಮಯ ಅಂದ್ರೆ ಇನ್ನೂ ಒಳಗಡೆ, ಆನಂದಮಯ ಅಂದ್ರೆ ಇನ್ನೂ ಒಳಗಡೆ. ಅದ್ರ ಒಳಗಡೆ ಇರೋ ಆತ್ಮನ ಹಿಡ್ಕೋಬೇಕು. ಅವನು ಎಚ್ಚರದಲ್ಲೂ ಇದ್ದಾನೆ, ಕನಸಿನಲ್ಲೂ ಇದ್ದಾನೆ, ಗಾರ್ಡನ್ ಇದ್ರಲ್ಲಿ ಇದ್ದಾನೆ. ಅವನು ಇಲ್ದಂಗ ಆಗೋದಿಲ್ಲ. ಯಾರು ಇರೋದಿಲ್ವೋ ಅವ್ರನ್ನ ಬಿಟ್ಬಿಡ್ರಿ, ಅವ್ರು ನಿಜವಾಗ್ಲೂ ಇರೋದಿಲ್ಲ. ಅಲ್ಲೂ ಸಲ್ಲದವರು ಇಲ್ಲೂ ಸಲ್ಲರಯ್ಯ, ಮುಗ್ದೋಯ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮಗೆ ದೃಷ್ಟಾಂತದಲ್ಲೂ ಕೂಡ ಗಡಿಗೆ, ಮಡಿಕೆ, ಕೋಣೆ, ಘಟಾಕಾಶ, ಕರಾಕಾಶ, ಅಪವರ ಆಕಾಶ ಅಂತ ಇಷ್ಟೊತ್ತು ಹೇಳಿದ್ದು ಆಯಿತು. ಶಬ್ದ ಪ್ರತ್ಯಯ ರೂಪವಾದ ವ್ಯವಹಾರ ಉಂಟಾಗುವುದು, ಆದ್ದರಿಂದ ಇವೆಲ್ಲ ಹೇಳಿದ್ದಾಯಿತು. ದೇಹವೇ ಮುಂತಾದ ಉಪಾಧಿಗಳ ಸಂಬಂಧದಿಂದ, ಈ ಉಪಾಧಿಗಳ ಸಂಬಂಧದಿಂದ ನಾವು 5 ಕೋಶಗಳನ್ನ ಹೇಳಿದ್ವಿ. ಏನು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಜನರು ಆತ್ಮನು ಅನ್ನಮಯ ಆತ್ಮನು, ಪ್ರಾಣಮಯ ಆತ್ಮನು ಅಂತ ಬೇರೆ ಬೇರೆಯಾಗಿ ಭಾವಿಸಬಹುದು ಆಗಿರುತ್ತದೆ. ಇವನು ಯಾವ ಉಪಾಧಿ ಇಲ್ಲದ ಎಲ್ಲಕ್ಕೂ ಒಳಗಿರುವ ಮುಖ್ಯ ಆತ್ಮ. ಇವನಿಗೆ ಯಾವ ಉಪಾಧಿ ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ, ಉಪಾಧಿ ಇಲ್ಲ. ಅನಾತ್ಮಗಳನ್ನ ಬಿಟ್ಟರೆ ಇವನನ್ನೇ ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮ, ಆನಂದಂ ಅಂತ ಉಪನಿಷತ್ನಲ್ಲಿ ಕರೆದಿದೆಯಲ್ಲ ಅಂತ. ಆದರೆ ಶ್ರುತಿಯಲ್ಲಿ ಆತ್ಮನನ್ನ ಈ ಕೋಶ ವಿಶೇಷಗಳಿಂದ ತಿಳಿಸಿದೆ. ಆದ್ದರಿಂದ ಈ ಅನ್ನಮಯ, ಪ್ರಾಣಮಯ, ಮನಮಯ, ವಿಜ್ಞಾನಮಯ ಅಂತ ಏನು ಹೇಳ್ತೀವೋ ಇದು ಉಪಾಧಿಗಳಿಂದ ಕೂಡಿರೋದು. ಕಾರ್ಯರೂಪ ಇದು. ಇವೆಲ್ಲ ಕಾರ್ಯ ತಾನೆ? ಹಾಗೆ ಕಾರ್ಯ ಇಷ್ಟೆಲ್ಲ ಇದೆ ಅಂತಂದ್ರೆ ಏನಿದು? ಅವಿದ್ಯಾ ದೃಷ್ಟಿಯಿಂದ. ಹೇಗೆ ಹಗ್ಗದಲ್ಲಿ ಹಾವು, ನೀರಿನ ಕೋಡಿ ನೆಲೆದು ಬಿರ್ಕು ಅಂತ ಅನ್ಕೊಂಡ್ರೋ ಕಲ್ಪಿತವಾಗಿರುತ್ತೆ. ಇವಕ್ಕೆಲ್ಲದಕ್ಕೂ ಆಧಾರ ಏನು? ಹಗ್ಗ. ಹಾಗೆ ಈ ಶರೀರಗಳಿಗೆಲ್ಲ ಆಧಾರ ಏನು? ಆತ್ಮ ಒಬ್ಬನೇ. ಮೇಲ್ಗಡೆ ಮಹಾಕಾಶ ಒಬ್ಬರೇ. ಆದ್ದರಿಂದ ಇಷ್ಟೇ ಹೊರತು ಈ ತಾರ್ಕಿಕರಂತೆ, ತಾರ್ಕಿಕರು ಅಂದ್ರೆ ತರ್ಕ ಮಾಡೋರು, ಎಲ್ಲ ದರ್ಶನಕಾರರು ತಾರ್ಕಿಕರೇ. ಆದ್ದರಿಂದ ಇವರು ಮನುಷ್ಯ ಬುದ್ಧಿಯಿಂದ ಕಲ್ಪಿಸಿರುವ ಆತ್ಮನಲ್ಲ. ಹಾಗೆ ನಾವು ಹೇಳಿರುವುದು ತಾರ್ಕಿಕರು ಹೇಳುವ ಆತ್ಮನ ನಿಜವಾಗಿರುತ್ತಾನೆಂಬುದಕ್ಕೆ ನಿಜವಾಗಿ ಸಂಸಾರಿ ಎಂಬುದಕ್ಕೂ ಯಾವ ಪ್ರಮಾಣವೂ ಇಲ್ಲ. ತಾರ್ಕಿಕರ ಆತ್ಮನು ನಿನ್ನ ಆತ್ಮ ಬೇರೆ, ನನ್ನ ಆತ್ಮ ಬೇರೆ, ಅವನು ಈ ಸಂಸಾರಿಯನ್ನೇ ಇಟ್ಕೊಂಡು ಹೇಳ್ತಾ ಇರ್ತಾರೆ. ಆತ್ಮನವರೆಗೂ ಹೋಗೋದೇ ಇಲ್ಲ, ಅವರಿಗೆ ಹೋಗೋದಕ್ಕೆ ಬರೋದು ಇಲ್ಲ. ಯಾಕೆ? ಇಂಟಲೆಕ್ಚುಯಲ್ ತರ್ಕ, ಜಲ್ಪತರ್ಕ, ಕುತರ್ಕ, ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ. ಅದಕ್ಕೋಸ್ಕರ ಆದ್ದರಿಂದ ಜೀವನು ಪ್ರಮಾಣವಾದ ಶ್ರುತಿಯಲ್ಲಿ ಹೇಳುವಂತೆ ಸೋಪಾಧಿಕ ಆತ್ಮನೇ. ಜೀವನು ಸೋಪಾಧಿಕನೇ, ಉಪಾಧಿಗಳಿರುತ್ತೆ ಜೀವನಿಗೆ. ಆದರೆ ಶಾಸ್ತ್ರದಲ್ಲಿ ಹೇಳಿರೋ ಒಳಗಡೆ ಇರೋ ಆತ್ಮನು ನಿರುಪಾಧಿಕ, ಅವನ ಉಪಾಧಿಗಳು ಇಲ್ಲ. ಮುಗಿದೋಯ್ತು. 12ನೇ ಮಂತ್ರ. ಏನಪ್ಪ ಕಷ್ಟ ಇದೆ ಇದರಲ್ಲಿ? ಏನು ಕಷ್ಟನೇ ಇಲ್ಲ. 12ನೇ ಮಂತ್ರ ದ್ವಯೋದ್ವರೋ ಮರ್ದು ಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ ಪೃಥಿವ್ಯಾ ಮುಧುರೇ ಚೈವ ಯಥಾಕಾಶಃ ಪ್ರಕಾಶಿತಃ.
12ನೇ ಮಂತ್ರದಲ್ಲಿ ಆಕಾಶವನ್ನು ನಾವು ತಿಳಿಸಿರುವಂತೆಯೇ, ಹಿಂದೆ ದೃಷ್ಟಾಂತದಲ್ಲಿ ಎಕ್ಸಾಂಪಲ್ನಲ್ಲಿ ಆಕಾಶವನ್ನು ಮಹಾಕಾಶ ಅಂತ ಹೇಗೆ ತಿಳಿಸಿತ್ತೋ, ತೈತರಿ ಉಪನಿಷತ್ತು ಒಂದು ಕೊಟ್ಟರು, ಈಗ ಇನ್ನೊಂದು ಉಪನಿಷತ್ತು ಕೊಡ್ತಾ ಇದ್ದಾರೆ. ಅದು ಯಾವುದು? ಮಧು ಜ್ಞಾನ. ಮಧು, ಆ ಮಧು ಅಂದ್ರೆ ಜೇನುತುಪ್ಪ. ಆ ಜೇನುತುಪ್ಪದ ವಿಚಾರ ಕೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತಲ್ಲ, ನಾಲ್ಗೆ ಚಪ್ಪು ಸೌಂಡ್ ಆಗುತ್ತಲ್ವಾ. ಹಾಗೆ ಈ ಮಧುಜ್ಞಾನ ಅಂತ ಬೃಹದಾರಣ್ಯಕದಲ್ಲಿ, ಮತ್ತೆ ಚಾಂದಕ್ಯದ ಮೊದಲನೇ 2 ಪುಸ್ತಕ ಇದೆ. ಅಂದ್ರೆ ಮೊದಲನೇ ಪುಸ್ತಕದಲ್ಲಿ ಅಥವಾ 4ನೇ ಪ್ರಕರಣದಲ್ಲಿ ಈ ಮಧುಕಾಂಡ ಅಂತಿದೆ. ಅಲ್ಲಿ ಹೇಳ್ತಾರೆ, ಹೌದಾ ಕೃಷ್ಣವೇಣಿಯವರೇ? ಮಧುಕಾಂಡ ಜ್ಞಾಪಕ ಬರ್ತಾ ಇದೆಯಾ? ಸರ್. ಅಥವಾ ಬೃಹದಾರಣ್ಯಕದಲ್ಲೂ ಕೂಡ ಇದನ್ನ ಹೇಳ್ತಾರೆ. ಸೊ ಚಾಂದಕ್ಯದಲ್ಲಿ 4ನೇ, ಒಟ್ಟು 8 ಇರೋದು. ಮೊದಲನೇ ಪುಸ್ತಕದಲ್ಲಿ 4, 2ನೇ ಪುಸ್ತಕದಲ್ಲಿ 4 ಇದೆ. ಈ 2ನೇ ಪುಸ್ತಕದಲ್ಲಿ 4ರಲ್ಲಿ 3 ಅಂತೂ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಎಲ್ಲ ವಸ್ತುತಂತ್ರವಾದ ಸಾಧನೆ. 2ನೇದರಲ್ಲಿ 4, ಅದರಲ್ಲೂ 4, ಮೊದಲನೇದರಲ್ಲೂ 4, ಒಟ್ಟು 8 ಅಧ್ಯಾಯಗಳಿರೋದು. ಆದ್ದರಿಂದ 2ನೇದರಲ್ಲಿ ಕೊನೆ 3 ನನಗೆ ತುಂಬಾ ಇಷ್ಟ. ನಾನು ಅವುಗಳನ್ನ ಒಂದು 10 ಸಲ ಓದಿದ್ದೀನಿ, ಭಾಷ್ಯದಲ್ಲೇ ಓದಿದ್ದೀನಿ. ಯಾವುದದು? ಮೊದಲನೇದು ಅಥಾತೋ ಅಲ್ಲ, ತತ್ವಮಸಿ ಶ್ವೇತಕೇತು. ಕೊನೆಯಿಂದ 4ನೇದು ಅಲ್ಲ 5, 6, 7, 8, 6ನೇದಿದು. 5ನೇದು ಮತ್ತೆ ಕರ್ತೃತಂತ್ರ ಸಾಧನೆಯಿಂದ ಹೇಳಿದ್ದಾರೆ, ನನಗಷ್ಟು ಇಂಪಾರ್ಟೆಂಟ್ ಇಲ್ಲ. ಇನ್ನ 6ನೇದು, 7ನೇದು, 8ನೇದು. 6ನೇದು ತತ್ವಮಸಿ ಶ್ವೇತಕೇತು. 7ನೇದೇನು? 7ನೇದು ನಾರದರಿಗೆ ಭೂಮಾ ವಿದ್ಯೆ ಹೇಳ್ಕೊಡ್ತಾರೆ. 8ನೇದೇನು? ದೇವತೆಗಳಾದ ಇಂದ್ರ ಮತ್ತು ವಿರೋಚನ ಇವನು ಗುರು ಹತ್ರ ಹೋಗಿದ್ದೆ, ಯಾರವನು? ಪ್ರಜಾಪತಿ. ಅಲ್ಲಿ ಹೇಳ್ತಾರೆ. ಅದು ಅಷ್ಟು 3 ನನಗೆ ತುಂಬಾ ಇಷ್ಟ. ವಸ್ತುತಂತ್ರ ಸಾಧನೆಗಳು, ಈ ಅವಸ್ಥಾತ್ರ ಎಲ್ಲ ತಗೊಂಬಂದು ತೋರಿಸ್ತಾರೆ. ಸೊ ಇವುಗಳನ್ನ ನಾನು ಯಾವಾಗಲೂ ಅಧ್ಯಯನ ಮಾಡ್ತಾ ಇರ್ತೀನಿ. ಹಾಗೆ ಅದಕ್ಕೋಸ್ಕರ ಇಲ್ಲಿ ಆ ಉಪನಿಷತ್ನ ಹೇಳಿದ್ದಾರೆ. ಮಧುಜ್ಞಾನದಲ್ಲಿ ಪೃಥ್ವಿಯಲ್ಲಿಯೋ ಉದರದಲ್ಲಿಯೋ ಅಂತ 2 ಆಗಿ ತಗೊಂಬಂದು ಹೇಳ್ತಾರೆ. ಬಟ್ ನಮಗೆ ಇಲ್ಲೇ ಮೊನ್ನೆ ನಿಮಗೆ ಕಾರಿಕೆ ಮಾಡಿದಾಗ ಹೇಳಿದ್ದೆ, 2 ಕಂಪೇರ್ ಮಾಡ್ಕೊಂಡ್ ಬರ್ತಾರೆ. ಈಗ ಮೊನ್ನೆ ಕಾರಿಕೆನಲ್ಲಿ ನಾನೇನ್ ಮಾಡಿದೆ, ಆ ಆದಿ ದೈವಿಕವಾಗಿ ಏನಿದೆಯೋ ಆಧ್ಯಾತ್ಮಿಕದಲ್ಲಿ ಸೇರಿಸ್ಕೊಂತ ಬರ್ತಾರೆ. ಅರ್ಥ ಆಯ್ತಾ? ಎಲ್ಲಿ ಯಾರಿಗಾದ್ರೂ ಒಂದು ದೃಷ್ಟಾಂತ ಕೊಡೋಕೆ ಬರುತ್ತಾ? ಆದಿ ದೈವಿಕ ಆಧ್ಯಾತ್ಮಿಕ ಒಂದಕ್ಕೊಂದು ಹೋಲ್ಸ್ಕೊಂಡ್ ಬರ್ತಾರೆ. ಅದೇ ಸರ್, ಸೂರ್ಯ ಆದಿತ್ಯನ ಕಣ್ಣಿನಲ್ಲಿ ದೇವತೆ ಅಂತ, ಚಂದ್ರನನ್ನ ಮನಸ್ಸಿನ ದೇವತೆ ಅಂತ. ಕರೆಕ್ಟ್. ಆದ್ದರಿಂದ ಹೀಗೆ ನಮ್ಮಲ್ಲಿ 16 ದೇವತೆಗಳಿದ್ದಾರಂತೆ. ಹಾಗೆ 16 ದೇವತೆಗಳು. ಇವರು ಕಪಿಲ ಸಾಂಖ್ಯರಂತೂ ಅದಕ್ಕೆ ದಿನಗಟ್ಟಲೆ ಕಾಲ ಕಳೀತಾರೆ. ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಕಂಪ್ಯಾರಿಸನ್ ಇದೆ. ಹಾಗೆ ಇಲ್ಲಿ ಆ ಥರ ಹೇಳ್ಕೊಂಡ್ಬರ್ತಾರೆ. ನಮ್ಮ ನಾಲ್ಗೆಯಲ್ಲಿ ಅಗ್ನಿದೇವ ಇದ್ದಾನೆ ಅಂತ, ಆಮೇಲೆ ನಮ್ಮ ವೀರ್ಯದಲ್ಲಿ ಜಲದೇವತೆ ಇದೆ ಅಂತ, ಹಿಂಗೆಲ್ಲ ಹೇಳ್ಕೊಂಡ್ಬರ್ತಾರೆ. ಒಟ್ಟು ಅಲ್ಲಿ ಮುಂದಕ್ಕೆ ಇದರಲ್ಲೇ ತೋರಿಸ್ತಾರೆ. ಅಲ್ಲಿ ನೋಡೋಣ, ಪ್ರತಿಯೊಂದಕ್ಕೂ ಹೀಗೆ ಅವೆರಡಕ್ಕೂ ಒಂದಕ್ಕೊಂದು ಇಂಟರ್ ಕನೆಕ್ಷನ್. 2 ಬೇರೆ ಬೇರೆ ಇಲ್ಲ. ಅವನ ಆ ದೇವತೆಗಳು ಅವರೇ ನಮ್ಮಲ್ಲಿ ಏನಂತಾರೆ, ದೇವತೆಗಳು ಅವರ ಒಂದು ಶಕ್ತಿ ಇಲ್ಲಿದೆ ಅಂತಾರೆ. ಅವರು ಆತ್ಮರಲ್ಲ, ಆ ದೇವತೆಗಳಿಗೂ ಕೂಡ ಹಿಂತಡಿಕೆಯಾಗಿ ನಮ್ಮ ಆ ಆತ್ಮಸ್ವರೂಪವೇ ಅವ್ರಿಗೂ ಶಕ್ತಿ ಕೊಡ್ತಾ ಇರೋದು. ಅವರಲ್ಲಿ ಸಿದ್ಧಿ ಇರಬೇಕಾದರೂ ಅವರೇ ಅಂತ. ಹೀಗೆ ಒಂದೊಂದು ಇಂದ್ರಿಯಗಳಿಗೂ ಬೇರೆ ಬೇರೆಯಾಗಿ ಅಲ್ಲಿ ಹೇಳ್ತಾರೆ.
ಆಮೇಲೆ ನಮ್ಮಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ ಭುಜಗಳಲ್ಲಿ, ಈ ಕಿವಿಗಳಲ್ಲಿ ದಿಕ್ಕು ದೇವತೆಗಳಿರ್ತಾರೆ ಅಂತ ಎಲ್ಲ ದೇವತೆಗಳು. ಅದಕ್ಕೆ ಅವು ಕೆಲಸ ಮಾಡ್ತಾ ಇದೆ ಅಂತ ಹೇಳೋದು. ಹಾಗೆ ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತೆ ಹೀಗೆಲ್ಲ ಹೀಗೆ ಹೇಳ್ತಾರೆ. ಇಲ್ಲೇ ಹೇಳ್ತಾರೆ, ಅದು ನೋಡೋಣ. ಇಲ್ಲಿ ಆ ಒಂದು ಉಪನಿಷತ್ನಲ್ಲಿ ಯಾವುದೋ ಈ ಮಧುಜ್ಞಾನದಲ್ಲಿ ಎರಡೆರಡನ್ನ ಪೃಥ್ವಿ ಮತ್ತು ಉದರದಲ್ಲಿ ಎರಡೆರಡಾಗಿ ಪರಬ್ರಹ್ಮವನ್ನು ತಿಳಿಸಿದೆ ಅಂತ ಹೇಳ್ತಾರೆ. ಅದು ಆ ಉಪನಿಷತ್ ನೋಡಿದಾಗ ಅದ್ರ ಡೀಟೇಲ್ ಗೊತ್ತಾಗುತ್ತೆ. ಇಷ್ಟು ತಿಳ್ಕೊಳ್ರಿ ಸಾಕು. ಈಗ ನಾವು ಭಾಷ್ಯಕ್ಕೆ ಬರೋಣ. ಆತ್ಮೈಕತ್ವಕ್ಕೆ ವಾಜಸನೇಯಕ ಶ್ರುತಿಯ ಪ್ರಾಮಾಣ್ಯ ಇದೇ ಶ್ರುತಿ. ಯಾವುದು? ಮಧು. ಈಗ ಇಲ್ಲಿ ತೈತರಿ ಉಪನಿಷತ್ತು ಹೇಳಿದ್ದಾಯ್ತು. ಈಗ ಇನ್ನೊಂದು ಉಪನಿಷತ್ ಕೋಟ್ ಮಾಡ್ತಾ ಇದ್ದಾರೆ. ಯಾವುದು? ಮಧುಜ್ಞಾನದಲ್ಲಿ ಮಧುವೆಂದರೆ ಬ್ರಹ್ಮವಿದ್ಯೆ ಅಂತ. ಏಕೆಂದರೆ ಆ ವಿದ್ಯೆಯು ಅಮೃತತ್ವವನ್ನು ತಿಳಿದುಕೊಡುವುದರಿಂದ ಅದು ಮುಮುಕ್ಷಿಗಳಿಗೆ ಸಂತೋಷವನ್ನು ಕೊಡುತ್ತೆ. ಆ ಬ್ರಹ್ಮವಿದ್ಯೆಯನ್ನ ವಾಜಸ ಸೇನೆ ಬ್ರಾಹ್ಮಣೋಪನಿಷತ್ನಲ್ಲಿರುವ ಮಧುಬ್ರಾಹ್ಮಣದಲ್ಲಿ ತಿಳಿಸಿರುತ್ತೆ ಅಂತ. ನೋಡ್ರಿ, ಎಲ್ಲ ಉಪನಿಷತ್ತುಗಳು, ಮೋಸ್ಟ್ ಆಫ್ ದಿ ಉಪನಿಷತ್ತುಗಳು ವೇದಾಂತ ಅಂದ್ರೆ ಯಾವುದು ಕೊನೆಯದು ಜ್ಞಾನಕಾಂಡ ಅಥವಾ ಅದಕ್ಕೆ ಆರಣ್ಯಕದಲ್ಲೇ ಬಂದಿರುತ್ತೆ. ಕೆಲವು ಈ ಬ್ರಾಹ್ಮಣದಲ್ಲೂ ಬಂದಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದು ಮಧುಜ್ಞಾನ ಅನ್ನೋದು ಎಲ್ಲಿ ಬಂದಿದೆ? ಅದು ಬ್ರಾಹ್ಮಣಕದಲ್ಲಿ ಬಂದಿದೆ. ಅದನ್ನು ಹೇಳ್ತಾ ಇದ್ದಾರೆ. ಮಧುಬ್ರಾಹ್ಮಣದಲ್ಲಿಯೂ ತಿಳಿಸಿರುವುದರಿಂದ ಅದನ್ನ ಇಲ್ಲಿ ಮಧುಜ್ಞಾನವೆಂದು ಕರೆದಿದೆ. ಒಂದು ಉಪನಿಷತ್ಗೆ 3 ಭಾಗಗಳು ಇರುತ್ತೆ. ಸಾರಿ, ವೇದಗಳಿಗೆ ಒಂದು ವೇದ 3 ಭಾಗ ಇರುತ್ತೆ. ಯಾವುದೇ ಗೊತ್ತಾದೋ ಯಾರಿಗಾದ್ರು? ಯಾರಾದ್ರು? ವೇದದ 3 ಭಾಗನ ಸರ್? ಒಂದು ವೇದ ತಗೊಂಡ್ರೆ ವೇದಗಳು 4 ಭಾಗ. ಕರ್ಮಕಾಂಡ, ಉಪಾಸನ ಕಾಂಡ. ಆಗಲ್ಲಮ್ಮ, ಈಗ ಅದು ಬೇರೆ. ಇಲ್ಲಿ ಏನಮ್ಮ? ಬ್ರಾಹ್ಮಣ ಸಂಹಿತ. ಕರೆಕ್ಟ್ ಅಮ್ಮ. ಬ್ರಾಹ್ಮಣ, ಆಮೇಲೆ ಸಂಹಿತ, ಮೂರನೇದು ಯಾವುದು? ಜ್ಞಾನಕಾಂಡನ. ಜ್ಞಾನಕಾಂಡ, ಆರಣ್ಯಕ, ವೇದಾಂತ, ಹಿಂಗೆಲ್ಲ ಹೆಸರು ಕರೀತಾರೆ. ಆದ್ದರಿಂದ ಆಕ್ಚುಲಿ ಈ ಓಂಕಾರ ಅಂತನ್ನೋದನ್ನ ಪ್ರಣವ ಅಂತ ಕರೀತಾರೆ. ಆ ಪ್ರಣವನವನ್ನ ಪರೀಕ್ಷೆ ಮಾಡಕ್ ಹೋದಾಗ ಆ ಪ್ರಣವೇ ವೇದಗಳಾಯ್ತಂತೆ. ಪ್ರಣವ ಅಂದ್ರೆ ಏನು? ವೇದಗಳು ಅಂದ್ರೆ ಏನು? ಅಲ್ಲಿ ಸುಮ್ಮನೆ ವೇದಗಳು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಹೇಳ್ತಾರೆ. 4 ವೇದಗಳು ಆ ಪ್ರಣವದ ಸಾರ ಅಂತಂದ್ರೆ ವೇದಗಳೇ. ವೇದಗಳ ಸಾರ ಅಂತಂದ್ರೆ ಏನು? ಉಪನಿಷತ್ತುಗಳೇ, ವೇದಾಂತ ಹಿಂಗ್ ತಗೊಂಡೋಗ್ತಾರೆ. ಕೊನೆಗೆ ಅದಿರ್ಲಿ, ಅದು ಬೇರೆ. ಒಟ್ಟಿನಲ್ಲಿ ಯಾವುದೇ ಉಪನಿಷತ್ ವೇದ ತಗೊಂಡ್ರು 3 ಭಾಗ ಇರುತ್ತೆ. ಒಂದು ಸಂಹಿತ, ಬ್ರಾಹ್ಮಣಕ, ಆರಣ್ಯಕ. ಸಂಹಿತದಲ್ಲಿ ಎಲ್ಲ ಮಂತ್ರಗಳು ಹೇಳಿರ್ತಾರೆ. ಮತ್ತೆ ಬ್ರಾಹ್ಮಣಿಕ ಯಾತಕ್ಕೆ ಬಂತು ಅಂದ್ರೆ ಇಂಥ ಕರ್ಮಕ್ಕೆ ಇಂಥ ಮಂತ್ರಗಳನ್ನ ಉಪಯೋಗಿಸ್ಬೇಕು. ಈಗ ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ, ಗಣಪತಿ ಪೂಜೆ, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ಈಶ್ವರನ ಪೂಜೆ ಬೇರೆ ಬೇರೆ ಇದೆಯಲ್ವೋ? ಒಂದೇ ಮಂತ್ರ ಹೇಳ್ತಾರೆ. ನಾವು ಆಯಾ ದೇವರುಗಳಿಗೆ ಆಯಾ ಮಂತ್ರಗಳು, ಆಯಾ ದೇವರುಗಳಿಗೆ ಇಷ್ಟವಾಗಿರೋ ಹೂವುಗಳು ಬೇರೆ ಬೇರೆ. ಕೃಷ್ಣನಿಗೆ ಇದು ಏನು ತುಳಸಿ, ಶಿವನಿಗೆ ಬಿಲ್ಪತ್ರೆ, ಹೆಂಗಿದೆ ನೋಡ್ರಿ. ಮತ್ತು ಮಂತ್ರಗಳು ಬೇರೆ ಬೇರೆ. ನಾವು ಪುರಾಣಗಳಲ್ಲಿ ತಗೊಂಡ್ರು ಹೇಗೆ ವೇದಗಳದ್ದೇ ಪುರಾಣಗಳಲ್ಲಿ ಇನ್ನೂ ಸುಲಭವಾಗಿರುತ್ತೆ. ಈಗ ಯಾರೋ ವೇದಗಳನ್ನ ಅಧ್ಯಯನ ಮಾಡೋಲ್ಲ ಇಲ್ಲ ಅಂತ ಹೇಳಿ ಅದಕ್ಕೆ ನಮಗೆ ಶ್ರುತಿ ಸ್ಮೃತಿ ಪುರಾಣ ಅಂತ ತಗೊಂಬರೋದು. ಸೊ ಅಲ್ಲಿಗೆ ಈ ಬ್ರಾಹ್ಮಣ ಈ ಯಾವುದು ಸಂಹಿತೆಯಲ್ಲಿ ಮಂತ್ರಗಳು ಅವನ್ನ
ಹೀಗೆ ಉಚ್ಚಾರಣೆ ಮಾಡಬೇಕು. ಇಲ್ಲಿ ಸಂಸ್ಕೃತ ಬರಬೇಕು. ಆ ಸಂಸ್ಕೃತ ತಕ್ಕಂತೆ ವೇದಾಂಗಗಳನ್ನ ಅಧ್ಯಯನ ಮಾಡಿರ್ಬೇಕು. ಯಾಕೆ ಆ ಮಂತ್ರವನ್ನ ಹೀಗೇ ಹೇಳಬೇಕು ಅಂತಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಫಲ ತಪ್ಪು ಕೊಟ್ಬಿಡುತ್ತ. ಆಮೇಲೆ ಗೊತ್ತಲ್ವ ನಿಮ್ಗೆ, ಇಂದ್ರನ ಆಯುಧ ನನ್ನ ವೈರ್ಯನ್ನ ಕೊಲ್ಲಲಿ ಅನ್ನೋ ಬದಲು ಅವನ ಹೇಳ್ತಾ ಇದ್ದಿದ್ದ ಮಂತ್ರ ತಪ್ಪಾಗಿ ಸಂಸ್ಕೃತನಲ್ಲಿ ಹೇಳ್ತಾರೆ ಅವನಿಗೆ, ನೋಡು ನೀನೇ ಮಾಡ್ಕೊಳಕ್ ಹೋಗ್ಬೇಡ, ಅದರಿಂದ ತೊಂದರೆ ಆದ್ರೂ ಅದೀತು, ಯಾರಿಗಾದ್ರೂ ಗೊತ್ತಿರೋರ್ಗೆ ಹೇಳುತ್ತೆ, ನನಗೆಲ್ಲ ಬರುತ್ತೆ ಅಂತ ಹೇಳ್ಕೊಂಡು ಇಂದ್ರನ ಆಯುಧ ನನ್ನನ್ನು ಕಡೀಲಿ ಅಂತ ಅವನು ಹೇಳ್ತಾ ಇದ್ದಿದ್ದ ಮಂತ್ರದಲ್ಲ ಅರ್ಥ ಬಂತು, ಇವನ್ನೇ ಬಂದ್ಕೊಂಡಾಗ್ತದೆ. ಹಿಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರನೇ ಈ ಮಂತ್ರಗಳನ್ನ ಸರಿಯಾಗಿ ಹೇಳಿದ್ರೇನೆ ಫಲ ಕೊಡೋದು, ಇದ್ರೆ ಕೊಡೋಲ್ಲ. ಹೆಂಗಿದೆ ನೋಡ್ರಿ, ಕಷ್ಟ. ಅದಕ್ಕೋಸ್ಕರ ಸಂಹಿತೆ, ಅದಕ್ಕೋಸ್ಕರ ವೇದ ಅಂಗಗಳನ್ನ ಅಧ್ಯಯನ ಮಾಡಬೇಕು. ಆಮೇಲೆ ಬ್ರಾಹ್ಮಣದಲ್ಲಿ ಕರ್ಮಗಳು, ಕರ್ಮಕಾಂಡದಲ್ಲಿ ಏನೇನು ಹೇಳಿದೀವಿ ಅವೆಲ್ಲ ಇದೆ. ಇದಕ್ಕಿಂತ ಮಂತ್ರ. ಈಗ ಬ್ರಾಹ್ಮಣದಲ್ಲಿ ಏನೇನಿದೆ? ಯಾಗ ಯಜ್ಞ ಎರಡೇ ಇರೋದು. ಈ ಯಾಗಕ್ಕೆ ಇಂಥ ಮಂತ್ರ ಅದು ಸಂಹಿತದಲ್ಲಿ ಇರುತ್ತೆ, ಮತ್ತು ಅದಕ್ಕಿಂತ ಫಲ ಆಗತ್ತೆ ಸರಿಯಾಗಿ ಮಾಡಿದ್ರೆ. ಹೆಚ್ಚು ಕಡಿಮೆ ಮಾಡಿದ್ರೆ ರಾಂಗ್ ಫಲನೂ ಕೊಡುತ್ತೆ ಅನ್ನೋದು ಗೊತ್ತಿದೆ. ಅಲ್ಲಿಗೆ ಬ್ರಾಹ್ಮಣಕ ಸಂಹಿತ ಒಂದಕ್ಕೊಂದು ಸಂಬಂಧ. ಈ ಆರಣ್ಯಕದಲ್ಲಿ ಕೊನೆಯ ಭಾಗ, ಮೋಸ್ಟ್ ಆಫ್ ದಿ ಉಪನಿಷತ್ತುಗಳು ಅಲ್ಲೇ ಇರೋದು. ಕೆಲವು ಉಪನಿಷತ್ತುಗಳು ಈ ಬ್ರಾಹ್ಮಣಕದಲ್ಲೂ ಇದೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಧುಜ್ಞಾನ ಅನ್ನೋದು ಅಲ್ಲಿಂದ ಬಂದಿದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಸುಮ್ಮನೆ ಒಂದ್ಸರಿ ಇದನ್ನೇನು ಗಟ್ಟು ಮಾಡೋದೇನು ಬೇಕಾಗಿಲ್ಲ. ಒಟ್ಟಿನಲ್ಲಿ ನಮ್ಗೆ ಇಷ್ಟು ಬ್ರಾಡಾಗಿ ತಿಳ್ಕೊಂಡು, ನಾನು ಅಷ್ಟೇ ತಿಳ್ಕೊಂಡ್ರೆ ಕರ್ಮಕಾಂಡ, ಉಪಾಸನಾ ಕಾಂಡ, ಇವು ಜ್ಞಾನಕಾಂಡ ನಮಗೆ ಚೆನ್ನಾಗಿ ತಿಳ್ಕೊಬೇಕು. ಇವುಗಳನ್ನ ನಾವು ಸ್ವಲ್ಪ ಸ್ವಾಮಿಗಳ ಪುಸ್ತಕ ಓದಿದ್ರೆ ಇವೆಲ್ಲ ಅರ್ಥ ಆಗುತ್ತೆ ಸ್ವಾಮಿ. ನಾನು ಅದಕ್ಕೆ ನಿಮ್ಗೆ ಹೇಳೋದು, ಸ್ವಾಮಿಗಳ ಪುಸ್ತಕ ಓದ್ರಿ. ಎಷ್ಟು ಭಾಷ್ಯ ತಿಳ್ಕೊಂಡ್ರು ಇಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ ಅಂತ ಹೇಳೋದು. ಅದಕ್ಕೋಸ್ಕರನೇ ನಾವೆಷ್ಟೇ ಬುದ್ಧಿವಂತರಾಗಿರ್ಬೋದು, ಜ್ಞಾಪಶಕ್ತಿ ಇರ್ಬೋದು, ದಯವಿಟ್ಟು ಇವುಗಳನ್ನ ಓದ್ರಿ. ಇಲ್ದ್ರೆ ಸ್ವಾಮಿಗಳು ಯಾಕೆ ಬರೀಬೇಕಾಗಿತ್ತು? ನಿಮಗೆ ಸ್ವಾಮಿಗಳ ಹೃದಯ ಬೇಕು ಅಂದ್ರೆ ಇದು ಓದ್ರಿ. ಅವ್ರಿಗೆಲ್ಲ ಗೊತ್ತಿದೆ. ಇವನು ಓದ್ಬಿಟ್ರೆ ನಮ್ಗೆ ಅದರ ಸಾರಾಂಶ ಗೊತ್ತಾಗ್ಬಿಡ್ತು. ಸಾಕು, ನಾನು ಕಟ್ಕೊಂಡು ನನಗೇನಾಗಬೇಕು ಮಿಕ್ಕಿರೋದು ಆಗೋಯ್ತಾ. ಅಲ್ಲಿಗೆ ಪೃಥ್ವಿಯಲ್ಲಿಯೂ ಉದರದಲ್ಲಿಯೂ ಕಂಪ್ಯಾರಿಸನ್, ಆದಿದೈವಿಕ ಆಧ್ಯಾತ್ಮಿಕ. ಹಂಗೆ ಅಲ್ಲಿ ಪೃಥ್ವಿ ಅಂದ್ರೆ ಈ ಪೃಥ್ವಿಯಲ್ಲಿ, ಉದರ ಅಂದ್ರೆ ಅದನ್ನ ನನಗೂ ಆ ಉಪನಿಷತ್ತು ಇನ್ನೊಂದ್ಸರಿ ನಾನು ಓದಿದ್ದೀನಿ, ಓದಿಲ್ಲ ಅಂತಲ್ಲ, ನಾನು ಇನ್ನೊಂದ್ಸರಿ ಓದಿ ಅದ್ರ ಡೀಟೇಲ್ ನಿಮ್ಗೆ ಹೇಳ್ತೀನಿ. ಇಲ್ಲಷ್ಟು ಮಾತ್ರ ಹೇಳಿದ್ದಾರೆ. ನಮ್ಗೆ ಕಂಪ್ಯಾರಿಸನ್ ಗೊತ್ತಾಯ್ತು. ದೈವಿಕ ಆಧ್ಯಾತ್ಮಿಕವಾಗಿ ಹೆಂಗ್ ಕಂಪೇರ್ ಮಾಡಿದ್ದಾರೆ ಅಂತ ಅದೇ ತರ ಏನೋ ಮಾಡಿದ್ದಾರೆ. ಹಾಗೆ ಇವೆಲ್ಲ ಉಪಾಸನೆಗಳ ತರ ಅಷ್ಟೇ ಹೊರತು ನನಗೆ ಅದಕ್ಕೆ ಅಷ್ಟ ಇಂಪಾರ್ಟೆನ್ಸ್ ಕೊಡಕ್ ಹೋಗಿಲ್ಲ. ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಮುಗಿದೋಯ್ತು. ಓಕೆ, ನೆಕ್ಸ್ಟ್ ಏನು? ಅದಕ್ಕೆ ಬೃಹದಾರಣ್ಯಕದಲ್ಲಿ ನೋಡ್ರಿ, ಬೃಹದಾರಣ್ಯಕದಲ್ಲಿದೆ. ಏನಾದ್ರ ಅರ್ಥ? ಪೃಥ್ವಿ ಶರೀರ ಎಂಬ ಉಪಾಧಿಗಳು ಭಿನ್ನವಾಗಿದ್ದರೂ ಆ ಉಪಾಧಿಗಳ ಹೊರಗಡೆ ಇದ್ದ ಆತ್ಮನ ಒಬ್ಬನೇ. ಹೇಗೆ ಇಲ್ಲಿ ಆದಿದೈವಿಕ ಆಧ್ಯಾತ್ಮಿಕವಾಗಿ ಇವೆರಡಕ್ಕೂ ಆತ್ಮನ ಒಬ್ಬನೇ, ಹಾಗೆ ಅಲ್ಲೂ ಕೂಡ ಪೃಥ್ವಿ ಮತ್ತು ಉದರ್ ಎರಡನ್ನು ಬೇರೆ ಬೇರೆ ಉಪಾಧಿಗಳ ದೃಷ್ಟಿಯಿಂದ ಅವೆರಡಕ್ಕೂ ಆತ್ಮನು ಒಬ್ಬನೇ ಅಂತ. ನೋಡ್ರಿ, ತೈತರಿ ಉಪನಿಷತ್ನಲ್ಲಿ 5 ಕೋಶಗಳನ್ನ ಹೇಳಿದ್ರು. ಉಪಾಧಿಗಳ ದೃಷ್ಟಿಯಿಂದ ಈ 5 ಕೋಶಗಳಿಗೂ 5 ಆತ್ಮನಿದ್ದಾರೇನು, ಏನು ಒಬ್ಬನೇ ಆತ್ಮನೇ ಇರೋದು ಅಂದನ್ನೇ ಹೇಳ್ತಾ ಇದ್ದಾರೆ. ಹೀಗೆ ಯಾವನು ತೇಜೋಮಯನೋ ಅಮೃತಮಯನೋ ಆಗಿ ಪೃಥ್ವಿಯಲ್ಲಿರುವನೋ ಅವನೇ ಶರೀರವೆಂಬ ಉಪಾಧಿಯುಳ್ಳ ತೇಜೋಮಯನೋ ಅಮೃತಮಯನೋ ಆದ ಪುರುಷನು ಅಂತ. ಅದರಲ್ಲಿ ಅದಕ್ಕೆ ಯಾವನ ಆತ್ಮನೋ ಇದಕ್ಕೂ ಅದೇ ಆತ್ಮನೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದೇ ಇದೆಲ್ಲವೂ ಆಗಿರುವ ಪರಬ್ರಹ್ಮವೇ ಎಂದು ಶ್ರುತಿಯ ಅರ್ಥ. ಇದರಂತೆ ಎಷ್ಟಾಯ ಉಪ್ಪು ಎಂಬಲ್ಲಿ ಇದು ಆದಿದೈವ ನೋಡ್ರಿ, ಇಲ್ಲೇ ತಂದ್ಬಿಟ್ರು.
ನಮಗೆ ಕಂಪ್ಯಾರಿಸನ್ ಅದು ಅರ್ಥ ಆಗೋದಕ್ಕೆ ಆದಿದೈವ ಆಧ್ಯಾತ್ಮಿಕ ಈ ಎರಡೂ ಉಪಾಧಿಗಳನ್ನ ತೆಗೆದುಕೊಂಡು ಎರಡರಲ್ಲಿಯೂ ಒಂದೇ ಪರಬ್ರಹ್ಮವಿದೆ. ಈಗ ದೇವತೆಗಳ ಹಿಂತಟಿಕೆ ಆತ್ಮನೇ ನನ್ನ ಆಧ್ಯಾತ್ಮಿಕದಲ್ಲಿರೋ ಆತ್ಮನ ಒಬ್ಬನೇ. ಹಂಗೆ ಉಪಾಧಿಗಳು ಬೇರೆ. ಹಾಗೆ ಇಲ್ಲಿ ನೋಡ್ರಿ, ಏಕೋನಂಶತಿ ಮುಖ ನಮ್ಗೆ ಹೇಳಿದ್ರು. ಅಲ್ಲೇನ್ ಮಾಡಿದ್ರು? ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ. ವೈಶ್ವಾನರನ್ಗೆ ಏನ್ ಹೇಳಿದ್ರು? ಸಪ್ತಾಂಗ ಅಂತ ಹೇಳಿದ್ರು. ಎರಡು ಒಂದೇ. ಹಾಗೆ ಇಲ್ಲಿ ಏಕೋನಂಶತಿ ಮುಖ ನಾನು ಏನ್ ಹೇಳಿದ್ನೋ ಮೈನಸ್ ಉಪಾಧಿ ಆತ್ಮನೆ, ಅವನಿಗೆ ಸಪ್ತಾಂಗ ಅಂತ ಹೇಳಿದ್ರಲ್ಲ, ಮೈನಸ್ ಸಪ್ತಾಂಗ ಆತ್ಮನೆ ಅಂತ. ಹಾಗೆ ಅದಕ್ಕೆ ಇವರು 4ನೇ ಅವಸ್ಥೆ ತಗೊಂಡ್ಬರ್ತಾರೆ. 4ನೇ ಅವಸ್ಥೆಯಲ್ಲಿ ವೈಶ್ವಾನರ್ಯ ಮೈನಸ್ ಉಪಾಧಿ, ತೈಜಸ ಮೈನಸ್ ಉಪಾಧಿ, ಪ್ರಾಜ್ಞ ಮೈನಸ್ ಆ ಬೀಜ, 4ನೇ ಅವಸ್ಥೆ ಅಂತ. ಅದಕ್ಕೆ 4ನೇ ಅವಸ್ಥೆ ಹೇಳಿರೋದು. ಎರಡರಲ್ಲಿ ಒಂದೇ ಪರಮಾತ್ಮನಿರ್ತಾನೆ ಅಂತ ಹೇಳಿದ್ದಾರೆ. ಇನ್ನೇನೋ, ಆದ್ದರಿಂದ ಈ ಮಧುಬ್ರಾಹ್ಮಣದಲ್ಲಿಯೂ ನಾವು ಹೇಳಿರುವ ಶ್ರುತಿ ಪ್ರಾಮಾಣಕ್ಕೆ ಅದರಂತೆ ಆಗಿರುತ್ತೆ ಅಭಿಪ್ರಾಯ. ಹೀಗೆ ಮುಗಿದೋಯ್ತು. ಅಲ್ಲಿ ಹೇಗೆ ಆಧ್ಯಾತ್ಮಿಕ ಆದಿ ದೈವಿಕ ಹೇಳಿದ್ರು, ಇಲ್ಲಿ ಪೃಥ್ವಿ ಮತ್ತು ಶರೀರ ಹೇಳ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಇಬ್ರಿಗೂ ಒಬ್ಬನೇ ಆತ್ಮನು ಅಂತ ಹೇಳಿದ್ರು. ಇನ್ನ 13ನೇ ಮಂತ್ರ ಮಾಡಬೇಕು, ನಾಳೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.